ಬನ್ನಿ ಜನರೇ, ಇವತ್ತಿನ ಕೂರ್ಗ್ ಬಸ್ SMS ಸ್ಟಾಕ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೌದು, ನಮ್ಮ ಇವತ್ತಿನ ವಿಶೇಷ ಅತಿಥಿ ಯಾರಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಈಗ ರೀಲ್ಸ್ನ ಮೂಲಕ ಸದ್ದು ಮಾಡ್ತಾ ಇರುವಂತಹ ಕಿಪ್ಪಿ ಕೀರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ನಾನೀಗ ಇಂಟ್ರೋದಲ್ಲೇ ಹೇಳಿದೆ ಬನ್ನಿ ಬನ್ನಿ ಜನರೇ ಅಂತ. ನಿಮ್ಮನ್ನ ಜನ ಐಡೆಂಟಿಫೈ ಮಾಡ್ತಾ ಇರೋದೇ ಹಾಗೆ, ಬನ್ನಿ ಬನ್ನಿ ಜನರೇ ಅಂತ. ಬನ್ನಿ ಬನ್ನಿ ಜನರೇ ಅನ್ನೋದು ಪ್ಲಾನ್ ಮಾಡಿದ ನೀವು ಅಥವಾ ಅನಿರೀಕ್ಷಿತವಾಗಿ ಮಾಡಿದ್ರಾ? ಏನು, ನಾನು ಪ್ಲಾನ್ ಏನಿಲ್ಲ. ಇವನ್ ನಾನು ಅಪ್ಪು ಸರ್ ಅಭಿಮಾನಿ ಇದ್ದೆ. ನಾನೇನಂದ್ರೆ ಪ್ರೈವೇಟ್ ಅಕೌಂಟ್ ಇಟ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ನಮ್ಮ ಜೊತೆ ಇರುವ ನನ್ನ ಗ್ಯಾಂಗ್ಸ್ ಅಂದರೆ ನನ್ನ ಫ್ರೆಂಡ್ಸ್, ಅವ್ರುಗಳಲ್ಲಿ ರೀಲ್ಸ್ ಹುಚ್ಚು ಇರೋರು ತುಂಬ ಜನ ಇದ್ದರು. ನನಗಿದ್ದಿಲ್ಲ, ಅವ್ರುಗಳಿಗಿತ್ತು. ಅಂದರೆ ಅವ್ರುಗಳು ವೀಡಿಯೋಗಳು ಮಾಡ್ತಾಯಿದ್ರು. ನಾನೇನು ಮಾಡಿದೆ, ಇವನ್ ಅವರು ಮಾಡ್ತಾಯಿದ್ದಾರೆ ಅಂತೇಳಿ ನಾನು ಸುಮ್ಮನೆ ಮಾಡ್ತಾಯಿದ್ದೆ. ಇವನ್ ಅವ್ರ ಅಪ್ಪು ಸರ್ ಅವರ ಅಭಿಮಾನಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಆಗಿದೆ. ನಾನು ಪ್ರೈವೇಟ್ ಅಕೌಂಟ್ ಮಾಡಿಕೊಂಡು ನಾನು ರೀಲ್ಸ್ ಮಾಡೋ ಅಂಥ ಇಂಟೆನ್ಷನ್ನು ನನಗಿದ್ದಿಲ್ಲ. ನಾನು ಬೆಳಿಬೇಕು ಅಂತಲೂ ಇದ್ದಿಲ್ಲ, ಎಂಥದ್ದು ಇದ್ದಿಲ್ಲ. ಜಸ್ಟ್ ಫ್ರೆಂಡ್ಸ್ಗಳು ಮಾಡ್ತಾಯಿದ್ರು, ನಾನು ಏನೋ ಆಗ್ತಾಯಿದ್ದೆ. ಆಮೇಲೆ ಸುಮ್ಮನೆ ಆಗ್ಬಿಡ್ತಿದ್ದೆ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನನ್ನ ಪಾಠ ನಾನು ಇರ್ತಿದ್ದೆ. ಒಂದು ಟೈಮ್ ಏನಾಯಿತು, ನಾನು ಅದೇ 2024 ಉಗಾದಿ ಹಬ್ಬ ಬಂತು. ನನ್ನ ಫೋನ್ ಹೋಯ್ತು, ಅದು ಅಕೌಂಟ್ ಹೋಯ್ತು. ಏನಾಗೋಯ್ತು, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಆಮೇಲೆ ನನ್ನ ಓನಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವನ್ ಗುಡ್ ಮಾರ್ನಿಂಗ್ ಹಾಲ್ ಅಂತೇಳಿ ಹಾಲ್ ಅಲ್ಲ, ಅದು ಹಾಲ್ ಆಗಿ ಅದು ಏನು ಮಾಡಿಬಿಟ್ರು ಹಾಲ್ ಥರ ತಗೊಂಡ್ರು ಎಲ್ಲರೂ. ನಾನು ಅದು ಉಗಾದಿ ಹಬ್ಬಗೆ ಶುಭಾಶಯಗಳು ಅಂತೇಳಿ ನಾನು ವಿಡಿಯೋ ಮಾಡಿದೆ. ಅದನ್ನು ತಗೊಂಡೋಗಿ ಯಾರೋ ಫೇಸ್ಬುಕ್ಕಲ್ಲಿ ವೈರಲ್ ಮಾಡಿದ್ರು. ಬಟ್ ನನಗೆ ವೈರಲ್ ಆಗಿದ್ದು ನನಗೆ ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ಬಟ್ ನನ್ನ ಪಾಡಿಗೆ ನಾನು ವೀಡಿಯೋಸ್ ಕಂಟಿನ್ಯೂ ಸುಮ್ಮನೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಒಂದು ಟೈಮಲ್ಲಿ ವೈರಲ್ ಆಗಿದ್ದು ನನ್ನ ಫ್ರೆಂಡ್ ಹರ್ಷಿ ಅಂತ ಇದ್ದಾಳೆ, ಅವಳಿಂದ ಗೊತ್ತಾಗಿದೆ. ಅವಳು ಹೆಂಗೆ ನಿನ್ಗೆ 100K ಹೋಗ್ತಾ ಇದೆ, ಹೆಂಗೆ ವ್ಯೂಸ್ ಲೈಕ್ಸ್ ಹೆಂಗೆ ಹೋಗ್ತಾ ಇದೆ, ನಾನು ತೋರಿಸ್ತೀನಿ ಹಿಂಗೆ ಅಂತೇಳಿ ಅವಳು ನನಗೆ ಕಾಲ್ ಮಾಡಿ ಫೇಸ್ಬುಕ್ಕಲ್ಲಿ ಲಿಂಕ್ ಕಳಿಸು. ನಾನು ಆಮೇಲೆ ಅದು ಓಪನ್ ಮಾಡಿದ ತಕ್ಷಣ ನನಗೆ ನನ್ನ ಕಡೆ ನನಗೆ ಟ್ರೋಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನನಗೆ ಒಂದು ಕಡೆ ಭಯ ಸ್ಟಾರ್ಟ್ ಏನಿದು ಅಂತ. ಅವರಲ್ಲಿ ಟೈಟಲ್ ಹಾಕಿದ್ದು ಕಚ್ಚಾ ಮೋಡಿಯಲ್ಲಿ ಬಿದ್ದಿದ್ದ ಪ್ರತಿಭೆ ಉಳಿಸ್ಕೊಳ್ಳೋದು ಬಿಡೋದೇನೋ ಅದು ಅಂದರೆ ಟೈಟಲ್ ಹಾಕಿದ್ರು ಅಂದರೆ ನನಗೆ ಒಂಥರ ಭಯ ಸ್ಟಾರ್ಟ್ ಆಗೋಯ್ತು. ನಾನು ಅವಳ ಹತ್ರ ಹೇಳಿ ಹೆಂಗೆ ಡಿಲೀಟ್ ಮಾಡಿಸೋದು ಏನು, ನನಗೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಅಂದರೆ ನಾನು ಫಸ್ಟ್ ಟೈಮ್ ಅಲ್ವಾ, ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಅಂದರೆ ಕಾಲೇಜ್ ಲೈಫಲ್ಲೆಲ್ಲ ಡೋಂಟ್ ಕೇರ್ ಆ್ಯಟಿಟ್ಯೂಡು. ನಂದು ಚೆನ್ನಾಗಿದ್ರೆ ನಾನು ಚಂದ, ನನ್ನ ಹತ್ರ ಇಟ್ಕೊಂಡೆ ನೀನಲ್ಲ ನಿಮ್ಮಪ್ಪ ಅನ್ನೋ ಥರ ನನ್ನ ಆ್ಯಟಿಟ್ಯೂಡ್ ಇದ್ದಿದ್ದು. ಸೊ ನಾನು ಆಮೇಲೆ ಅವಳ ಹತ್ರ ಸ್ವಲ್ಪ ಫಿಯರ್ ಆಗೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬಿಟ್ಟಾಕ್ಬಿಟ್ಟೆ. ಇದೆಲ್ಲ ಏನಿದು ಟ್ರೋಲ ಇದು ಅಂತೇಳಿ ನಾನೇ ನಗೋ ಸ್ಟಾರ್ಟ್ ಮಾಡಿ ನಾನೇ ಬಿಟ್ಟಾಕಿ, ಯಾವ ಟ್ರೋಲ್ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಆಮೇಲೆ ಹೋಗ್ತಾ ನನ್ನ ಕಂಟಿನ್ಯೂ ವೀಡಿಯೋಸ್ ಮಾಡ್ತಾ ಯಾರೋ ಅಲ್ಲಿ ಬಂದ್ಬಿಟ್ಟು ಯಾರೋ ನನಗೆ ಗೊತ್ತಿಲ್ದಿರೋರಿಗೆಲ್ಲ ಕಂಪ್ಯಾರಿಸನ್ ಮಾಡೋ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ನನಗೆ ಆಮೇಲೆ ಸಿಟ್ಟು ಬಂತು, ವೀಡಿಯೋ ಮಾಡೋರೆಲ್ಲ ಕೆಟ್ಟವ್ರ, ಆಮೇಲೆ ಯಾಕೆ ಜನರೇ ವೀಡಿಯೋ, ನಾನು ಅಲ್ಲಿ ನನ್ನ ಭಾಷೆಯಲ್ಲಿ ಜನ ಅಂತ ಹೇಳ್ತಾರೆ, ನಾವು ಜನರೇ ಅಂತೇಳಿ ಕನ್ನಡದಲ್ಲಿ ಹೇಳ್ತೀವಿ. ಸೊ ಹಂಗಾಗಿ ನಾನು ಯಾಕೆ ಜನರೇ ರೀಲ್ಸ್ ಮಾಡೋರೆಲ್ಲ ಕೆಟ್ಟವ್ರ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೆ. ಆಮೇಲೆ ಅಲ್ಲಿ ಅದು ಜನರೇನಪ್ಪದ ಅಲ್ಲಿ ಉಟ್ಕೊಂತು. ನೀವು ಅದು ಹೇಳುವಾಗ ಅನ್ಕೊಂಡಿದ್ರೆ ಅದಷ್ಟು ವೈರಲ್ ಆಗಬಹುದು ಅಂತ? ನಾನು ವೈರಲ್ ಆಗ್ತೀನಂತಾನೆ ಗೊತ್ತಿಲ್ಲಲ್ಲ. ನಾನು ಎಲ್ಲೋ ಇದ್ದವಳು, ನಾನಾಯ್ತು, ನನ್ನ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಆ ಥರ ಇದ್ದವಳು. ನನ್ನ ಮನೆ ಆಯಿತು, ನಾನಾಯಿತು, ನನ್ನ ಕಾಲೇಜ್ಗಳಾಯಿತು ಅಂತ, ನನ್ನ ಫ್ರೆಂಡ್ಸ್ಗಳಾಯಿತು ಅಂತ ನನ್ನ ಪಾಡಿಗೆ ನಾನು ಒಂಥರ ಚಿಯರ್ಫುಲ್ ಗರ್ಲು. ಬರ್ತೀನಿ, ಬ್ಯಾಗ್ ಬಿಸಾಕ್ತೀನಿ, ಹಾಡಾಕ್ತೀನಿ, ಕುಣಿತೀನಿ, ಮನೇಲಿ ಮಾತ್ರ ಓದ್ತೀನಿ. ಕಾಲೇಜಲ್ಲೆಲ್ಲ ನಾನು ಹವಾಗಳು ಮೇಂಟೈನ್ ಮಾಡ್ಕೊಂಡು ಹಂಗೆ ಫ್ರೆಂಡ್ಸ್ಗಳ ಜೊತೆ ಜಾಲಿ ಮಾಡ್ಕೊಂಡು ಆ ಥರ ಇದ್ದವಳು. ನನಗೆ ಫ್ರೆಂಡ್ಸ್ಗಳು ರೀಲ್ಸ್ ಮಾಡ್ತಾಯಿದ್ರು. ಫ್ರೆಂಡ್ಸ್ಗೆಲ್ಲ ಫೇವ್ರೆಟ್ ಇದೆ ನಾನು. ಎಲ್ಲ ಹುಡುಗಿಯರಿಗೆ ನಾನು ಒಂಥರ ಅವರು ಲೈಫ್ ಪಾರ್ಟ್ನರ್ ಲವರ್ಸ್ ಹೇಗೆ ಇರ್ತಾರೆ ಹಾಗೆ ನನ್ನ ಜೊತೆ ಹುಡುಗಿರು ಇರ್ತಾಯಿದ್ರು. ಹುಡುಗರಿಗೆಲ್ಲ ನಾನು ತುಂಬ ಕಾಟ ಕೊಡ್ತಾ ಇದ್ದೆ, ಹುಡುಗಿರಿಗೆ ನಾನು ಆ ಥರ ಇರ್ತಿದ್ದೆ. ಸೊ ಎಲ್ಲ ಫೋಟೋ ಗಿಟ್ಟೆಲ್ಲ ತೆಗಿಯೋವಾಗ ನನ್ನನ್ನು ಎಳ್ಕೊತಾ ಇದ್ರು, ಫೋಟೋಸ್ ತೆಗಿತಾ ಇದ್ರು ನನ್ನ ಜೊತೆ ಚೆನ್ನಾಗಿ. ಈವನ್ ಜೂನಿಯರ್ಗಿಂತ ಇರೋದು ಸೀನಿಯರ್ ತನಕ ನಾನು ಫೇವ್ರೆಟ್ ಆಗಿದೆ. ಎಲ್ಲರ ಜೊತೆನೂ ನಾನು ಮಿಂಗಲ್ ಆಗ್ತಿದ್ದೆ. ಅಂದರೆ ನಾನು ಒಬ್ಬರ ಜೊತೆ ಸ್ಟಿಕ್ ಆನ್ ಆಗಲ್ಲ, ನಾನು ಒಂಥರ ಬಟರ್ಫ್ಲೈ ಥರ ಎಲ್ಲರ ಜೊತೆನೂ ಇರ್ತಿದ್ದೆ. ಇವಾಗ ಯಾರೋ ಒಬ್ರು ಕಾಲೇಜಲ್ಲಿ ಬರ್ತಾರೆ, ಅವ್ರು ಯಾರೋ ಕುತ್ಕೊಂಡು ಸುಮ್ಮನೆ ಸ್ಯಾಡಾಗಿ ಕುತ್ಕೊಂಡಿರ್ತಾರೆ, ನಾನು ಅಲ್ಲಿ ಬಂದು ನಗಿಸ್ಬಿಡ್ತಿದ್ದೆ. ಏನೋ ಒಂದು ಕಿತಾಪತಿ ಮಾಡಿ ನಗಿಸ್ತಿದ್ದೆ. ಆ ಥರ ಒಂದು ಕ್ಯಾರೆಕ್ಟರ್ ನನ್ನಲ್ಲಿ, ವ್ಯಕ್ತಿತ್ವ ಆ ಥರ ಇರೋದು. ನನ್ನ ನೋಡಿ ಬೇರೆಯವ್ರು ನಗ್ತಾರೆ ಹೊರತು ನಾನು ಅವ್ರನ್ನ ನೋಡಿ ನಗಲ್ಲ. ಆ ಥರ ನಗಿಸೋವಂಥ ವ್ಯಕ್ತಿ. ಆದರೆ ಒಂದು ಹೇಳ್ಬೇಕಂದ್ರೆ ಅಳಿಸೋರು ತುಂಬ ಜನ ಇರ್ತಾರೆ,
ಆದರೆ ನಗಿಸೋರು ಒಬ್ಬರೇ ಆಗಿರ್ತದೆ ಕಮ್ಮಿ, ಅದ್ರಲ್ಲಿ ನಾನು ಒಬ್ಳು. ನನಗೆ ಅಳಿಸೋರು ತುಂಬ ಜನ ಇದ್ದಾರೆ, ಆದರೆ ನಾನು ಬೇರೆಯವ್ರು ನಗಿಸೋದು ಒಬ್ಳಾಗಿದ್ದೀನಿ. ನೀವು ಕೊಡಗಿನವರೇ? ಹೌದು, ನಿಮ್ಮ ಬಾಲ್ಯದ ಶಿಕ್ಷಣ ಎಲ್ಲ ಆಯ್ತು? ನೀವು ನಾನು LKG to 8th ಸ್ಟ್ಯಾಂಡರ್ಡ್ ತನಕ ನಾನು ಬ್ಯಾಂಗ್ಳೂರಲ್ಲಿ ಓದಿದ್ದು. ನಮ್ಮದು ಅಂದರೆ ಅವಾಗ ನಮಗೆ ಪಪ್ಪ ಇಲ್ಲ, ನಮ್ಮಮ್ಮ ಮಕ್ಕಳೆಲ್ಲ ಸಾಕೊಂಡು ಅವ್ರು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ರು. ಸೊ ನಮ್ಮದು ಒಂದು ಏರಿಯಾದಲ್ಲಿ ಇದ್ದು ನಾನು ಸ್ಕೂಲ್ ಅಲ್ಲೇ LKG to 8th ಸ್ಟ್ಯಾಂಡರ್ಡ್ ತನಕ ನಾನು ಅಲ್ಲೇ ಬ್ಯಾಂಗ್ಳೂರಲ್ಲಿ ಓದಿದ್ದು. ಆಮೇಲೆ 9th ಇಂದ 10th ತನಕ ನಾನು ನಮ್ಮೂರಲ್ಲಿ ಬಂದು ಊರು ಅಂತ ಹೇಳಿದ್ರೆ ವಿರಾಜ್ಪೇಟೆ, ನಾನು ಇಲ್ಲೇ ಓದಿದ್ದು. ಆಮೇಲೆ ಫಸ್ಟ್ PUC ಇಂದ ಹಿಡಿದು ಡಿಗ್ರಿ ಡ್ರಾಪ್ ಔಟ್ ನಾನು ಕಂಪ್ಲೀಟ್ ಏನು ಮಾಡಿಲ್ಲ. ಡಿಗ್ರಿ ತನಕ ನಾನು ಇಲ್ಲೇ ಊರಲ್ಲೇ ಓದಿದ್ದು. ಸೊ ಆಮೇಲೆ ಇವಾಗ ಇಲ್ಲೇ ಸೆಟ್ಲ್ ಆಗಿದ್ದೀನಿ ನಾನು. ಓಕೆ, ವಿರಾಜ್ಪೇಟೆ. ಈಗ ಫಸ್ಟ್ ಟೈಮ್ ನಿಮಗೆ ಗೊತ್ತಾಯ್ತಲ್ವಾ? ಓಕೆ, ಫಸ್ಟ್ ಈಗ ನೆಗೆಟಿವ್ ಕಮೆಂಟ್ ಬಂತು, ಏನೋ ಒಂದು ನೀವು ಅದನ್ನ ಕೇರ್ ಮಾಡ್ಲಿಲ್ಲ, ಆದ್ರೆ ಎಲ್ಲೋ ಒಂದು ಸೈಡ್ ಅಲ್ಲಿ ಜನ ನಿಮ್ಮನ್ನ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ನೀವೊಂದು ವೈರಲ್ ಆಗಿದ್ದೀರಾ ಅಂತ ಹೇಳುವಾಗ ಆ ಮೂಮೆಂಟ್ ಹೇಗಿತ್ತು ನಿಮಗೆ? ಅಂದ್ರೆ ನನಗೆ ಫಸ್ಟ್ ಟೈಮ್ ಎಂತ ಆಯ್ತು ಅಂದ್ರೆ ವೈರಲ್ ಆದಾಗ ನಾನು ಪಾಸಿಟಿವ್, ನನಗೆ ತಲೆಯಲ್ಲಿ ಏನು ತಗೊಂಡಿದ್ದಿಲ್ಲ. ಬಿಡೋ, ನಾನು ಹಂಗಿದೆ ಅಂದ್ರೆ ಲೈಕ್ ನಾನು ಒಂಥರ ಡೋಂಟ್ ಕೇರ್ ಆ್ಯಟಿಟ್ಯೂಡ್. ಯಾರೇನೇ ಅಂದರೂ ನಾನು ತನನೇ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಆ ಥರ ನೋವುಗಳು ತಿಂದಿದ್ದೀನಿ. ನಾನು ಹಿಂಗಿದ್ದೀನಿ ಹಂಗಿದ್ದೀನಿ, ನನ್ನ ತುಂಬ ಬೇರೆಯವ್ರಿಗೆಲ್ಲ ಕೆಟ್ಟದಾಗಿ ಅಂದರೆ ನಾನು ಏನು ಹೇಳೋದು, ಬ್ಯೂಟಿ ಬಗ್ಗೆ ಮಾತಾಡೋದು, ಕುಳ್ಳುಕಿದ್ದೀನಿ, ಮತ್ತು ಏನೇನೋ ತಗೊಂಡಲ್ಲ ಅವಮಾನಗಳು ಮಾಡ್ತಿದ್ದಾಗ ನನಗದೆಲ್ಲ ಒಂಥರ ಕಾಮನ್ ಅಂತ ನನ್ನ ತಲೆ ಕೆಡಿಸ್ಕೊಂಡು ನನಗೆ ನಾನೇ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಮಾಡಿದೆ. ಈವನ್ ನನ್ನಂಗೆ ಎಷ್ಟೋ ಜನ ಇದ್ದಾರೆ, ಏನಿದೆ ಬ್ಯೂಟಿಯಲ್ಲಿ ಏನಿದೆ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ನಾನು ನನ್ನದೇ ಒಂದು ಸ್ಟ್ರಾಂಗ್ ಮೂಮೆಂಟಲ್ಲಿ ನಾನು ಇರ್ತಾ ಇದೆ. ಹಂಗಾಗಿ ನನಗೆ ವೈರಲ್ ಆಗಿದ್ದೆಲ್ಲ ನನಗೇನು ಸ್ಟಾರ್ಟಿಂಗ್ ನಾನು ಯಾವುದಕ್ಕೂ ಸ್ಟಾರ್ಟಿಂಗ್ ಒಂಥರ ಭಯ ಆಯಿತು. ಏನಕ್ಕೆ ನನಗೆ ಫ್ಯಾಮಿಲಿ ಇದ್ದಾರೆ ಅಲ್ವಾ, ಫ್ಯಾಮಿಲಿಗೆಲ್ಲ ಏನೋ ಎಫೆಕ್ಟ್, ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಆ ಥರ ಮೈಂಡ್ಸೆಟ್ ನಾನು ತೊಗೊಂಡು ಆಮೇಲೆ ನಾನು ಬಿಟ್ಟಾಕ್ಬಿಟ್ಟೆ. ನಾನು ಡೋಂಟ್ ಕೇರ್ ಆ್ಯಟಿಟ್ಯೂಡಲ್ಲಿ ಇದ್ನಲ್ಲ, ಅದಕ್ಕೆ ನಾನು ಬಿಟ್ಟಾಕ್ಬಿಟ್ಟೆ. ಆಮೇಲೆ ಹೋಗ್ತಾ ನನಗೆ ಪ್ರೌಡ್ ಮೂಮೆಂಟ್ ಎಲ್ಲ ಆಗಿದೆ ಅಂದರೆ ನಾನು TVಯಲ್ಲಿ ನ್ಯೂಸ್ ಚಾನಲಲ್ಲಿ ಬಂದೆ. ಅದಕ್ಕಿಂತ ಜಾಸ್ತಿ ಪ್ರೌಡ್ ಫೀಲ್ ಆಗಿದೆ ಕಾಮಿಡಿ ಕಿಲಾಡಿಗಲ್ಲಿ ನಮ್ಮಮ್ಮನ ಹೋಗಿ ಒಂದು ಸ್ಟೇಜಲ್ಲಿ ನಿಲ್ಲಿಸಿದೆ. ಸೊ ನನಗೆ ಒಂದು ಅಲ್ಲಿಂದ ಅನುಶ್ರೀ ಮ್ಯಾಮ್ ಅವ್ರ ಜೊತೆ ಅಂದರೆ ನನಗೆ ತುಂಬ ಇಷ್ಟ ಆಯ್ತು, ಇವಾಗೂ ಇಷ್ಟನೇ ನನಗೆ. ನಂದು ಕ್ವೆಶನ್ ಅದೇ ಇತ್ತು ನೆಕ್ಸ್ಟ್. ಯಾಕಂದ್ರೆ ಅವ್ರು ಸಹ ಎಲ್ಲೋ ಒಂದು ಸೈಡಲ್ಲಿ ಯೂಸ್ ಮಾಡಿದ್ರು ಬನ್ನಿ ಜನರೇ ಅಂತ, ಅದು ನಿಮ್ಗೆ ಎಷ್ಟು ಖುಷಿ ಕೊಡ್ತು? ತುಂಬಾ ಖುಷಿ ಆಯ್ತು ನನಗೆ. ಫಸ್ಟ್ ನನಗೆ ನನ್ನ ಒಂದು ಬನ್ನಿ ಜನರೇ ಅನ್ನೋದು ಕಾಮಿಡಿ ಕಿಲಾಡಿ ನಯನ ಅವರು ಯೂಸ್ ಮಾಡಿದ್ರು. ನಂಗೆ ಹೆಂಗಾಗೋಯ್ತು ಅಂದ್ರೆ ಈ ಥರ ಖುಷಿ ಆಗೋಯ್ತು. ನನಗೆ TVಲೆಲ್ಲ ನನ್ನ ಒಂದು ಡೈಲಾಗ್ನ ಯೂಸ್ ಮಾಡ್ತಾ ಇದ್ದಾರೆ, ನನ್ನ ಪ್ರೌಡ್ ಫೀಲ್ ಆಯಿತು. ಆಮೇಲೆ ಅವರು ನನ್ನ ಕಾಲ್ ಮಾಡಿ ಈ ಥರ ಸ್ಕಿಡ್ ಇದೆ ಬನ್ನಿ, ಅದು ಮೇನ್ ಆಗಿ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ನಾನು ಸ್ಕಿಡ್ ಮಾಡಿದೆ, ಅದು ಇನ್ನೂ ಪ್ರೌಡ್ ಇದೆ ನನಗೆ. ಅಲ್ಲೋಗ್ಬಿಟ್ಟು ಗಿಲ್ಲಿ ನಟ ಅವ್ರನ್ನ ನಾವು ಜಸ್ಟ್ TVಯಲ್ಲಿ ನೋಡ್ತಾ ಇದ್ದಿದ್ದು. ನಮ್ಮಮ್ಮ ಕೂಡ ಗಿಲ್ಲಿ ನಟ ಅವ್ರ ಅಭಿಮಾನಿ, ಅವರು ನೋಡ್ತಾ ಇದ್ರು. ಸೊ ನನಗೆ ಗಿಲ್ಲಿ ನಟ ಅವ್ರ ಜೊತೆ ಒಂದು ಸಣ್ಣ ಒಂದು ಪಾತ್ರ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದಾಗ, ಅದು ನಮಗೆ ಮೇನಾಗಿ ನಾನು ಅನುಶ್ರೀ ಮ್ಯಾಮ್ಗೆ ಒಂದು ಥ್ಯಾಂಕ್ ಯು ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು. ಆಮೇಲೆ ಅಲ್ಲೋಗಿ ಅನುಶ್ರೀ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಒಂದು ಮೈಂಡ್ ಸೆಟ್ ನನಗೆ ಬಂದ್ಬಿಟ್ಟಿತ್ತು. ಯಾಕೆಂದರೆ ಅವರು ಒಂದು ಅಪ್ಪು ಸರ್ ಅಭಿಮಾನಿ. ಸೊ ಅವ್ರ ಆ್ಯಂಕರಿಂಗ್ ಎಲ್ಲ ನೋಡಿ ನನಗೆ ಒಂಥರ ಕ್ರೇಜ್ ಆಗ್ತಿತ್ತು. ಹಂಗಾಗಿ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಅದೇ ಅವಕಾಶ ನನಗೆ ಅಲ್ಲಿ ಸಿಕ್ತು. ಅವ್ರು ನನ್ನ ಮಾತಾಡಿಸಿದ್ರು, ನನಗೆ ತುಂಬ ಪ್ರೌಡ್ ಫೀಲ್ ಮಾಡಿದ್ರು. ಅವ್ರು ಬಂದು ಯಾಕೆ ಈ ಥರ ಎಲ್ಲ ನನ್ನ ಬಗ್ಗೆ ಒಂದು ಸ್ವಲ್ಪ ಏನು ಹೇಳಿದ್ರು, ನನಗೆ ತುಂಬ ಇಷ್ಟ ಆಯ್ತು. ಅಲ್ಲಿ ನಮ್ಮ ಅಮ್ಮನ ನಿಲ್ಲಿಸ್ದಲ್ಲ ಅಂತ ಒಂದು ಪ್ರೌಡ್ ಫೀಲ್ ಬಂದ್ಬಿಡ್ತು ನನಗೆ. ಅದೆಲ್ಲ ಯಾರಿಂದ ಬಂದಿದೆ, ನನ್ನ ಟ್ರೋಲ್ ಮಾಡಿದ ಟ್ರೋಲರ್ಸಿಂದ. ಇವಾಗ ಕೂಡ ನಾನು ನೆನ್ಸ್ಕೊತೀನಿ, ನನಗೇನೇ ಆದರೂ ಟ್ರೋಲರ್ಸ್ನ ನಾನು ಯಾವಾಗೂ ಕೈ ಬಿಡಲ್ಲ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ. ಆದರೆ ನಾನೇನು ಹೇಳೋದು ಅಂದರೆ ಅವರಲ್ಲಿ ಕೆಟ್ಟದಾಗಿ ಪ್ರಚಾರ ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ವಿಡಿಯೋಗಳು ಮಾಡ್ತೀನಿ, ಇವಾಗ ಕೆಲವೊಂದು ನನ್ನ ಫ್ಯಾನ್ ಪೇಜ್ ಅಂತ ಕ್ರಿಯೇಟ್ ಮಾಡ್ತಾರೆ, ಅವರು ಅಷ್ಟು ಇಲ್ಲಿ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡ್ತೀನಿ, ಅಲ್ಲೋ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ, ಅದು ಮಾಡಬೇಡಿ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ, ಇವಾಗ ನನಗೆ ಫ್ಯಾಮಿಲಿ ಇರ್ತಾರೆ, ಇವಾಗ ಅವ್ರುಗಳು ನೋಡ್ತಾ ಇರ್ತಾರೆ, ಇವಾಗ ನನಗೆ ಬ್ರದರ್ ಇರ್ತಾರೆ, ಅವ್ರು ಯಾರೋ ನೋಡ್ತಾ ಇರ್ತಾರೆ, ಅವ್ರಿಗೆ ಎಲ್ಲೋ ಎಫೆಕ್ಟ್ ಆಗುತ್ತೆ, ಇವಳಿಂದ ನಮ್ಗೆ ಈ ಥರ ಪ್ರಾಬ್ಲಮ್ಮು ಅಂತ. ಅದು ಬರಬಾರ್ದು ಒಂದು ರೀಸನ್ಗೋಸ್ಕರ ನಾನು ಅವರಿಗೆ ರಿಕ್ವೆಸ್ಟ್ ಮನವಿ ಮಾಡ್ತಾ ಇರೋದು. ಕೆಲವರು ಕೇಳ್ತಾರೆ, ಕೆಲವೊಬ್ರು ಅದೇ ಅವ್ರು ಮಾಡಿದ್ದೇ ಆಟ ಅಂತ ಮಾಡ್ತಾರೆ, ಅದು ನನ್ನ ತಲೆ ಕೆಡಿಸ್ಕೊಳ್ಳೋ. ಆದರೆ ಎಲ್ಲೇ ಹೋದ್ರು ಟ್ರೋಲರ್ಸ್ಗೊಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ. ಈಗ ಟ್ರೋಲರ್ಸ್ ಈಗ ನಿಮ್ಮ ಬಗ್ಗೆ ನೆಗೆಟಿವ್
ನೆಗೆಟಿವ್ ಬಂದಿದೆ ಫಸ್ಟ್ ನೀವೇ ಹೇಳಿದ್ರಿ ಎಲ್ಲ ವಿಷಯದಲ್ಲೂ ನೆಗೆಟಿವ್ ಬಂತು, ನೀವು ತಗೊಳ್ಳೋದು ಬೇರೆ. ನೀವು ಹೇಗೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ನಾನು ಫಸ್ಟ್ ಇಂದಾನೆ ಈ ತರನೇ ಆಟಿಟ್ಯೂಡ್ ಅಲ್ಲಿ ಇದ್ದಿದ್ದು, ನಾನು ಹೀಗೇನೆ ತಗೊಂಡೆ. ಆದ್ರೆ ಮನೆಯವ್ರದ್ದು ಮೇನ್ ಆಗಿ ಅಮ್ಮಂದು ರಿಯಾಕ್ಷನ್ ಹೇಗಿತ್ತು? ಅಂದ್ರೆ ಸ್ಟಾರ್ಟಿಂಗು ನಮ್ಮ ಅಮ್ಮ ಹಂಗೆಲ್ಲ ಭಯ ಆಗೋಯ್ತು, ಇದು ಏನಪ್ಪ ಅಂತೆಲ್ಲ. ಆಮೇಲೆ ನನ್ನ ನಂಬಿಕೆ ನಮ್ಮ ಮಮ್ಮಿಗಿದೆ. ಅಂದ್ರೆ ಅವ್ರು ನನ್ನ ಸೋಲು ಗೆಲುವು ಎಲ್ಲದರಲ್ಲೂ ಅವ್ರು ನಿಂತಿದ್ದಾರೆ. ಇವಾಗ ಅವ್ರು ನಿಂತಿಲ್ಲ ಅಂದಿದ್ರೆ ನಾನು ಇರ್ತಿದ್ದೆ. ಸೊ ನನ್ನ ಪ್ರತಿ ಒಂದು ವಿಷಯದಲ್ಲಿ ನಮ್ಮಮ್ಮ ಅಂತ ನೀನು ಏನೇ ಮಾಡು ಎಂಥದೇ ಮಾಡು, ಬಟ್ ಎಲ್ಲೂ ಕೂಡ ಫ್ಯಾಮಿಲಿವರೆಗೂ ತರಬಾರ್ದು. ಹೇಳ್ತಾರೆ ತರಬಾರ್ದು ಅಂತ. ವಾಟ್ ಎವರ್ ನೀನು ಮಾಡ್ತೀಯಾ ಅದು ನೀನು ಫೇಸ್ ಮಾಡಬೇಕು. ನನ್ನ ಮೈಂಡಲ್ಲಿ ಏನಿರ್ಬೇಕು ಇದೆ ಅಂದರೆ ನಾನು ಸೋಷಿಯಲ್ ಮೀಡಿಯಾ ಕಾಲಿಟ್ಟಿದ್ದೀನಿ. ಸೊ ವಾಟ್ ಎವರ್ ನೆಗೆಟಿವ್ ಪಾಸಿಟಿವ್ ನಾನು ಫೇಸ್ ಮಾಡಬೇಕು, ಫ್ಯಾಮಿಲಿವರೆಗೂ ನಾನು ತರಲ್ಲ. ಒಂದು ಬಾಯಿ ಮಾತಿಗಾದ್ರೂ ಬೈಲಿಲ್ವಾ ಎಲ್ಲಿ ಸಹ ಸ್ಟಾರ್ಟಿಂಗ್? ಇಲ್ಲ 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 ಏನ್ ಮಾಡ್ತಿದೀಯಾ ಎಂತಾಯ್ತು? ಇಲ್ಲ, ನಮ್ಮ ಮನೇಲಿ ನಮ್ಮ ಮಮ್ಮಿ ಬೈಯಕ್ಕೆಲ್ಲ ಹೋಗಿಲ್ಲ. ಬಿಕಾಸ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾರ ಮೇಲೆ ನಂಬಿಕೆ ಇಟ್ಟಿದೋ ಇಲ್ವೋ ನನ್ನ ಮೇಲೆ ನಂಬಿಕೆ ಇದೆ. ವಾಟ್ ಎವರ್ ನಾನು ಓದೋದಳು ಓದ್ತಾ ಇದೆ ಅಂದರೆ ಮನೇಲಿ ನಾನು ಮುದ್ದಿನ ಮಗಳು, ನಾನು ಏನೇ ಆದರೂ ಓದೋದು ಮಾಡೋದು ಎಲ್ಲನೂ ಕೇಳ್ತೀನಿ. ಆ ಥರ ಇದ್ದ ಒಂದು ಮಗು ಇವಾಗ ಮನೇಲಿ ನಾನೇನೋ ಮಾಡ್ತೀನಿ. ಅವ್ರಿಗೂ ಗೊತ್ತಿತ್ತು ಚಿಕ್ಕ ವಯಸ್ಸಲ್ಲಿ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಂತ ಅವ್ರಿಗೆ ಗೊತ್ತಿತ್ತು. ಸ್ಕೂಲ್ಗೆ ಬಂದಮೇಲೆ ಬ್ಯಾಗ್ ಒಂದು ಸೈಡ್ ಥ್ರೋ ಮಾಡಿದ್ಮೇಲೆ ಅಲ್ಲಿ ಟಿ ವಿ ಹಾಕೊಂಡು ಕುಣಿತಿದೆ, ಹಾಡು ಕೇಳ್ತೀನಿ. ಇವಾಗೂ ಅಷ್ಟೇ, ನಾನು ಏನಾದರೂ ರೆಡಿ ಆಗಬೇಕಂದ್ರೆ ಹಾಡು ಹಾಕೊಂಡು ರೆಡಿ ಆಗ್ತಿರ್ತೀನಿ. ಆ ಥರ ಎಲ್ಲ ನನಗೆ ಇತ್ತು, ಅದು ಅವ್ರಿಗೂ ಗೊತ್ತಿತ್ತು. ಆದರೆ ನಮ್ಮ ಮಮ್ಮಿಗೆ ಒಂದು ಬೇಜಾರಾಗಿತ್ತು ಅಂದರೆ ನಾನು ಡಿಗ್ರಿ ಡ್ರಾಪ್ ಔಟ್ ಮಾಡಿದೆ ಅಂತ ಒಂದು ರೀಸನ್ಗೆ ಅವ್ರಿಗೆ ವೈರಲ್ ಆಗುವಾಗ ನೀವು ಸ್ಟೂಡೆಂಟ್ ಆಗಿ ಇದ್ರೆ ನಾನು. ಓಕೆ, ಅಂದ್ರೆ 3rd ಇಯರ್ ಕಂಪ್ಲೀಟ್ ಆಗ್ಬೇಕಿತ್ತು. ಇವಾಗ 3rd ಇಯರ್ ಇರ್ಬೇಕಿತ್ತು ನಾನು. ಓಕೆ, ಡ್ರಾಪ್ ಔಟ್ ಮಾಡಿದ್ ಯಾಕೆ ಅಂದ್ರೆ ಒಂದು ರೀಸನ್ ಏನಂದ್ರೆ ನಾನು ಟ್ರೋಲ್ ಆದೆ ಅಂತ ಹೇಳಕ್ಕಿಂತ ನನ್ನ ಕಾಲೇಜಲ್ಲಿ ಫ್ರೆಂಡ್ಸ್ಗಳು, ನಾನು ರಜಾ ಆಗ್ತಿದ್ದೆ, ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇರ್ತಿತ್ತು, ನಾನು ರಜಾ ಆಗ್ತಿದ್ದೆ. ನಾನಿಲ್ಲಿ ಹಳೆ ವೀಡಿಯೋಸ್ನೆಲ್ಲ ನನ್ನ ಪೇಜಿಗೆ ಬಿಡ್ತಾ ಇದ್ದೆ. ಅದನ್ನು ಮಕ್ಳೇನು ಮಾಡೋ ಡಿಗ್ರಿಯಲ್ಲಿ ನನಗೆ ಸ್ಟೂಡೆಂಟ್ಗಳು ಇಷ್ಟ ಆಗಿದ್ದಿಲ್ಲ. ಮೇನ್ ಆಗಿ ಅವ್ರುಗಳಿಂದ ನನಗೆ ಸ್ವಲ್ಪ ಎಫೆಕ್ಟ್ ಬಿತ್ತು. ಯಾಕೆಂದರೆ ಫ್ರೆಂಡ್ಸ್ ಅಂದಮೇಲೆ ಒಂದು ಸಪೋರ್ಟಿವ್ ಇರಬೇಕು. ಇವನ್ ಏನೇ ಇರಲಿ, ಅವರು ವೀಡಿಯೋಸ್ ಮಾಡ್ತಾರೆ, ಅವ್ರುಗಳು ಮಾಡ್ತಾರೆ ವೀಡಿಯೋಸು, ಏನೋ ಮಾಡ್ತಾಳೆ ಬಿಡಿ, ಅದು ಸಪೋರ್ಟಿವ್ ಆಗಿರೋ. ಅವ್ರು ಹಂಗಿಲ್ಲ, ಸಪೋರ್ಟಿವ್ ಆಗಿದ್ದಿಲ್ಲ. ಅವ್ರು ಏನು ಮಾಡ್ತಿದ್ರು, ನಾನು ರಜಾ ಹಾಕ್ದಾಗ ಹೋಗಿ ಟೀಚರ್ಸ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಹೇಳೋದು, ಓದಲ್ಲ ಮಾಡಲ್ಲ ಆ ಥರ. ಅಂದರೆ ಇವಳು ಓದೋದು ಬಿಟ್ಬಿಟ್ಟು ವೀಡಿಯೋಸ್ ಹಾಕ್ತಿದ್ದಾಳೆ, ಮನೇಲಿದ್ದು ವೀಡಿಯೋಸ್ ಮಾಡ್ತಿದ್ದಾಳೆ, ಅದು ಇದು ಅಂತ. ಬಟ್ ನಾನು ಹಳೆ ವೀಡಿಯೋಸ್ ಬಿಟ್ರೂ ಅವರು ಹೋಗ್ಬಿಟ್ಟು ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ ಅಂತ. ಆವಾಗ ಟೀಚರ್ಸ್ಗಳು ನನಗೆ ಅವರು ಫಸ್ಟ್ ಆಫ್ ಆಲ್ ನನ್ನ ನಂಬಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನಂಬೇಕಿತ್ತು. ಅಷ್ಟು ಚೆನ್ನಾಗಿ ಓದ್ತಿದ್ದೀನಿ ನಾನು, ಅಷ್ಟೆಲ್ಲ ನಾನು ಟೀಚರ್ಸ್ ಹೇಳಿ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ ಅಂದಮೇಲೆ ಅವ್ರು ನಂಬೇಕಿತ್ತು ನನ್ನನ್ನು. ಅವ್ರು ನಂಬಿಲ್ಲ. ಅವ್ರೇನು ಮಾಡಿದ್ರು, ಮಕ್ಕಳು ಮತ್ತು ನಾನು ವೈರಲ್ ಆಗೋದು ಅಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿತ್ತಲ್ವ, ಅವ್ರೇ ಕಾಲೇಜಲ್ಲಿ ಕರೆದು ಬುದ್ಧಿವಾದ ಎಲ್ಲ ಹೇಳೋದು. ಮತ್ತು ನನಗೆ ಇದೆಲ್ಲ ಬೇಡ, ಲೈಕ್ ಅಂತ ಒಂಥರ ಪರ್ಸ್ನಲ್ ವಿಷಯ ಕಾಲೇಜಲ್ಲಿ ಹೇಳ್ಬಾರ್ದು. ಬಿಕಾಸ್ ಓದೋದು ಮಾತ್ರ ಕೇಳಬೇಕಿರೋ ಟೀಚರ್ಸ್ಗೆ ಇರೋ ರೈಸ್ ಅದೇ. ಮಕ್ಕಳು ಓದೋದು ಮಾತ್ರ ಅಷ್ಟೇ ಬಿಟ್ಟು ನಾವು ವೀಡಿಯೋಸ್ ಯಾಕೆ ಮಾಡ್ತೀವಿ, ನಾವು ಎಲ್ಲಿಗೆ ಹೋಗ್ತೀವಿ ಅದೆಲ್ಲ ಬೇಡ. ಬಿಕಾಸ್ ಆಫ್ ನಮ್ಮದು ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಓದೋದು ಕೇಳ್ತಾರೆ, ವೆಲ್ ಆ್ಯಂಡ್ ಗುಡ್, ಅದು ನಾವು ರೆಸ್ಪಾನ್ಸ್ ಮಾಡ್ಬೋದು. ಯಾಕೆಂದರೆ ನಮ್ಮದು ಅವ್ರ ಜವಾಬ್ದಾರಿ ನಾವು ಓದೋದು. ಸೊ ಅವ್ರ ಪರ್ಸ್ನಲ್ ವಿಷಯಗಳೆಲ್ಲ ಈ ಥರ ವೈರಲ್ ಆಗ್ತಿದೆ, ಅದು ಇದು ಅಂತೆಲ್ಲ ಹೇಳಿದಾಗ ನನಗೆ ಒಂಥರ ಫೀಲ್ ಆಗೋಯಿತು. ಆಮೇಲೆ ನನಗೆ ನಮ್ಮಮ್ಮನ ಮುಂದೆ ನನಗೆ ಬೇಜಾರಾಗೋಯ್ತು, ನಮ್ಮಮ್ಮಂಗೂ ಬೇಜಾರಾಗೋಯ್ತು. ನಾನು ಅಲ್ಲೇ ಡಿಸೈಡ್ ಮಾಡಿದೆ ಕಾಲೇಜೇ ಬೇಡ ನನಗೆ ಅಂತ. ಅಂದರೆ ನನಗೆ ತೀರಾ ಮೈಂಡ್ಗೆ ಹೋಗ್ಬಿಡ್ತು. ಆದ್ರೂ ಸಹ ನಿಮಗೆ ಈಗ ಈ ಕಾಲೇಜ್ ಬೇಡ, ನಾನು ಕಾಲೇಜ್ ಚೇಂಜ್ ಮಾಡಿ ಆಪ್ಷನ್ ಇದೆ. ಬಟ್ ನನಗೆ ಯಾಕೋ ಡಿಗ್ರಿ ಅಂದರೆ ನನಗೆ ಇಷ್ಟ ಇದಿಲ್ಲ ಡಿಗ್ರಿ ಓದಕ್ಕೆ. ಇನ್ನಾದ್ರೂ ಸಹ ಪ್ಲಾನ್ ಇದೆಯಾ ಅಂತ ಹೇಳಿದ್ರೆ, ಈಗ ನೀವು ಕಾಲೇಜ್ ಹೋಗಿಯೇ ಓದ್ಬೇಕು ಅಂತ ಇಲ್ಲ, ಈಗ ಕರೆಸ್ಪಾಂಡಿಂಗ್ ಮಾಡ್ಬೋದಿತ್ತು, ಬಟ್ ನಂಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಮತ್ತೆ ಏನಾಗೋಯ್ತು, ನನ್ನ ಕಾಲೇಜ್ ಟೀಚರ್ಸ್ ಮೇಲೆ ಕಾಲ್ ಮಾಡಿದ್ರು ನನಗೆ ಇಷ್ಟ ಆಗ್ತಿದೆ. ಯಾಕೆಂದರೆ ಟೀಚರ್ಸ್ ಅಲ್ಲಿ ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೋದಿತ್ತು. ಅವರು ಅರ್ಥ ಮಾಡ್ಕೋಬೇಕಿತ್ತು. ಅವ್ರಿಗೆ ಗೊತ್ತಾನೆ ನಾನು ಓದೋದಳು ಇದ್ದೀನಿ, ಇಲ್ಲ ಅಂತಲ್ಲ ಅಂತ. ಬಟ್ ಅವರು ಅದನ್ನೇ ನನಗೆ ಮೇಲೆ ಕಾಲ್ ಮಾಡೋಷ್ಟು ನಾನು ನೆಗ್ಲೆಕ್ಟೇ ಮಾಡಿಬಿಟ್ಟೆ. ನನಗೆ ಮನಸ್ಸಿಗೆ ಒಂಥರ ಅಲ್ಟ್ ಆಗೋಯಿತು. ಇವಾಗ ಸ್ಕೂಲಿಂದ LKG ಟಿಲ್ 10th ತನಕ ಟೀಚರ್ಸ್ ನನ್ನ ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡಿದ್ದಾರೆ. ಇವನ್ 2nd PUCಯಿಂದನೂ ಟೀಚರ್ಸ್ ನನಗೆ ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ಇವಾಗ ಈ ವಿಷಯದಲ್ಲಿ ಡಿಗ್ರಿ ಬಂದ್ಸೋದನ್ನ ಟೀಚರ್ಸ್ ಯಾಕೆ ಚೇಂಜ್ ಆಗಬೇಕು, ಏನಕ್ಕೆ ಚೇಂಜ್ ಆಗಬೇಕು? ನೀವು ಖಾಲಿ ಸಪೋರ್ಟ್ ಮಾಡಲಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅನ್ನೋಕ್ಕಿಂತ ಲೈಕ್ ಅವರು ರ್ಯಾಶ್ ಆಗಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ವಿಡಿಯೋಸ್ ಮಾಡೋದು, ಫೋಟೋಸ್ ಇಳಿಯೋದು, ಅದೆಲ್ಲ ನಮ್ಮದು ಒಂದು ಪರ್ಸ್ನಲ್ ಹೋಬಿ.
ಅದ್ರ ಬಗ್ಗೆ ಮಾತ್ರ ರೈಸ್ ಟೀಚರ್ಸ್ಗಳಿಗೂ ಇಲ್ಲ. ಅವ್ರಿಗೆ ಬೇಕಿರೋದು ಬರೀ ಓದ್ಬೇಕು ಮಕ್ಕಳು, ಮಕ್ಳದ್ದು ಒಂದು ಬಿಲ್ಡ್ ಆಗಬೇಕು, ಎಜುಕೇಷನ್ ಬಿಲ್ಡ್ ಆಗಬೇಕು, ಅಷ್ಟರಲ್ಲಿ ಮಾತ್ರ ಕೆಲವೊಂದು ರೈಸ್ ಇರುತ್ತೆ. ಅವ್ರು ಅದನ್ನ ಬಿಟ್ಟು ಔಟ್ ಆಫ್ ಲಿಮಿಟೆಡ್ ಏನೋ ಹೇಳ್ಬಿಟ್ಟು ನನಗೆ ಅದು ಇಷ್ಟ ಆಗಿಲ್ಲ. ನನಗೆ ನನಗೆ ಆ ಥರ ಇಷ್ಟ ಮೈಂಡಿಗೆ ಇಷ್ಟ ಆಗಲ್ಲ. ನನಗೆ ಯಾವ್ದು ಇಷ್ಟ ಅದನ್ನೇ ನಾನು ಮಾಡ್ತೀನಿ. ಸೊ ಹಂಗಾಗಿ ಟೀಚರ್ಸ್ ಹಂಗಂದ್ರು ಅಂತ ನಾನು ಮನ್ಸಿಗೆ ಹಚ್ಕೊಂಡು ಬಿಟ್ಬಿಟ್ಟೆ. ಈಗ ತುಂಬಾ ಕಡೆ ಇದಾಗ್ತಾ ಇರುವಂತಹ ವಿಷಯನೇ ಇದು, ಬಣ್ಣ ಸೌಂದರ್ಯ ಎಲ್ಲಕ್ಕಿಂತ ಮಿಗಿಲಾಗ್ದಿದ್ದು ವ್ಯಕ್ತಿತ್ವ ಅಂತ ನೀವು ಫಸ್ಟ್ ಹೇಳಿದೆ. ಅದು ನಾವು ಒಂದು ಮಾತಾಡೋದು ನಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಅಥವಾ ನಾವೊಂದು ಕಾನ್ಫಿಡೆಂಟ್ ಆಗಿದ್ರೆ ಎಂತ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನೀವು ಹೇಳಿದಾಗ ಎಷ್ಟೋ ಜನ ನನ್ನ ತರನೇ ಇದ್ದಾರೆ ಅಂತ ಹೇಳಿದ್ರಿ. ಆ ಎಷ್ಟೋ ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ನಾನು ಚೆನ್ನಾಗಿಲ್ಲ, ಅಯ್ಯೋ ನಾನು ಇದಿಲ್ಲ, ನನ್ಗೆ ಇದ್ರು ಬಂದು ಮಾತಾಡ್ಲಿಕ್ಕೆ ಆಗಲ್ಲ, ನನ್ನ ಎಲ್ಲರೂ ಇದ್ ಮಾಡ್ಬೋದು ಅಂತ ಹೆಣ್ಮಕ್ಳಿಗೆ ಎಂತ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಚೆನ್ನಾಗಿಲ್ಲ ಅನ್ನೋದು ಅದು ದೇವ್ರು ನಿಮಗೆ ಎಲ್ಲರಿಗೂ ಬ್ಯೂಟಿ ಅಂತ ಕೊಟ್ಟಿರೋದು ಹಿನ್ನರಲ್ಲಿ, ಮುಖದಲ್ಲ. ಇವಾಗ ಎಕ್ಸಾಂಪಲ್ ನಾನು ಇವಾಗ ಇಷ್ಟೊಂದು ಚಂದ ಮೇಕಪ್ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಒಂದು 4 ಗಂಟೆ ತನಕ ನೋಡಿ ನನ್ನ ಮೇಕಪ್ ಯಾವುದು ಇರೋದು ರಿಮೂವ್ ಆಗ್ಬಿಟ್ಟಿರುತ್ತೆ. ಮತ್ತೆ ನಾವು ಅಂದ ಚಂದ ಮುಖದಲ್ಲಿ ಯಾವತ್ತೂ ಇರಲ್ಲ. ಮುಖದಲ್ಲಿ ಮಣೆ ಹಾಕೊಂಡು ಕುತ್ಕೊಂಡ್ರೆ ನಿಜ ಹೇಳ್ತೀನಿ ಏನೂ ಮಾಡಕ್ ಸಾಧ್ಯ ಇಲ್ಲ. ಮನ್ಸಲ್ಲಿ ಇರಬೇಕು, ಬ್ಯೂಟಿ ಬರೋದೇ ಮನ್ಸಲ್ಲಿ. ನಮ್ಮ ಮನ್ಸು ಶುದ್ಧ ಇದ್ರೆ ನಮ್ಮ ಮುಖನೂ ಕೂಡ ಅಷ್ಟೇ ಸನ್ಶೈನ್ ಆಗಿರುತ್ತೆ. ಮನ್ಸೇ ಶುದ್ಧ ಇಲ್ಲ, ಮುಖದಲ್ಲಿ ಮೇಕಪ್ ಮಾಡ್ಕೊಂಡು ಕೂರಿದ್ರೆ ಏನು ಯೂಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕೈಲಿ ಏನೂ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತೆಲ್ಲ ಅನ್ಕೊಳ್ಳೋದೇ ವೇಸ್ಟು. ಯಾಕೆ ದೇವ್ರು ನಮ್ಗೆ ಅಂತ ಒಂದು ಶಕ್ತಿ ಕೊಟ್ಟಿರ್ತಾರೆ, ಯುಕ್ತಿ ಕೊಟ್ಟಿರ್ತಾರೆ, ನಮಗೆ ಯೋಚನೆ ಮಾಡೋ ಒಂದು ತಾಳ್ಮೆನೂ ಕೊಟ್ಟಿರ್ತಾರೆ. ದೇವ್ರು ಯಾರನ್ನೂ ಕೂಡ ಲೈಕ್ ವೇಸ್ಟ್ ಭೂಮಿಯಲ್ಲಿ ನೀನು ಹುಟ್ಟಿದ ದಂಡ ಪಿಂಡ ಅಂತ ಹುಟ್ಟಿಸಿಲ್ಲ. ದೇವರು ಒಬ್ರಿಗೆಲ್ಲ ಒಂದೊಂದು ಮಾತಾಡೋಂಥ ಒಂದು ಮನಸ್ಥಿತಿ ಏನೋ ಒಂದು ಹೇಳ್ತಾರಲ್ಲ, ಟ್ಯಾಲೆಂಟ್ ಅಂತ ಹೇಳ್ತೀವಲ್ಲ. ಇವಾಗ ನನಗೂ ಹೇಳ್ತಾರೆ ವಾಟ್ ಈಸ್ ನಿನ್ನ ಟ್ಯಾಲೆಂಟ್ ಏನು ಅಂತ ಕೇಳಿಸ್ತಾರೆ. ಬಟ್ ಟ್ಯಾಲೆಂಟ್ ಮಾತಾಡೋದು ಒಂದು ಟ್ಯಾಲೆಂಟೇ ನಿಮ್ಮ ಪ್ರಕಾರ, ಓದೋದು ಒಂದು ಟ್ಯಾಲೆಂಟೇ, ಏನೋ ಒಂದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಒಂದು ಟ್ಯಾಲೆಂಟೇ. ಇವಾಗ ಎಷ್ಟೋ ಜನ ನಮ್ಮಂಥ ಕುಳುಕಿರೋರು ಇದ್ದಾರೆ, ಕಾಲು ಕೈ ಇಲ್ದಿರೋರು ಇದ್ದಾರೆ, ಅವರು ಕಾಲಲ್ಲಿ ಬರೆಯೋದು ಅದು ಒಂದು ಟ್ಯಾಲೆಂಟೇ. ಇವಾಗ ಡ್ಯಾನ್ಸ್ ಮಾಡೋದು ಅದು ಒಂದು ಟ್ಯಾಲೆಂಟ್. ಎಲ್ಲದರಲ್ಲೂ ಒಂದೊಂದು ದೇವರು ಒಬ್ರೊಬ್ರಿಗೆ ಒಂದೊಂದು ಥರ ಕೊಟ್ಟಿರ್ತಾರೆ. ಈ ಸೌಂದರ್ಯ ಇರಬೇಕು ಅಂದರೆ ಸೌಂದರ್ಯಕ್ಕಿಂತ ಮಿಗಿಲಾಗಿರೋದು ಮನಸ್ಸು, ಬ್ಯೂಟಿಫುಲ್ ಮನಸ್ಸು ಇರಬೇಕು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನನ್ನ ಪ್ರಕಾರ. ಒಳ್ಳೆ ಮನಸ್ಸಿದ್ರೆ ವ್ಯಕ್ತಿತ್ವ ಅಲ್ಲೇ ಕಾಣಿಸ್ಬಿಡುತ್ತೆ. ಇವಾಗ ನೀವು ನನ್ನ ಹತ್ರ ಮಾತಾಡ್ತಿರ್ತೀರಾ, ನನ್ನ ವ್ಯಕ್ತಿತ್ವ ಲೈಕ್ ನಾನು ಚೆನ್ನಾಗಿ ನಾನು ಇವಾಗ ವೈರಲ್ ಆಗಿದ್ದೀನಿ ಸಮಥಿಂಗ್, ನಾನೇನೋ ದೊಡ್ಡ ಸಾಧನೆ ಮಾಡಿ ದಬಾಕಿದ್ದೀನಿ ಅಂತ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಹೋದ್ರೆ ನನ್ನ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಿದ್ರು ಏನು ಮಾಡದೇ ಥರ ಇರಬೇಕು. ದೇವ್ರು ನಮಗೆ ಏನೋ ಕೊಟ್ಟಿರ್ತಾರೆ ಅನ್ಸಸ್ನ ನಾವೇನೋ 5-6 ಮೂವಿ ಮಾಡಿದ್ದೀವಿ, ಅದು ಇದು ಏನೂ ಇಲ್ಲ. ಏನು ಮಾಡಿದ್ರು ನಮ್ಮ ಮನಸ್ಸಲ್ಲಿ ನಮ್ಮ ವ್ಯಕ್ತಿತ್ವ ಹಂಗೆ ವ್ಯಕ್ತಿತ್ವ ಬರಬೇಕಿದ್ರೆ ಮೇನಾಗಿ ನಾನು ಅಪ್ಪು ಸರ್ ಅಭಿಮಾನಿ. ಅಪ್ಪು ಸರ್ನ ನೋಡಿ ನಾನು ಆ ವ್ಯಕ್ತಿತ್ವನ ನಾನು ತಗೊಂಡಿದ್ದೀನಿ. ಅವ್ರು ಹಂಗಿರೋದಕ್ಕೆ ಅಲ್ವಾ ಜನ ಅಷ್ಟೊಂದು ಅವ್ರನ್ನ ದೇವರು ಅಂತ ಹೇಳೋದು. ಸೊ ಹಂಗಾಗಿ ನಾವು ಅವ್ರ ಥರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡಿಬೇಕು ಅನ್ನೋದು ನನ್ನ ಒಂದು ಕನಸು ಅದು. ಓಕೆ, ನೀವು ಫಸ್ಟ್ ಹೇಳಿದ್ರಿ ನನಗೆ ರೀಲ್ಸ್ ಮಾಡುವಾಗ ನಂದು ಫಸ್ಟ್ ಇಷ್ಟು ರೀಚ್ ಆಗ್ತಾ ಇದೆ ಅಂತ ಹೇಳಿದೆ ನಂದು ಫ್ರೆಂಡ್. ಪುನಃ ಡಿಗ್ರಿಯಲ್ಲಿ ಏನಾಯ್ತು, ನಿಮ್ಗೆ ಅಲ್ಲಿರುವ ಎನ್ವಿರಾನ್ಮೆಂಟೇ ಖುಷಿ ಆಗ್ಲಿಲ್ಲ, ನಿಮ್ಮ ಜೊತೆಗಿರುವ ಫ್ರೆಂಡ್ಸ್ ಎನ್ವಿರಾನ್ಮೆಂಟ್ ಖುಷಿ ಆಗ್ಲಿಲ್ಲ. ಈಗ ಆಸ್ ಆಫ್ ನೌ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ, ಸ್ನೇಹ ಅಂತ ಹೇಳಿದ್ರೆ ನಿಮ್ಮ ಒಪಿನಿಯನ್ ಏನಿದೆ? ನನಗೆ ಅದರಲ್ಲಿ ಚಾಯ್ಸ್ ಆಫ್ ಫ್ರೆಂಡ್ಸಲ್ಲಿ ನನಗೆ ತುಂಬ ಇವಾಗಿರೋ ಫ್ರೆಂಡ್ಸಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಇವಾಗ ಹೇಳ್ಬೇಕಿದ್ರೆ ನನಗೆ ಬ್ಯಾಕ್ ಬೋನಸ್ ಸಪೋರ್ಟ್ ಮಾಡೋ ಒಂದು ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆ ನನಗೆ ಅವ್ರು ಸಿಕ್ಕಿದ್ದು ತುಂಬ ಪುಣ್ಯ ಇದೆ, ನಾನು ಅವ್ರಿಗೆ ಸಿಕ್ಕಿದ್ದು ತುಂಬ ಪುಣ್ಯ ಇದೆ. ಒಂದು ಫ್ರೆಂಡ್ಶಿಪ್ ಅಂದರೆ ಬರೀ ಲೈಕ್ ಏನು ಹೇಳೋದು, ಬೇರೆ ಅವರು ನೇಮು ಫೇಮು ಬೇರೆ ದುಡ್ಡಿದ್ದಾಗ ಮಾತ್ರ ಫ್ರೆಂಡ್ಶಿಪ್ ಅಲ್ಲ, ಅವ್ರ ಕಷ್ಟ ಅವ್ರ ಸುಖದಲ್ಲೂ ಇರಬೇಕು ಫ್ರೆಂಡ್ಶಿಪ್ಪು. ಇವಾಗ ದಿಢೀರ್ ಅಂತ ಕೆಳಗಡೆ ನಾನು ಬಿದೋಗ್ದಾಗ ಎದುರ್ಸಕ್ಕೆ ಸಾಥ್ ಕೊಡ್ತಾರಲ್ಲ ಅವರು ಕೂಡ ಫ್ರೆಂಡ್ಶಿಪ್ಪೇ. ಇವಾಗ ಎಕ್ಸಾಂಪಲ್ ನನಗೆ ಕೆಲವೊಂದು ಫ್ರೆಂಡ್ಸ್ಗಳಿದ್ದಾರೆ, ಅವ್ರು ಇವಾಗ ನಾನು ತುಂಬ ನೆನ್ನೆ ಮೊನ್ನೆಯಿಂದ ಸಖತ್ ಬೇಜಾರಾಗಿತ್ತು. ನಾನು ಏನು ಹಾಕಿದ್ರು ಓಡ್ತಾ ಇಲ್ಲ, ಜನಗಳು ನನ್ನ ಹೆಸರು ಅಳಿಸ್ಬಿಟ್ಟಿದ್ದಾರೆ, ಯಾಕೆ ಸಮಥಿಂಗ್ ಏನಾಯಿತು, ಯಾಕೆ ನನ್ನನ್ನು ಈ ಥರ ಇದು ಮಾಡ್ತಿದ್ದಾರೆ ಅಂತ ನನ್ನ ಫ್ರೆಂಡ್ಸ್ ಹತ್ರ ತುಂಬ ಬೇಜಾರಲ್ಲಿ ಹೇಳ್ಕೊತಿದ್ದೆ.
ಇವಾಗ ಆ ಥರ ಹೇಳಿದಾಗ ಅವ್ರು ಹೇಳೋದು ನೀನು ತಲೆ ಕೆಡಿಸ್ಕೋಬೇಡ, ನೀನು ಒಂಥರ ಬ್ರ್ಯಾಂಡು, ನಾವಿದ್ದೀವಿ, ನಿಂಗೆ ಯಾವತ್ತೂ ಅಷ್ಟೇ, ನೀನು ಟ್ರೋಲರ್ಸ್ಗೆ ನೀನು ಯಾವತ್ತೂ ಬೈದಿಲ್ಲ, ಟ್ರೋಲರ್ಸ್ನ ನೀನು ಪ್ರೌಡಾಗಿ ಹೇಳ್ಕೊಂಡಿರೋಳು, ಅಂಥವ್ರನ್ನ ನಿನ್ನ ಟ್ರೋಲರ್ಸ್ ನಿನ್ನ ಬಿಟ್ಬಿಡ್ತಾರ, ಟ್ರೋಲ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡ, ನೀನು ಒಂದು ಮದುವೆ ಪಡ್ತೀಯ ತಲೆ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು. ಅವ್ರು ಏನು ಮಾಡ್ತಾರೆ, ನಾನು ಅವ್ರು ಹೇಳೋದು ನನ್ನ ಸ್ಟೋರಿಯನ್ನು ನಾನು ಹಾಕ್ತೀನಿ, ನಿನಗೆ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಪ್ರತಿಯೊಬ್ಬರು ಹಾಕ್ತಾರೆ. ನಾನು ಇವಾಗ ಏನೇ ಹಾಕಿದ್ರು ನಂಗೆ ಮೆನ್ಷನ್ ಮಾಡು ಅಂತಾರೆ ಅವರು. ನನ್ನ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ಮೇಲೆಯಿಂದ ಕೆಳಗಡೆ ಬಿದ್ದೆ ಅಂದರೆ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಒಂದು ಬೇಜಾರಲ್ಲಿ ಒಂದು ಲೈಕ್ ಎಂಥ ಒಂದು ಡಿಪ್ರೆಷನ್ ಮೈಂಡಲ್ಲಿ ಏನೋ ಒಂದಿದ್ದಾರೆ, ಅದರಿಂದ ಆಚೆ ಥರ ಫ್ರೆಂಡ್ಸ್ಗಳು ಇದ್ದಾರೆ. ನಾನು ಆ ಕೆಲಸ ಮಾಡ್ತಿದ್ದೆ, ಇವಾಗ ಅವ್ರು ನನಗೆ ಮಾಡ್ತಾ ಇದ್ದಾರೆ. ಅದು ಅಂಥ ಫ್ರೆಂಡ್ಸ್ಗಳು ಸಿಕ್ಕಿದ್ದು ನನಗೆ ತುಂಬ ಲಕ್ಕಿ ಅಂತ. ಮತ್ತು ಇನ್ನೊಂದು ಹೇಳ್ಬೇಕಿದ್ರೆ ಫ್ರೆಂಡ್ಶಿಪ್ಪಲ್ಲಿ ಮೋಸ ಮಾಡಬಾರ್ದು. ಅದು ನನಗೆ ಲೈಫಲ್ಲಿ ಒಬ್ಬರಿಂದ ಆಗ್ಬಿಟ್ಟಿದೆ. ಫ್ರೆಂಡ್ ಅಂತ ಮಾಡಿಕೊಂಡು ಲೈಕ್ ಫ್ರೆಂಡ್ಶಿಪ್ಪಲ್ಲಿ ಮೋಸ ಮಾಡಿರೋದು ಅದೆಲ್ಲ ಮಾಡಬಾರ್ದು. ಆ್ಯಕ್ಚುಲಿ ನೇಮ್ಗೆ ಫೇಮ್ಗೆ ಜೊತೆಲಿದ್ದು ಅವರ ಹೆಸರನ್ನ ಕೆಡಿಸ್ಬಿಟ್ಟು ಹೋಗೋದು ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಲೈಕ್ ಅವರ ಸ್ವಾರ್ಥ ಅಂತ ಹೇಳ್ಬೋದು ಅಷ್ಟೇ. ಸೇಮ್ ಅದೇ ವಿಷಯನೇ ಕೇಳಲಿಕ್ಕೆ ಬಂದೆ ನಾನು. ಸೇಮ್ ಆ ವಿಷಯದಲ್ಲಿ ಒಂದು ವೈರಲ್ ಆಗುವಾಗ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಿಂದಾಗಿ ನಿಮಗೆ ಚೀಟ್ ಆಯಿತು ಅಂತ ಆಗುವಾಗ ನಿಮಗೆ ಯಾವ ತರ, ಯಾಕೆ ಎಷ್ಟು ಬೇಜಾರಾಯ್ತು ಅಂತ? ನೆಕ್ಸ್ಟ್ ನಿಮ್ಗೆ ಒಬ್ರನ್ನ ನಂಬೇಕು ಅಂತ ಹೇಳಿದ್ರು ಸಹ ಮತ್ತೆ ನೀವು ಯೋಚನೆ ಮಾಡಿ ನಂಬೇಕಾಗುತ್ತೆ. ಆ ತರ ಸಿಚುವೇಶನ್ಸ್ ಏನಾದ್ರು ಬಂದಿದ್ಯಾ? ಬಂದಿದೆ. ಏನಕ್ಕೆ ಅಂದ್ರೆ ನನ್ನ ಲೈಫಲ್ಲಿ ಫ್ರೆಂಡ್ ಅಂತ ನಾನು ಮಿನಿ ಫ್ರೆಂಡ್ ಅಂತ ಅವ್ರ ಹೆಸರು ಹೇಳಲ್ಲ, ಒಬ್ಬನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಎಲ್ಲ ನನ್ನ ಏಜ್ ಇರೋರು ಲೈಕ್ 20 to 23 ಆ ಥರ ಏಜ್ ಇರೋ ಹುಡುಗರು ಫ್ರೆಂಡ್ಸ್ಗಳಿದ್ದಾರೆ. ಲೈಕ್ ಮಿನಿ ಫ್ರೆಂಡ್ಸ್ನ 20, 21 ಆ ಥರ ಮಿನಿ ಫ್ರೆಂಡ್ಸ್ ಒಬ್ಬನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಇವನ್ ಅವ್ರು ನಾನು ಅವ್ರನ್ನ ಲೈಕ್ ಪಾಪು ಥರ ನೋಡ್ತಾ ಇದ್ದೆ. ಎಲ್ಲ ಅವರು ದಾರಿಯಲ್ಲಿ ಅವರು ವಿಡಿಯೋಸ್ಗಳು ಮಾಡ್ತಾರೆ, ಅವ್ರ ದಾರಿಯಲ್ಲಿ ನಾನು ಕೂಡ ಸಾಥ್ ಕೊಡ್ತಾ ಇದ್ದೆ. ಬಟ್ ಅವರು ನನಗೆ ಸಪೋರ್ಟ್ ಮಾಡಿದೆ. ನಾನು ಅವ್ರಿಗೆ ಏನೇ ಬಳಸಿರಲಿ, ಕೋಪದಲ್ಲಿ ನಾನು ಏನೇ ಅಂದಿರಲಿ, ಅವ್ರು ನನಗೆ ಸಪೋರ್ಟ್ ಮಾಡಿದೆ. ನನ್ನ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡೋರಿಗೆ ಸಾಥ್ ಕೊಟ್ಕೊಂಡು ಕೆಟ್ಟದಾಗ ಪ್ರಚಾರ ಮಾಡಿದ್ರು. ಅಲ್ಲೋಗಿ ಅವಳು ಹಂಗೆ ಹಿಂಗೆ ಪತ್ನೊಂದು ಮಗಳೊಂದು ನಾನು ಕುಡಿತೀನಿ ಅದು ಇದು ಅಂತಲ್ಲ. ಇವನ್ ನಾನು ಇರೋದು ಇಲ್ಲಿ ನಮ್ಮ ಕ್ಯಾಸ್ಟ್ ಬಂದು ಕೊಡುವ. ನಮ್ಮ ಕ್ಯಾಸ್ಟಲ್ಲಿ ವೈನ್ಗಳು ತಯಾರು ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಕುಡಿಯೋ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನಾವು ಲಿಮಿಟೆಡು. ನಾವು ಹಂಗೆ ಹೋಗಿ ಏನೋ ಕುಡಿದ್ಬಿಟ್ಟು ಮತ್ತೊಂದು ನಾವು ಮಾಡೋವಂಥವ್ರಲ್ಲ. ನಮಗೇನೋ ಪಾರ್ಟಿ ಗಿಟ್ಟಿ ಚಿಕ್ಕ ಏನೋ ಒಂದು ಸಣ್ಣ ಪುಟ್ಟ ಮಾಡೋ ನಾವು ಕುಡಿತೀವಿ. ಆ ಥರ ಒಂದು ಅವ್ರು ಮೇನಾಗಿ ಅದನ್ನೆಲ್ಲ ತೊಗೊಂಡೋಗಿ ಅವ್ರ ಪೇಜಲ್ಲಿ ಹಾಕಿರೋದು ತಪ್ಪಿದೆ. ಅವ್ರ ಪೇಜಲ್ಲಿ ಹಾಕಿ ಆ ಥರ ಯಾರಿಗೋ ಸಪೋರ್ಟ್ ಮಾಡ್ಕೊಂಡು ಇವಾಗ ಅವ್ರ ಲೈಫು ಹಾಳಾಗೋಯ್ತು, ನನ್ನ ಹೆಸರು ಹಾಳಾಗೋಯ್ತು. ನಾನು ಸಾಥ್ ಕೊಡ್ತಿದ್ದೆ, ಎಲ್ಲ ವಿಷಯದಲ್ಲಿ ನಾನು ಸಾಥ್ ಕೊಡ್ತಿದ್ದೆ. ನೀನು ಈ ಕಡೆ ಹಿಂಗೆ ಮಾಡು, ನೀನು ಹಂಗೆ ಮಾಡು, ನೀನು ಈ ಥರನೇ ಮಾಡು. ನನ್ನ ಉದ್ದೇಶ ಏನಂದ್ರೆ ನಾನು ಒಬ್ಬಳೇ ಬೆಳಿಬೇಕು ಅಂತೀರ, ನನ್ನ ಜೊತೆಲಿರೋರು ಬೆಳಿಬೇಕು ಅಂತ ಒಂದು ಉದ್ದೇಶ ಆಗಿ ಅವ್ರು ಸಾಥ್ ಕೊಡ್ಕೊಂಡ್ಬರ್ತಾರೆ. ಬಟ್ ಅವ್ರು ಏನು ಮಾಡಿದ್ರು, ಅವ್ರು ಯಾರೋ ಥರ್ಡ್ ಪರ್ಸನ್ಗೋಸ್ಕರ ಜೊತೆಲಿದ್ದವ್ರು ನಾನು ಏನೇ ಇರಲಿ, ನಮ್ಮ ನಡುವೆ ಏನೇ ಜಗಳ ಬಂದಿರಲಿ, ನಾನು ಏನೋ ಬೈದಿರಲಿ, ಇಲ್ಲ ಮಾತಿಗೆ ಏನೋ ದೂರ ಆಗಿದ್ದಿರಲಿ, ಬಟ್ ಯಾರಿಗೋ ಸಾಥ್ ಕೊಡ್ಕೊಳಕ್ಕೆ ಹೋಗ್ಬಿಟ್ಟು ನನ್ನನ್ನು ಕೆಳಗಡೆ ಹಾಕಿದ್ರು, ನನ್ನ ಹೆಸರನ್ನ ಹಾಳು ಮಾಡಿದ್ರು. ಇವನ್ ಆ ಥರ ಮಾಡಿದಾಗ ನನಗೆ ತುಂಬ ಬೇಜಾರಾಗೋಯ್ತು. ಇಂಥ ಫ್ರೆಂಡ್ ನೆನಪು ಮಾಡ್ಕೊಂಡೆ, ಯಾಕೆ ಬೇಕಿತ್ತು ಇನ್ನು ಸವಾಸ? ನಮ್ಮ ಮನೇಲೆಲ್ಲ ಬೈದು ಇವನ್ ನನಗೆ ನಂಬೋಕ್ಕಿಂತ ಅವ್ರನ್ನ ಜಾಸ್ತಿ ನಂಬಿ ಅವ್ರ ಜೊತೆ ಕಳಿಸ್ತಾ ಇದ್ರು. ಬಟ್ ಕಳಿಸಿದ್ದು ಒಂದು ಮನೆ ಮಗು ಥರ ನೋಡ್ತಿರುವಾಗ ಲೈಕ್ ಅವ್ರು ಏನಕ್ಕೆ ಆ ಥರ ನನಗೆ ಸಪೋರ್ಟ್ ಮಾಡಿದೆ, ಅವ್ರು ಒಂದು ಮಾತೇನೋ ಹೇಳಿದೆ ಅಂದರೆ ಅದು ಕ್ಲಿಯರ್ ಟೈಮ್ ಕೊಡಬೇಕಿತ್ತು. ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ರು? ಸೊ ಸಪೋರ್ಟ್ ಮಾಡಿದ್ದಕ್ಕೆ ಅಲ್ವಾ ನನ್ನ ಹೆಸರು ಹಾಳಾಗೋಯ್ತು. ಅದಕ್ಕೆ ನನಗೆ ಆ ಥರ ಅಷ್ಟು ಫ್ರೆಂಡ್ಶಿಪ್ಪು ಬೇಡ. ಇವಾಗ ಅವ್ರು ನಾನು ಮಾತಾಡ್ಸಲ್ಲ ಅಂತಲ್ಲ, ಇವಾಗ ಅವ್ರಿಂದ ನಾನು ದೂರ ಇದ್ದೀನಿ ಅಂತಲ್ಲ, ಅಂದರೆ ನಿನ್ನ ಜಾಗದಲ್ಲಿ ನೀನಿರು, ನನ್ನ ಜಾಗದಲ್ಲಿ ನಾನು ಇರ್ತೀನಿ ಅನ್ನೋ ಥರ ಇದ್ದೀನಿ. ಯಾಕೆಂದರೆ ನನಗೆ ಮನ್ಸಲ್ಲಿ ತುಂಬ ಬೇಜಾರಾಗಿದ್ದು ಅದೊಂದು ವಿಷಯಕ್ಕೆ. ಯಾಕೆಂದರೆ ಅವ್ರು ನಮ್ಮ ಪಾಪು ಥರ ನೋಡ್ತಾ ಇದ್ದೆ ನಾನು. ಎಲ್ಲ ನನಗೆ ಮಿನಿ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಅವ್ರನ್ನ ಮಿನಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ. ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊತಿದ್ದೆ. ಒಂದು ಅಕ್ಕನ ಸ್ಥಾನಲ್ಲೋ ಒಂದು ಫ್ರೆಂಡ್ಸ್ ಸ್ಥಾನದಲ್ಲೋ ನಾನು ಕೊಟ್ಟಿದ್ದೆ. ಚೆನ್ನಾಗಿ ನೋಡಿಕೊಂಡು ಕೂಡ ಈ ಥರ ಚೆನ್ನಾಗಿ ನೋಡ್ಕೊಳ್ಳೋದು ದುಡ್ಡು ಕೊಟ್ಟು ನೋಡ್ಕೊಳ್ಳೋದಲ್ಲ, ಅವ್ರ ಕಷ್ಟದಲ್ಲಿ ನಾನು ಸಾಥ್ ಕೊಡ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಸಾಥ್ ಕೊಟ್ಟಿದ್ದು. ಅದು ಅವ್ರು ಥಿಂಕ್ ಮಾಡಬೇಕಿತ್ತು. ಇಷ್ಟೆಲ್ಲ ನಮ್ಗೆ ಇಷ್ಟೆಲ್ಲ ನನ್ನ ಜೊತೆ ಇದ್ದಾಳೆ ಕಷ್ಟ ಸುಖದಲ್ಲಿ, ಏನೋ ಅವ್ರು ಥರ್ಡ್ ಪರ್ಸನ್ಗೋಸ್ಕರ ನಾನು ಅವಳ ಬಗ್ಗೆ ಅವಳು ನನ್ನ ಏನೋ ಅಂದವಳ, ಬಿಡೋಣ 5 ದಿವಸ ಟೈಮ್ ಕೊಟ್ಟು ಆಮೇಲೆ ಅವಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಅವಳ ಹತ್ರ ಮಾತಾಡೋಣ, ಆ ಥರ ಮೈಂಡ್ ಸೆಟ್ ಇದ್ದಿಲ್ಲ. ಬಂದ್ಬಂದು ಏನೇನೋ ಹೇಳಿ ಏನೇನೋ ಎಲ್ಲಿದ್ದೋಗೋ ಎಲ್ಲಿನೋ ತೊಗೊಂಡೋಗಿ ಸಮಥಿಂಗ್ ಆಲ್ ನನಗೆ ಹೆಂಗಾಗೋಯ್ತು ಅಂದರೆ ಲೈಕ್
ಯಾಕಿಂತ ಫ್ರೆಂಡ್ಗೆ ನಾನು ಸಪೋರ್ಟ್ ಮಾಡಿದೆ ಅನ್ನೋಂಥ ಫೀಲ್ ಆಗೋಯ್ತು. ಇನ್ನು ಯಾರಿಗೂ ಸಪೋರ್ಟ್ ಮಾಡಬಾರ್ದು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟೆ ಕರೆಕ್ಟ್. ಈ ನಿಮ್ಮ ಪರ್ಸನಲ್ ಲೈಫಲ್ಲಿ ಬಂದಂತಹ ಒಂದು ನಂಬಿಕೆಗೆ ಮೋಸ ಆಗದ ವಿಷಯ ಇದು. ಇದರಿಂದಾಗಿ ನಿಮ್ಗೆ ಹೇಗಾಯ್ತು? ಜನರನ್ನ ಇನ್ನು ಹೇಗೆ ನಂಬೋದು ಅಂತ ಅನ್ನಿಸ್ತಾ, ಅಥವಾ ಈ ಒಂದು ಇನ್ಸಿಡೆಂಟ್ ಇಂದ ನಾನು ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಅಂತ ಅನ್ನಿಸ್ತಾ? ಅಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಸ್ಟಾರ್ಟಿಂಗ್ ತುಂಬಾ ವೀಕ್ ಆಗ್ಬಿಟ್ಟೆ, ಯಾಕೆಂದ್ರೆ ನಮ್ಮ ಮಮ್ಮಿಗೆ ಹುಷಾರಿದ್ದಿಲ್ಲ. ನನಗೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಾನು ಈ ಕಡೆ ಹೋಗ್ಬೇಕಾ, ಈ ಕಡೆ ಇದು ಮಾಡ್ಬೇಕಾ, ಆ ಥರ ಮನ್ಸಿಟ್ಟು ನನಗೆ ಫಸ್ಟ್ ನನಗೆ ಬೇಕಿದ್ದು ಇಲ್ಲಿ ಇಲ್ಲಿ ಇದಕ್ಕೆ ಏನಕ್ಕೆ ಅಂದರೆ ನನಗೆ ಎಲ್ಲದಕ್ಕೂ ನೆಲುವಾಗಿರೋ ನಮ್ಮ ತಾಯಿ. ಸೊ ಅವ್ರ ಪ್ರಾಬ್ಲಮ್ ನಾನು ನೋಡ್ಬೇಕಿರೋದು, ಇಲ್ಲಿ ನನ್ನ ಪ್ರಾಬ್ಲಮ್ ಹೇಗೆ ನೋಡಲಿ? ನನಗೆ ಒಂಥರ ಡಿಪ್ರೆಷನ್ ಮೈಂಡ್ಗೆ ಹೋಗ್ಬಿಟ್ಟೆ ನಾನು. ನನಗೆ ಏನು ಹಿಂಗಾಗೋಯ್ತು, ನನ್ನ ಹೆಸರು ಕೂಡ ಹೋಯ್ತು. ಯಾಕೆ ಕಷ್ಟಪಟ್ಟು ನಾನು ಏನೋ ಒಂದು ಹೆಂಗೋ ಬಂದಿದೆ, ಅದು ಹೋಯ್ತು. ಎಲ್ಲ ಮೈಂಡಲ್ಲಿ ಲೈಕ್ ಸಾವು ಬದುಕು ಹೋರಾಟ ಮಾಡೋ ಥರ ನನ್ನ ಮೈಂಡ್ ಸೆಟ್ ಎಲ್ಲೆಲ್ಲಿಗೋ ಹೊಂಟೋಗ್ಬಿಟ್ಟಿತ್ತು. ಆಮೇಲೆ ನಾನು ಒಂದು ಸ್ವಲ್ಪದಲ್ಲಿ ನನಗೆಲ್ಲ ಭಯ ಸ್ಟಾರ್ಟ್ ಮಾಡಿ ನೆಗೆಟಿವ್, ನನ್ನ ಪಾಸಿಟಿವ್ ಟ್ರೋಲ್ ಮಾಡಿರೋರು ಟ್ರೋಲರ್ಸ್, ಇವನ್ ನನ್ನ ಅದ್ರಲ್ಲಿ ತುಂಬ ಖುಷಿ ಪಡ್ಬೇಕಂದ್ರೆ ಟ್ರೋಲರ್ಸ್ ಯಾರು ಕೂಡ ನನ್ನ ನೆಗೆಟಿವ್ ಮಾಡಿಲ್ಲ. ಜೊತೆಲಿ ಯಾರ್ಯಾರು ಇದ್ದರು ಅವ್ರು ನೆಗೆಟಿವ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿ ಒಂದು ನೋವಲ್ಲಿದ್ದಾಳೆ ಅಂದರೆ ಹೇಳಿದಾಗ ಒಂದು ಸಮಾಧಾನ ಮಾಡೋ ವ್ಯಕ್ತಿಗಳು ಕಾಣೆ. ಜಸ್ಟ್ ಅವರು ಅವರ ಒಂದು ಇದಕ್ಕೆ ಅಲ್ಲೊಂದು ವಿಡಿಯೋ ಮಾಡೋದು, ಇಲ್ಲೊಂದು ವಿಡಿಯೋ, ಸಮಥಿಂಗ್ ಎಲ್ಲೆಲ್ಲೋ ನನ್ನ ಮೈಂಡ್ ಎಲ್ಲೆಗೋ ಡೈವರ್ಟ್ ಆಗೋ ಥರ ಮೈಂಡ್ ಸೆಟ್ಟಲ್ಲಿ ಮಾಡಿದ್ರು. ಅವಾಗ ನನಗೆ ಒಂದೇ ಮನಸ್ಸಲ್ಲಿ ಬಂದಿದ್ದು ಒಂದೇ, ನನಗೆ ಈ ಟೈಮಲ್ಲಿ ನೋಡಿ ನಾನು ಅವಾಗ ಅಂದ್ಕೊಂಡೆ, ನೇಮು ನಾವು ಒಂದು ಟೈಮಲ್ಲಿ ಜನರೇ ಅಂತೇಳಿ ನಗಿಸ್ಕೊಂಡು ಬಂದಿರೋ ವ್ಯಕ್ತಿ ಇಷ್ಟೊಂದು ಕೆಳಗೆ ಬಿದ್ಲು. ಇವಾಗ ಅವಾಗ ಥಿಂಕ್ ಮಾಡಿದೆ, ಇವಾಗ ಯಾರಿದೆ ನನ್ನ ಹತ್ರ? ಯಾರೂ ಇಲ್ಲ. ಅವ್ರು ಸ್ವಾರ್ಥಾಗಿ ನನ್ನ ಜೊತೆ ಬಂದರು, ನನ್ನನ್ನು ಲೈಕ್ ಇವರ ನ್ಯೂಟ್ರಲೈಸ್ ಮಾಡ್ಕೊಂಡು ಹೋದ್ರು. ಅವಾಗ ನನಗೆ ಒಂದೇ ಡಿಸೈಡ್ ಆಗಿ ನಾನು ಎಲ್ಲಿ ಬಿದ್ದೆ ಅಲ್ಲೇ ಎದೊಳ್ಬೇಕು. ಅಲ್ಲಿ ಎದೊಳ ತಕ್ಕ ನಾನು ಬಿಡಲ್ಲ ಅನ್ನೋ ಛಲದಲ್ಲಿ ಇವಾಗ ಕೂಡ ಹಂಗಿದ್ದಿದ್ರೆ ನಾನು ಇವಾಗ ರೀಲ್ಸ್ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಕೂರ್ಬೋದಿತ್ತು. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ? ಮೈ ಸೆಲ್ಫ್ ನಾನು ಪ್ರೂವ್ ಮಾಡ್ಬೇಕು. ನಾನು ಹುಟ್ಟಿದ್ದು ಸಾಧನೆ ಮಾಡೋಕ್ಕೆ, ಸಾಯಕ್ಕಲ್ಲ. ಹಂಗೆ ಸಾಯೋ ಥರ ಇದ್ದಿದ್ರೆ ಎಂತೆಂಥ ವಿಷಯಕ್ಕೆ ನಾನು ಸತ್ತೇ ಹೋಗ್ಬಿಡ್ಬೋದಿತ್ತು. ನಾನು ಯಾವತ್ತೂ ಅಷ್ಟೇ ಸಾಯೋ ನಿರ್ಧಾರ ನನ್ನ ಮೈಂಡಲ್ಲಿ ಬರುತ್ತೆ, ಆದರೆ ಮಾಡಲ್ಲ. ಯಾಕೆ ಅಂದರೆ ನಾನು ಹುಟ್ಟಿರೋದು ಏನೊಂದು ಮಾಡಬೇಕು. ಇವಾಗ ನನ್ನ ಮೈಂಡಲ್ಲಿ ಇದೆ ಅದು ನಾನು ಮಾಡಬೇಕು ಅಂತ. ಮತ್ತು ನಾನಿವಾಗ ಏನಾದರೂ ಮಾಡ್ಕೊಂಡು ಹೋದರೆ ಇವಾಗ ನಮ್ಮ ತಾಯಿನ ಯಾರು ನೋಡ್ಕೊತಾರೆ? ಯಾರು ನೋಡ್ಕೊಳ್ಳಲ್ಲ. ಇವನ್ ಅವ್ರಿಗೆ ನನ್ನ ಫ್ರೆಂಡ್ ಆಗಿದೆ, ನನಗೆ ಅವ್ರ ಫ್ರೆಂಡ್ ಇದ್ದಾರೆ. ಏನೋ ಇಬ್ಬರು ಜಗಳ ಆಡ್ತೀವಿ, ನೀವು ಚಲೋ ಮಾತಾಡ್ತೀವಿ, ಆ ಥರ ನಾನು ಬಿಟ್ಟು ಹೋಗ್ಬಿಟ್ರೆ ಸಡನ್ನಾಗಿ ಆ ಜೀವ ಹೆಂಗೆ ತಡ್ಕೋಬೇಕಾಗುತ್ತೆ? ಸೊ ಆ ಮೈಂಡಲ್ಲಿ ನನಗೆ ಹೆಂಗೆ ಬಂದ್ಬಿಟ್ಟು ನನಗಂತ ಇರೋದು ಒಂದೇ ಜೀವ, ಆ ಜೀವಗೋಸ್ಕರ ನಾನು ಏನಾದರೂ ಮಾಡಬೇಕು. ಸೊ ನನ್ನ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಮಾತಾಡಿದಾರಲ್ಲ, ನಾನೇನೊಂದು ತೋರಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಏನಾಯಿತು, ನಾನು ಇಲ್ಲಿ ತಕೊಂಡು ಬಿಡೋಲ್ಲ ನನ್ನ ಛಲ. ಅದರಲ್ಲಿ ಕೆಲವೊಂದು ಫ್ರೆಂಡ್ಸ್ ನನ್ನ ಹತ್ರ ಸಾಥ್ ಕೊಡ್ಕೊಂಡು ನಿಂತ್ಕೊಂಡ್ರು. ನೀನು ತಲೆ ಕೆಡಿಸ್ಕೋಬೇಡ, ನಿಂದೇನೂ ತಪ್ಪಿಲ್ಲ, ನಿಂದೇನೂ ಇಲ್ಲ, ನಾವೆಲ್ಲ ನಿನ್ನ ಈಗ ನೋಡ್ತಾ ಇಲ್ಲ, ನಿನ್ನನ್ನು ಆಗ್ಲಿಂದ ನೋಡ್ತಿದ್ದೀವಿ, ಯು ಆರ್ ಇನ್ನೋಸೆಂಟೆ. ಬಟ್ ನೀನು ನಂಬಿ ಮೋಸ ಹೋಗಿದೆಯಾ ಹೊರತು ನೀನು ಯಾರಿಗೂ ಮೋಸ ಮಾಡಿಲ್ಲ. ಸೊ ನೀನು ನಿಲ್ಲಬೇಕು. ನೀನೆಲ್ಲ ನಿಮ್ಮಂಥ ಮಕ್ಕಳಿಗೆ ಲೈಕ್ ಹ್ಯಾಂಡಿಕ್ಯಾಪ್ಗಳ ನೀನು ಸ್ಫೂರ್ತಿಯಾಗಿದೆಯಾ, ನೀನು ಒಂದು ಸ್ಫೂರ್ತಿ ಆಗಿದೆಯಾ ಅಂದಮೇಲೆ ನೀನು ಎದ್ದು ನಿಲ್ಲಬೇಕು, ನೀನು ಬೀಳೋದಲ್ಲ ಅಂತ. ಮತ್ತು ನನಗೆ ಒಂದು ಮೈಂಡಲ್ಲಿ ನನಗೆ ಅರ್ಥ ಆಗಿದೆ ವಿಷಯದಲ್ಲಿ ಅಂದರೆ ನೇಮ್ ಫೇಮು ಒಂದು ಮಟ್ಟಿಗಿದ್ರೆ ಮಾತ್ರ ನಾವಾಗ್ತೀವಿ. ಇಲ್ಲಾಂದರೆ ನಮ್ಗೇನಾದ್ರು ಒಂದು ಆಯಿತು ಅಂದರೆ ಯಾರೂ ಬರಲ್ಲ, ಯಾರೂ ನಿಲ್ಲಲ್ಲ ಅಂತ ಅವಾಗ ಅರ್ಥ ಆಯಿತು. ಅವಾಗ ನಾನು ಡಿಸೈಡ್ ಮಾಡ್ಕೊಂಡಿದ್ದು, ಯಾರ ಹತ್ರ ಚೆನ್ನಾಗಿರ್ಬೇಕು ಎಲ್ಲರ ಹತ್ರನೂ. ಇವಾಗ ನನ್ನ ಹತ್ರ ಹೇಗೆ ಎಲ್ಲ ಚೆನ್ನಾಗಿರೋ ಥರ ಹಿಂದ್ಗಡೆ ಇಕ್ಕಿದ್ರು, ನಾನೇ ಅದೇ ಮೈಂಡ್ ಸೆಟ್ಟಲ್ಲಿದ್ದೀನಿ, ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ನಾನು ಹಿಂದ್ಗಡೆ ಹೋಗಿ ಏನು ಬೇಕೋ ಅದನ್ನ ಮಾತಾಡ್ತೀನಿ. ಆ ಥರ ಮೈಂಡ್ ಸೆಟ್ಟಲ್ಲಿ ನಾನು ನನ್ನ ಅಚೀವ್ ಮಾಡೋ ತನಕ, ನಾನು ಏನೋ ಒಂದು ಮಾಡೋ ತನಕ ಇಲ್ಲಿಂದ ಐ ಶುಡ್ ಪ್ರೂವ್ ಇಟ್, ನಾನೇನೋ ಒಂದು ತೋರಿಸ್ಬೇಕು ಅಂತೇಳಿ ಒಂದು ಮಟ್ಟಿಗೆ ನಾನು ಇವಾಗ ವರ್ಷ ಕೀರ್ತಿ ಚೇಂಜ್ ಆಗಿದೆ. ಮಾತಲ್ಲಿ ಮುಂದುವರಿಸ್ತಾ, ನಿಮ್ಮ ಪರ್ಸನಲ್ ಲೈಫ್ದು ತುಂಬಾ ವಿಷಯಗಳನ್ನ ಹೇಳಿದ್ರಿ, ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ. ತುಂಬಾ ವೈರಲ್ ಆದಂತಹ ವಿಷಯ ನಿಮ್ಮ ಲವ್ ಸ್ಟೋರಿ. ಹೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಬ್ರೇಕಪ್ ಸ್ಟೋರಿ ಆಗಿರಬಹುದು, ಅಥವಾ ಈಗ ನಿಮ್ಗೆ ಲವ್ ಲೈಫ್ ಬಗ್ಗೆ ಎಂತ ಒಪಿನಿಯನ್ ಇದೆ? ಅಂದ್ರೆ ನಾನು ಲವ್ ಮಾಡೋದು ತಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ. ಪ್ರೀತಿ ಅನ್ನೋದು ಅಂದ್ರೆ ಅದು ಬ್ಯೂಟಿಫುಲ್, ಒಂದು ಸುಂದರವಾದ ಬಾಂಡಿಂಗ್ ಅಂತ ಹೇಳ್ಬೋದು. ಇವಾಗ ಅಪ್ಪಂದು ಪ್ರೀತಿ, ಅಮ್ಮಂದು ಪ್ರೀತಿ, ಎಲ್ಲದಕ್ಕೊಂದೊಂದು ಮಿಗಿಲಾದ ಒಂದು ಪ್ರೀತಿ. ಅದಕ್ಕೆ ಪ್ರೀತಿ ಇಲ್ಲ ಅಂದರೆ ಮನುಷ್ಯರೇ ಇಲ್ಲ. ಇವಾಗ ನೀವು ಅಷ್ಟೇ ನನ್ನ ಹತ್ರ ಕೋಪದಲ್ಲಿ ಮಾತಾಡಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೆ? ನೀವು ನಮ್ಮ ಹತ್ರ ಮಾತಾಡ್ತಿರೋ ಪ್ರೀತಿಯಿಂದ. ಪ್ರೀತಿ ಎಲ್ಲರಿಗೂ ಬೇಕಿರೋದು. ಹಾಗೆ ನಾನಿವಾಗ ಅವ್ರು ಸಿಕ್ಕಿದ್ದು ನನಗೆ ಇನ್ಸ್ಟಾಗ್ರಾಮಲ್ಲೇ. ಹೆಂಗೆ ಅಂದರೆ ನಾನು ಅಪ್ಪ ಇಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನನ್ನ ಬಗ್ಗೆ
ತುಂಬ ಜನ ಕೇಳ್ತಾ ಇದ್ರು. ನಾನು ಅವಾಗ ನನ್ನ ಬಗ್ಗೆ ಒಂದು ಹೇಳಿ ವಿಡಿಯೋ ಹಾಕಿದೆ. ಆ ಟೈಮಲ್ಲಿ ಈ ವ್ಯಕ್ತಿ, ಆ ಟೈಮಲ್ಲಿ ನನಗೆ ಫ್ರೆಂಡ್ಸ್ ಎಲ್ಲ ದೂರ ಆಗಿದ್ರು. ಬಿಕಾಸ್ ಒಂದೇ ಗೊತ್ತಲ್ವ, ಕಾಲೇಜಲ್ಲಿ ಏನೋ ಒಂದು ವಿಷಯಕ್ಕೆ ಎಲ್ಲೆಲ್ಲೋ ತಗೊಂಡು ಹೆಂಗೋ ಮಾಡಿದ್ರು ನನಗೆಲ್ಲ ಇದ್ರು. ನನಗೆ ಅವಾಗ ಏನಾಗೋಯ್ತು, ಈ ಹುಡುಗ ಬಂದ್ಬಿಟ್ಟು ಲೈಕ್ ಇನ್ನೋಸೆಂಟ್ ಅನಿಸ್ತು, ತುಂಬ ಪಾಪುದ ಹುಡುಗ ಅಂತ ಫೀಲ್. ನನಗೆ ಮೊದಲಿಂದನೇ ಒಂದು ಆಸೆ ಇತ್ತು, ಅಂದರೆ ನಾನು ಶ್ರೀಮಂತರನ್ನ ಮದುವೆ ಆಗೋದ್ರಿಂದ ಶ್ರೀಮಂತರಿಗೆ ಲೈಫ್ ಕೊಡೋಕ್ಕಿಂತ ಒಳ್ಳೆ ಬಡವ್ರ ಮನೆ ಮಕ್ಳಿಗೆ ಲೈಫ್ ಕೊಟ್ಟರೆ ಎಲ್ಲೋ ನನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಮೈಂಡ್ಸೆಟ್ ಬಂತು. ಅದು ಏನಕ್ಕೆ ಬಂತು ಅಂದರೆ ರೀಸನ್, ನಾನು ತುಂಬ ಕಷ್ಟಪಟ್ಟು, ನಾನು ಒಂದು ಬರೋ ಕುಟುಂಬದಲ್ಲಿ ಇದ್ದು ನಮ್ಮಮ್ಮನ ಕಷ್ಟ ಎಲ್ಲ ನೋಡಿದ್ದೀನಿ. ಅದೇ ಥರ ಒಂದು ನಾನು ಯಾರಿಗೋ ಲೈಫ್ ಕೊಟ್ಟರೆ ಆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಮೈಂಡ್ಸೆಟ್ಟಲ್ಲಿ ನಾನು ಬಂದಿದ್ದೆ. ಆ ಟೈಮಲ್ಲಿ ನಾನೇನು ಮಾಡಿದೆ, ಅಪ್ಪ ಇಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವ್ನು ಬಂದ್ಬಿಟ್ಟು ಮೆನ್ಷನ್ ಮಾಡಿದರು, ಅದರಲ್ಲಿ ಬರೆದ್ಬಿಟ್ಟು ಯಾಕೆ ಕಿಪ್ಪಿ ಅವರೇ ನಾನು ಇದ್ದೀನಿ ಹಾಗೆ ಹೀಗೆ ಅಂತ ಏನೋ ಬರೆದ್ಬಿಟ್ಟು ಮೆನ್ಷನ್. ಆ ಟೈಮಲ್ಲಿ ಅವರೇನು ವೈರಲ್ ಆಗಿರಲಿಲ್ಲ. ವೈರಲೇ ಆಗಿದ್ದಿಲ್ಲ. ದೇವರಾನಾಗ ಹೇಳ್ತೀನಿ, ನೆವರ್. ನನ್ನಷ್ಟು ವೈರಲೇ ಇಲ್ಲ, ಅವ್ನು ಯಾರು ಅಂತಲೇ ಗೊತ್ತಿದ್ದಿಲ್ಲ. ಆ ಥರ ಏನೋ ನನಗೆ ಮೆನ್ಷನ್ ಮಾಡಿದಾಗ ನಾನು ಬ್ಯಾಕ್ ಮೆನ್ಷನ್ ಮಾಡಿದೆ. ನನಗೆ ಆ ಟೈಮಲ್ಲಿ ಯಾರೂ ಇದ್ದಿಲ್ಲಲ್ಲ, ಯಾರ ಹತ್ರ ಮಾತಾಡೋ ನನ್ನ ಫೀಲಿಂಗ್ಸ್ ಹೇಳ್ಕೊಳ್ಳೋಕ್ಕೂ ಯಾರೂ ಇದ್ದಿಲ್ಲ. ನನಗೊಂಥರ ಏನೋ ಇವನು ಏನೋ ಮಾತಾಡ್ತಾ ಮತ್ತೆ ಅಪರೂಪಾಗೆ ಹಿಂಗೆ ಸಿಗ್ದ. ಅವನು ಮೆನ್ಷನ್ ಮಾಡಿದಾಗ ನಾನು ಹೋಗ್ಬಿಟ್ಟು ಬ್ಯಾಕ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಅಂತ ಹಾಕಿದ್ದೆ. ಆಗ ಆಲ್ರೆಡಿ ಅವ್ನು ನನಗೆ ಮೆಸೇಜ್ ಹಾಕ್ಬಿಟ್ಟಿದ್ದ, ನಾನು ನೋಡಿದ್ದಿಲ್ಲ. ಆಮೇಲೆ ಹೋಗ್ಬಿಟ್ಟು ಹಿಂಗೆ ಥ್ಯಾಂಕ್ ಯು ಅದಿದ್ದು ಹಿಂಗೆ ಕಾಫಿ ಐತೆ, ತಿಂಡಿ ಇತ್ತು, ಅದಾಯ್ತು ಇದಾಯ್ತು ಅಂತ ಮಾತಾಡ್ತಿದ್ದ. ಆಮೇಲೆ ನಾನು ಹಂಗೆ ಅವನಿಗೆ ರೆಸ್ಪಾನ್ಸ್ ಮಾಡ್ತಿದ್ದೆ. ಹಂಗೆ ಒಂದು ಟೈಮಲ್ಲಿ ನನ್ನ ಹತ್ರ ನಂಬರ್ ಕೇಳಿದ. ನಾನು ಹಂಗೆ ನೀನು ನೋಡಿದ್ದೀನಲ್ಲ, ನನಗೆ ಇವನ್ನ ಒಳ್ಳೆಯವನು ಅಂತ ಅಲ್ಲೇ ಅನಿಸ್ಬಿಡ್ತು. ಚೆನ್ನಾಗಿ ಮಾತಾಡಿ, ಲಿವಿಂಗ್ ರೆಸ್ಪೆಕ್ಟ್, ಒಂಚೂರು ಅವ್ರ ಬಗ್ಗೆ ಒಂದು ಬ್ಯಾಡಾಗಿ ಏನೂ ಬರಬಾರ್ದು, ಆ ಥರ ನನಗೆ ಹತ್ರ ಥರ ಮಾತಾಡೋದು ಸ್ಟಾರ್ಟ್ ಮಾಡಿದ್ದು. ನನಗೇನಾಯಿತು, ಎಲ್ಲೋ ನನಗೆ ಮನಸ್ಸಲ್ಲಿ ಬಂತು, ಇಂಥ ಹುಡುಗರಿಗೆ ನಾನು ಲೈಫ್ ಕೊಟ್ಟರೆ ಅಥವಾ ಇಂಥವ್ರನ್ನ ನಾನು ಮಾತಾಡಿ ಒಂದು ಏನಾದರೂ ಒಂದು ನನ್ನಿಂದ ಏನಾದರೂ ಅವ್ರಿಗೆ ಒಳ್ಳೇದಾಗಲಿ ಏನೋ ಅಂತ ಮೈಂಡ್ಸೆಟ್. ನಾನು ಫಸ್ಟಿಂದನೇ ನನಗೆ ಬಡವ್ರ ಮಕ್ಕಳು, ಕಾಲು ಕೈ ಇಲ್ದಿರೋ ಮಕ್ಕಳು ಅವ್ರನ್ನೆಲ್ಲ ನೋಡಿದಾಗ ನನಗೆ ಒಂಥರ ಈ ಮನಸ್ಸಿಂದನೇ ಅನಿಸ್ಬಿಡುತ್ತೆ ಅವ್ರಿಗೇನೋ ಮಾಡಬೇಕು ನನ್ನ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಹಂಗೆ ಇವ್ರನ್ನೂ ಇನ್ನೋಸೆಂಟ್ ಅನಿಸ್ತು. ಮಾತಾಡ್ತಾ ನನಗೆ ಲೈಕ್ ಈ ಥರನೇ ಪ್ರಪೋಸ್ ಮಾಡೋದು ಸ್ಟಾರ್ಟ್ ಮಾಡಿ ನಾನು ಇವನ್ನ ಮಾತಾಡಿದ್ದೀನಲ್ಲ, ನನಗೂ ಅನಿಸ್ತು ಲೈಕ್ ಎಲ್ಲೋ ಒಳ್ಳೆ ಹುಡುಗ ಇರ್ಬೋದು ಹಾಗೆ ಹೀಗೆ ಅನ್ನೋ ಥರ ಮೈಂಡ್ಸೆಟ್. ಅವನು ಹೇಳ್ದ ಒಂದು ಮಾತು, ಇನ್ನಿಗೆ ಅಪ್ಪ ಇಲ್ಲ ಅಲ್ಲ, ಸೊ ಅಪ್ಪ ಇಲ್ಲ ಅಂದ್ರೂ ಅಪ್ಪನ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂದ್ರೂ ನಾನು ನಿನ್ನ ಜೊತೆ ಕೊನೆ ತನಕ ಇರ್ತೀನಿ, ಮತ್ತು ಲೈಕ್ ನೀನು ನನ್ನ ಲೈಫ್ ಹಾಳು ಮಾಡಿದ್ರು ನಾನು ನಿನ್ನ ಲೈಫ್ ಹಾಳೇ ಮಾಡಲ್ಲ ಅನ್ನೋ ಹೇಳಿದ. ಆಮೇಲೆ ಲೈಕ್ ನಾವು ಇದನ್ನೆಲ್ಲ ಆಚೆ ಹೇಳೋಕ್ಕಿಂತ ಮುಂಚೆ ಇವನ್ ಟು ರೆಸ್ಪೆಕ್ಟ್, ಹೋಗಿ ಬನ್ನಿ ಹಾಗೆ ಹೀಗೆ ಆ ಥರ ನನಗೆ ಒಂದು ರೆಸ್ಪೆಕ್ಟ್ ಕೊಡೋ ಸ್ಟಾರ್ಟ್ ಮಾಡಿದ್ರೆ ನನಗೆ ಅನಿಸ್ತು ಎಲ್ಲೋ ಇವನು ನನಗೆ ಎಲ್ಲೋ ದೇವ್ರು ಕೊಟ್ಟಿರೋ ಥರ ಅನಿಸ್ಬಿಟ್ಟು ನನಗೆ. ನನ್ನ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿ ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲಿ ಯಾವಾಗ ಇದು ಒಂದು ಫೋಟೋ ಮೆನ್ಷನ್ ಮಾಡಿದ ಟೈಮಲ್ಲಿ ನಾನು ಪಬ್ಲಿಕಲ್ಲಿ ಪ್ರೈವೇಟಲ್ಲಿ ಹಾಕಕ್ಕೆ ಹೋಗ್ಬಿಟ್ಟು ಅಂದರೆ ಕ್ಲೋಸ್ ಫ್ರೆಂಡ್ಸ್ಗೆ ಹಾಕಕ್ಕೆ ಹೋಗ್ಬಿಟ್ಟು ಪಬ್ಲಿಕಲ್ಲಿ ಹಾಕ್ಬಿಟ್ಟೆ. ಟ್ರೋಲ್ ಮಾಡಿದ್ರು. ಟ್ರೋಲ್ ಮಾಡಿದ ಟೈಮಲ್ಲೂ ನನ್ನ ಮೈಂಡ್ ಸೆಟ್ ಏನಿತ್ತು, ನಾನು ಹೇಳ್ಕೊಳಕ್ಕೆ ಇಷ್ಟ ಇದ್ದಿಲ್ಲ, ನನಗೆ ಇಷ್ಟನೇ ಇದ್ದಿಲ್ಲ. ನಾನು ಆಮೇಲೆ ಏನಾಗೋಯ್ತು, ಇವರು ಲೈವ್ಗೆ ಹೋಗ್ಬಿಟ್ಟು ಎಲ್ಲ ಹೇಳ್ಮೇಲೆ ನಾನು ನಮ್ಮನೇಲೂ ಇವನ್ ನಮ್ಮಮ್ಮನೂ ಕೇಳಿದ್ರು. ನಮ್ಮಮ್ಮ ಏನು ಹೊಡೆದು ಬಡ್ದು ಆ ಥರ ಏನೂ ಕೇಳಿದ್ರು. ನಾನು ನಮ್ಮಮ್ಮಂಗೆ ಇಷ್ಟ ಇಲ್ಲ ಅಂದರು. ನಾನು ಕಾಲಿಗೆ ಬಿದ್ದು ಅಷ್ಟೆಲ್ಲ ನಾನು ಯಾವತ್ತೂ ಅಷ್ಟು ಇಷ್ಟ ಅಲ್ಲ, ನಾನು ಒಂದು ವಸ್ತುಗಾಗಲಿ ಒಂದು ವ್ಯಕ್ತಿಗಾಗಲಿ ಕೇಳ್ಕೊಂಡೇ ಇಲ್ಲ. ಫ್ರೆಂಡ್ಸಿಗೂ ಅಷ್ಟೇ, ಯಾರ ನನ್ನ ಹತ್ರ ಇಂಥವ್ರನ್ನ ಫ್ರೆಂಡ್ ಮಾಡ್ಕೊತೀನಿ, ನೀನು ಇಂಥವ್ರ ಜೊತೆ ನನಗೆ ಬಿಡಬೇಕು, ಇಲ್ಲಿಗೆ ಬಿಡಬೇಕು ಅಲ್ಲಿಗೆ ಬಿಡಬೇಕು ಇಷ್ಟೆಲ್ಲ ಕೇಳ್ಕೊಳ್ಳಲ್ಲ. ನಾನು ಬಿಟ್ಟರೆ ಬಿಡಬೇಕಿಲ್ಲ, ನಾನು ಒಂಥರ ಹಾರ್ಡಾಡ್ತಾರ. ನನ್ನ ಇಷ್ಟ ನಾನು ಹೋಗ್ತೀನಿ ಅನ್ನೋ ಥರ ಮೈಂಡ್ ಸೆಟ್. ನಾನು ಒಂದು ವಿಷಯಕ್ಕೆ ನಾನು ಅಷ್ಟೆಲ್ಲ ಕಾಲಿಗೆ ಬಿದ್ದೆ, ಅಮ್ಮ ಪ್ಲೀಸ್ ಅಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಬೇರೆಯವ್ರ ಹತ್ರನೂ ಮಾತಾಡಿಸಿ ಅಷ್ಟೆಲ್ಲ ಒಪ್ಪಿಸಿ ನಾನು ಇದೆಲ್ಲ ಮಾಡಿದಾಗ ಅವನು ಏನಾಗೋಯ್ತು, ದಿನಾ ಜಗಳ ಸ್ಟಾರ್ಟ್ ಆಗೋದು, ದಿನಾ ಏನೋ ಒಂದು ಪ್ರಾಬ್ಲಮ್ಗಳು ಎಲ್ಲ ಅದನ್ನು ನಾನು ಫೇಸ್ ಮಾಡಿದೆ. ಹೋಗ್ಲಿ ಬಿಡು, ಪ್ರಾಬ್ಲಮ್ ಎಲ್ಲದಲ್ಲೂ ಜಗಳಗಳು ಮಾಮೂಲಿ, ಏನೋ ಒಂದು ಮಾತು ಜಗಳ ಬರೋದು. ಆಮೇಲೆ ಅವ್ರು ಎಲ್ಲಿ ಒಂದು 10K ಆಮೇಲೆ ವರ್ತ ಚೇಂಜ್ ಆಯಿತು, ಆದರೂ ನಾನು ಸಹಿಸ್ಕೊಂಡೆ, ಅರ್ಥ ಮಾಡ್ಕೊಂಡು. ಅವ್ರು ವೈರಲ್ ಆಗ್ತಾ ಹೋದ್ರು. ಆಮೇಲೆ ಒಂದು ಮಾತು ಎಲ್ಲಿ ಏನಾಯಿತು, ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಅವ್ರ ಹೆಸರು ಹೇಳಲ್ಲ, ಅವ್ರ ಜೊತೆ ನಾನು ವಿಡಿಯೋ ಮಾಡೋ ಅವ್ರ ಜೊತೆ ಹೋಗೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನಾಯಿತು, ಅಲ್ಲಿಗೆ
ಅಲ್ಲಿ ಟ್ರಿಪ್ಪಿಗೆ ಹೋಗಿದ್ದೆ. ಆ ಟ್ರಿಪ್ಪಲ್ಲಿ ಅದೇ ನೀವು ನೋಡಿರ್ಬೋದು. ಆ ಟ್ರಿಪ್ಪಲ್ಲಿ ಹೋಗಿದ್ದೆ. ಅಲ್ಲಿ ಏನಾಯಿತು ಏನೂ ಇಲ್ಲ. ಜಸ್ಟ್ ಎಂತ ಆಯಿತು ಅಂದರೆ ನಾನು ಅಲ್ಲಿ ಅಲ್ಲಿ ಜೊತೆಲಿರೋದು ಅಲ್ಲಿ ಯಾರೋ ಹೇಳ್ಕೊಡ್ತಾ ಇದ್ರು. ಏನಾಯಿತು ಅಂದರೆ ನನ್ನ ಜೊತೆಲಿರೋರು ಅವ್ರ ಜೊತೆ ಕಾಂಟೆಂಟಲ್ಲಿದ್ದರು. ವಿಡಿಯೋ ಕಾಲಲ್ಲಿ ಮಾತಾಡಿ ತೋರಿಸೋದು ಮಾಡೋದು ಎಲ್ಲನೂ ಮಾಡ್ತಾಯಿದ್ರು. ಹಂಗಾಗಿ ಅವ್ರ ಮೈಂಡಲ್ಲಿ ನೆಗೆಟಿವ್ ಬಂದು ಕುತ್ಕೊಂತು. ನಾನು ಸರಿ ಇಲ್ಲ, ನಾನು ಹಾಗೆ, ನಾನು ಹೀಗೆ. ನಾನು ಹುಡುಗರ ಜೊತೆ ಇರ್ತೀನಿ ಅಂದರೆ ಲೈಕ್ ಹುಡುಗರನ್ನ ನಾನು ಹುಡುಗರನ್ನ ಲೈಕ್ ಸಮಥಿಂಗ್ ಏನು ಹೇಳೋದು, ಬೇರೆ ರೀತಿಯಲ್ಲಿ ನಾನು ಇರಲ್ಲ. ಹುಡುಗರ ಜೊತೆ ನಾನು ಹೆಚ್ಚಿನ ಹೇಳ್ಬೇಕಿದ್ರೆ ಹುಡುಗರ ಫ್ರೆಂಡ್ಸೇ ನನಗಿದ್ದಿದ್ದು. ಕಾಲೇಜ್ ಆಗಲಿ ಸ್ಕೂಲಲ್ಲೂ ಅಷ್ಟೇ ನನಗೆ ಹುಡುಗರ ಫ್ರೆಂಡ್ಸೇ ಇದ್ದಿರು ಹುಡುಗಿರಿಗಿಂತ. ಹುಡುಗಿರು ಏನಂದರೆ ನನ್ನ ಹತ್ರ ಬರೋದಕ್ಕೆ ಅಸಹ್ಯ ಪಡ್ತಾಯಿದ್ರು, ನನ್ನ ಹತ್ರ ನಿಲ್ಲೋಕ್ಕೆ ಅಸಹ್ಯ ಪಡ್ತಾಯಿದ್ರು, ಫೋಟೋ ತೆಗಿಯೋಕ್ಕೆ ಅಸಹ್ಯ ಪಡ್ತಾಯಿದ್ರು. ಎಲ್ಲೋ ಕೆಲವೊಂದು ಹುಡುಗಿರು ಅಷ್ಟೇ. ಹಂಗಿದ್ದಾಗ ನನಗೆ ಹುಡುಗರು ಅಲ್ವಾ, ನನ್ನ ಜೊತೆ ಹೇಳ್ತೀನಿ ಮಚ್ಚ ಪಾಪ ಅವಳು ಕೂಡ ನಮ್ಮಂಗೆ, ಅವಳ ಜೊತೆ ಮಾತಾಡೋಣ ಅಂತ ಹುಡುಗರು ನನ್ನ ಜೊತೆ ಫ್ರೆಂಡ್ ಮಾಡ್ತಾಯಿದ್ರು. ಸೊ ಹುಡುಗರು ಫ್ರೆಂಡ್ಶಿಪ್ಪಲ್ಲಿ ನಿಯತ್ತಾಗಿದ್ದಾರೆ. ಹಂಗಾಗಿ ನಂಗೆ ಹುಡುಗರು ಫ್ರೆಂಡ್ಸ್ ಇದ್ದಾರೆ. ಸೊ ಹಂಗಾಗಿ ನಾನು ಅವ್ರ ಜೊತೆ ಎಲ್ಲೋ ಒಂದು ಕಡೆ ನಾನು ನೆಗೆಟಿವ್ ಆಗಿ ಅವ್ರ ಮೈಂಡಲ್ಲಿ ಕುತ್ಕೊಂಡು. ಆದರೆ ಒಂದು ಅಂದರೆ ಅವ್ರು ಕೊಟ್ಟಿದ್ದ ಮಾತು ತಕ್ಕನಾಗಿ ಅವ್ರು ಇಲ್ದಿಲ್ಲ. ಎಲ್ಲೋ ಅವರು ಲೈಕ್ ಫುಲ್ ಡೈವರ್ಟ್ ಆದರು. ಅವರಿಂದ ನನಗೆ ಸೀರಿಯಸ್ ಆಗಿ ಹೇಳ್ಬೇಕಿದ್ರೆ ಅವರಿಂದ ನನ್ನ ಹೆಸರು ಹೋಯಿತು. ನಾನು ಕಷ್ಟಪಟ್ಟಿದ್ದೀನಿ. ಈವನ್ ಅವ್ರಿಗೆ ನಾನು ಕಷ್ಟದಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿ ಏನು ಸಿಕ್ತು? ಸಮಥಿಂಗ್ ನಿಜ. ಅದು ನೆನೆಸ್ಕೊಂಡ್ರೆ ಈಗಲೂ ಕೂಡ ನೋವು ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ವಿರುದ್ಧ ನಿಂತ್ಕೊಂಡೆ ನಾನು. ಇವನ್ ಎಲ್ಲ ನಮ್ಮ ತಾಯಿ ನಾನು ಒಂದು ಮಾತು ಹೇಳ್ತಿದ್ದಿಲ್ಲ. ಅವ್ರು ನನಗೊಂದು ಮಾತು ಹೇಳ್ತಿದ್ದೀನಿ. ಇವಾಗ ಅವ್ರ ಹತ್ರ ನಾನು ಅನ್ಸ್ಕೊತಾ ಇದ್ದೀನಿ, ಎಲ್ಲರ ಹತ್ರ ಇವಾಗ ಅನ್ಸ್ಕೊತಾ ಇದ್ದೀನಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಅದೆಲ್ಲರೂ ಹೇಳ್ತಾರೆ. ಅಷ್ಟೆಲ್ಲ ಅವನಿಗೋಸ್ಕರ ಅಷ್ಟೆಲ್ಲ ನಿಂತು ನಾನು ಏನು ಮಾಡಿದೆ? ಅವ್ನು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದೆ, ಅವ್ನು ಕಷ್ಟ ಅಂದಾಗ ನಾನು ಹೆಲ್ಪ್ ಮಾಡಿದೆ. ಎಲ್ಲದೂ ನಾನು ನಿಂತ್ಕೊಳ್ತಿದ್ದೆ ಅವನಿಗೆ. ಎಲ್ಲದೂ ಅಷ್ಟೆಲ್ಲ ನಿಂತ್ಕೊಂಡು ನಾನು ಇವಾಗ ಕೆಟ್ಟೋಳ ಆದೆ. ನನ್ನ ಬಗ್ಗೆ ಒಂದು ಕೂಡ ಯೋಚನೆ ಮಾಡಿಲ್ಲ. ಇವಾಗ ಒಂದು ನಿಮಿಷ ಕೂಡ ಯೋಚನೆ ಮಾಡಿಲ್ಲ. ಅವಳು ನಾನಾಗಲ್ವ ಅವಳ ಲೈಫಲ್ಲಿ ಹೋಗಿದ್ದು. ಅವಳೆಲ್ಲೋ ಬಿದ್ದಿದ್ಲು. ನಾನಾಗಿ ಹೋಗ್ಬಿಟ್ಟು ಅವಳಿಗೊಂದು ಮಾತು ಕೊಟ್ಟು ನಾನು ಈ ಥರ ಎಲ್ಲ ಮಾಡಿದೆ ಅಂತ. ಇವಾಗ ಸೀರಿಯಸ್ ಆಗಿ ನಾನು ಕೆಟ್ಟೋಲ್ಲ. ಅದು ಎಂತೆಂಥ ಪದಗಳು ಬೈದಿದ್ರು ಅಂದರೆ ಎಂತೆಂಥ ಹಂಗೆ ಹಿಂಗೆ ಆತ ಇಳಿದಿರೋದೆಲ್ಲ ಬೈದಿದ್ರು. ಅದನ್ನ ಬೈಯೋಕ್ಕೆ ನಾನು ಕೆಟ್ಟವಳಿದ್ರೆ ಯಾಕೆ ಬರಬೇಕಿತ್ತು? ಬರುವಾಗ ನನಗೆ ಗೊತ್ತಿದ್ದಿಲ್ವ ನಾನು ಕೆಟ್ಟವಳು ಅಂತ. ಇವಾಗ ನೀವು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ತೀರಲ್ಲ, ನನ್ನ ಬಗ್ಗೆ ತಿಳ್ಕೊತಾನೆ ನೀವು ನಾವು ಫ್ರೆಂಡ್ಶಿಪ್ ಮಾಡ್ತೀರಾ. ಸುಮ್ಮನೆ ನನ್ನ ಹತ್ರ ಬರ್ತೀರಾ? ತಿಳ್ಕೊಂಡು ನಾನು ಕೆಟ್ಟವಳು ಆಮೇಲೆ ನಾನು ಮತ್ತೆ ಯಾಕೆ ನನ್ನ ಹತ್ರ ಬರಬೇಕಿತ್ತು? ಅದೇ ಒಂದು ಮನ್ಸಿಗೆ ನೋವಾಗ್ತಿರೋದು ಮುಂದೆ. ಅಷ್ಟೆಲ್ಲ ಹೆಸರು ಅಷ್ಟೆಲ್ಲ ಹೆಸರು ಮಾಡಿ ಎಲ್ಲ ಟ್ರೋಲರ್ಸ್ ಎಲ್ಲರ ಹತ್ರನೂ ಅಷ್ಟೆಲ್ಲ ನಾನು ಕಷ್ಟಪಟ್ಟು ಒಂದು ಕಾಮಿಡಿ ಕಿಲ್ಲಾಗಿ ನಿಂತು ನಮ್ಮಮ್ಮನ ಕರ್ಕೊಂಡು ಹೋಗಿ ಅಷ್ಟೆಲ್ಲ ಇದು ನಿಂತು ನಮ್ಮ ಮನೇಲಿ ಒಪ್ಕೊಂಡಿದ್ದಿಲ್ಲ. ಅದು ನನ್ನ ಕಾಲಕ್ಕೆ ಬಿದ್ದಿದೆ. ಅಷ್ಟು ಕಾಲಕ್ಕೆ ಬಿದ್ದು ನಾನು ಏನು ಇಂಥವ್ರಿಗೆ ಲೈಫ್ ಕೊಟ್ಟರೆ ನನಗೇನೋ ಆಗುತ್ತೆ ಅನ್ನೋ ಮನಸ್ಸಲ್ಲಿ ನಾನು ಇಕ್ಕೊಂಡು ಎಷ್ಟೆಲ್ಲ ಮಾಡಿದೆ. ಇವಾಗ ಏನು ಸಿಕ್ತು? ಏನೂ ಇಲ್ಲ. ಅವ್ರ ಪಡೆಗೆ ಅವ್ರು ಕೆಟ್ಟದ್ದು ನನಗೆ ಬಾಯಿ ಬಂದಂಗೆ ಬೈದು ಸಮಥಿಂಗ್ ಎಲ್ಲ ಅವ್ರ ಪಡೆಗೆ ಅವ್ರು ಹೋದ್ರು, ನನ್ನ ಪಡೆಗೆ ನಾನಿದ್ದೀನಿ. ಇದಕ್ಕೆ ನನ್ನ ಲೈಫಿಗೆ ಬರಬೇಕಿತ್ತು. ನಾನು ಬೇರೆ ಫ್ರೆಂಡಾಗೆ ಇದ್ಬಿಟ್ಟಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಇರುತ್ತಿದ್ದಿಲ್ಲ. ಸುಮ್ಮನೆ ಯಾಕೆ ಬರಬೇಕಿತ್ತು? ಅದಕ್ಕೆ ಸಾಕಷ್ಟು ಚಾನೆಲ್ಸ್ ಗಳಲ್ಲಿ ಅವರು ಕೂಡ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧವಾಗಿ ಅದು ಇರುವಂತ ವಿಷಯವೇ, ನಿಮ್ಮ ವಿರುದ್ಧವಾಗಿಯೇ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವತ್ತು ನೀವು ರಿಯಾಕ್ಟ್ ಮಾಡ್ಬೇಕು ಅಂತ ಏನು ಅನ್ಸ್ಲಿಲ್ವಾ ನಿಮಗೆ? ರಿಯಾಕ್ಟ್ ಮಾಡ್ಬೇಕು ಅಂತಿಲ್ಲ. ಯಾಕೆಂದ್ರೆ ಕಾಣೋದೆಲ್ಲ ನಿಜ ಅಂತಲ್ಲ. ಇವಾಗ ನಾನು ಎಲ್ಲ ಟ್ರೋಲರ್ಸು ಗೊತ್ತು, ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ. ಇದು ಇದೇ ಊರು ಹುಡುಗಿ, ನಿಮಗೂ ಗೊತ್ತಿರುತ್ತೆ. ನಾನು ಯಾರಿಂದನೂ ಬೆಳೆದಿಲ್ಲ. ನಾನು ಬೆಳೆದಿದ್ದು ಜನಗಳಿಂದ, ಟ್ರೋಲರ್ಸ್ ನನ್ನ ಟ್ರೋಲ್ ಮಾಡಿದಿಂದ. ಅವ್ರನ್ನ ಹಿಡ್ಕೊಂಡು ನಾನು ವಿಡಿಯೋ ಮಾಡಿ ಬೆಳೆದಿಲ್ಲ. ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ಬೆಳೆದಿರೋಳು. ಅವ್ರದ್ದು ನನಗೆ ನಂದೊಂದು ಲವ್ ಸ್ಟೋರಿ ಇದೆ ಅಂತ ನಾವು ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ನಾನು ಬೆಳೆದಿರೋಳು. ನಾನು ಏನೋ ಒಂದು ಮಾಡ್ಕೊಂಡು ಹೋಗ್ತಿರೋ ಅವ್ರಿಗೆ ಗೊತ್ತಿದೆ. ನನ್ನ ಫಾಲೋ ಮಾಡ್ಕೊಂಡು ಫಸ್ಟಿಂದ ಹಿಡಿದು ನನ್ನ ಕೊನೆ ತನಕ ಫಾಲೋ ಮಾಡೋರಿಗೆ ಮಾತ್ರ ನನ್ನ ಬಗ್ಗೆ ಗೊತ್ತಿರುತ್ತೆ. ನಾನು ನಿಜವಾಗ್ಲೂ ಅವರು ಏನೇನೋ ಮಾತಾಡ್ತಾರೆ, ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ನಂಗೆ ಅನಿಸೇ ಇಲ್ಲ. ಯಾಕೆ ಮಾಡಬೇಕು? ಎಲ್ಲದಕ್ಕೂ ಬಂದು ಅವ್ರಿಗೆ ಇವಾಗ ಮೆಚೋರ್ ಮೈಂಡ್ ಇರಬೇಕು. ಎಲ್ಲದಕ್ಕೂ ಬಂದು ಹೋಗ್ಬಿಟ್ಟು ಪಬ್ಲಿಕ್ಕಲ್ಲಿ ಬಂದು ಮಾತಾಡ್ಬೇಕಂತಿಲ್ಲ. ಅವ್ರು ಮಾತಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಎಲ್ಲರಿಗೂ ಪ್ರೂವ್ ಮಾಡಬೇಕು ಅಂತಿಲ್ಲ. ನನ್ನ ದಾರಿ ಅದಲ್ಲ, ನನ್ನ ದಾರಿ ಇದು. ನನಗೆ ರೆಸ್ಪಾನ್ಸಿಬಲ್ ಇದೆ. ನಂಗೆ ತಾಯಿನ ನೋಡಬೇಕು, ನಾನು ನನ್ನ ಮನೇಲಿ ನಾನು ಬಿಲ್ಡ್ ಮಾಡಬೇಕು. ನನ್ನದೇ ಏನೋ ಒಂದು ರೆಸ್ಪಾನ್ಸಿಬಲ್ ಇದ್ದಾಗ ಅವ್ರು ಯಾರೋ ಏನೋ ಅಂತಾರ ಅಂತಿಲ್ಲ. ಅವ್ರಿಗೆ ಹೋಗಿ ನಾನು ಮಾತಾಡೋಕ್ಕಾಗುತ್ತಾ? ಮಾತಾಡೋರು ನೀವು ಮಾತಾಡಿ, ನೀವು ದೊಡ್ಡವರು, ನಾವು ಸಣ್ಣವರು ಅಂತ ಒಂದು ಸೈಡಲ್ಲಿ ಇದ್ದೀನಿ ಅಷ್ಟೇ. ಓಕೆ. ಈಗ ಸಹ ಸಾಕಷ್ಟು ನಿಮ್ಮ ಮದುವೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನೆಕ್ಸ್ಟ್ ಮದುವೆ ಅಂತೆ, ಹಾಗೆ ಹೀಗೆ ಅಂತ. ಯಾವಾಗ ಮದುವೆ?
ನನ್ನ ಮದುವೆ ಬಂದ್ಬಿಟ್ಟು ಯಾವಾಗ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಇವಾಗ ಪ್ರೀತಿನ ಸುಳ್ಳು ಅಂತ ಹೇಳಲ್ಲ, ಆದರೆ ವ್ಯಕ್ತಿ ನಿಜ ಆಗಿರಬೇಕು. ಮಾತು ಕೊಡೋದು ಇವಾಗ ಸ್ಟಾರ್ಟಿಂಗ್ ಮಾತು ಕೊಟ್ಬಿಡ್ತಾರೆ, ಎಂಡಲ್ಲಿ ಅವರು ಬಿಟ್ಬಿಟ್ಟು ಹೋಗೋ ಎಂಥದೇ ಹೇಳಿ. ಪ್ರೀತಿ ಆದಮೇಲೆ ಇವಾಗ ಪ್ರೀತಿ ಮಾಡಿದೀವ ಇಲ್ಲ ಇವಾಗ ಪಾರ್ಟ್ನರ್ ಬೇಕಿರೋದು ಅಷ್ಟೇ, ಕೊನೆ ತಕ್ಕ ಇರಬೇಕು. ನನ್ನ ಪಾಸ್ಟ್ ಬಗ್ಗೆನೂ ತಿಳ್ಕೊಂಡಿರ್ಬೇಕು, ನನ್ನ ಎಲ್ಲನೂ ನೋವು ಎಲ್ಲನೂ ತಿಳ್ಕೊಂಡಿರ್ಬೇಕು, ನನಗೋಸ್ಕರ ನಿಂತಿರ್ಬೇಕು, ನನಗೋಸ್ಕರ ಒಂದು ಜೀವ ಇರಬೇಕು. ಇವಾಗ ನನ್ನ ತಾಯಿ ಹೇಗಿದ್ದಾರೆ ಹಾಗೆ ನನಗೆ ಹುಡುಗನೂ ಹಾಗೆ ಇರಬೇಕು. ಅಂಥವ್ರು ಸಿಕ್ಕಿದಾಗ ನಾನು ರೆಡಿ ಟು ಮದುವೆ ಆಗ್ಬೋದು. ಸೊ ನನಗೆ ಇನ್ನೂ ನನ್ನ ಮದುವೆ ಆಗೋದಲ್ಲಿ ಏನು ಹೇಳೋದು, ಇಂಟ್ರೆಸ್ಟ್ ಅಲ್ಲ, ಥಿಂಕ್ ಮಾಡಿಲ್ಲ. ಯಾಕೆ ಅಂದರೆ ಫಸ್ಟ್ ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು. ಫಸ್ಟ್ ನಾನು ಏನೇನೋ ಮಾಡೋದಿದೆ ಅದೆಲ್ಲ ಮಾಡಿ ಮದುವೆ ಆಗಲ್ಲ ಅಂತಲೂ ಹೇಳಲ್ಲ. ಅಂತ ನನಗಂತ ಒಂದು ಪಾರ್ಟ್ನರ್, ನನ್ನ ಬೆಸ್ಟ್ ಪಾರ್ಟ್ನರ್ ಸಿಕ್ಕಿದಾಗ ಖಂಡಿತ ಮದುವೆ ಆಗ್ತೀನಿ. ಹೌದು, ಇಷ್ಟು ಕ್ವಾಲಿಟೀಸ್ ಇರೋ ಹುಡುಗಿ ಸಿಕ್ಕಿ, ಕ್ವಾಲಿಟಿ ಮನ್ಸಲ್ಲಿ ಗುಣ, ಮನ್ಸಲ್ಲಿ ರಾಜ ಆಗಿರಬೇಕು. ಬಾಯಲ್ಲಿ ದುಡ್ಡಲ್ಲಿ ಆಸ್ತಿಯಲ್ಲಿ ಮತ್ತೆ ದುರಾಸೆಯಲ್ಲಿ ರಾಜ ಆಗಬಾರ್ದು. ನಾನು ಹಿಂಗೆ ಮನ್ಸಲ್ಲಿ ರಾಣಿ ಆಗಿದ್ದೀನಿ, ನನ್ನ ಹಂಗೇನೆ ಸಿಗ್ಬೇಕು ಅಂತ ನನ್ನ ಒಂದು ಮನಸ್ಥಿತಿ. ಓಕೆ, ಈಗ ಈ ಸೋಷಿಯಲ್ ಮೀಡಿಯಾ ಫೀಲ್ಡ್ ಅಲ್ಲಿ ಅಷ್ಟೇ, ಈಗ ಸಾಧಾರಣ ನಿಮ್ ಹಾಗೇನೆ ವೈರಲ್ ಆಗಿರೋರು ತುಂಬಾ ಜನ ಇದ್ದಾರೆ, ಅವ್ರು ನಿಮ್ಗೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಅದ್ರಲ್ಲಿ ನಿಮಗೆ ಒಬ್ರು ಬೆಸ್ಟ್ ಅಂತ, ನಂಗೆ ಇಂಥವ್ರು ಅಂತ ಹೇಳಿದ್ರೆ ತುಂಬಾ ಇಷ್ಟ, ಇಂಥವ್ರನ್ನ ನೋಡಿ ನಾನು ಸ್ವಲ್ಪ ಜಾಸ್ತಿ ರೀಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತನಾ, ಅಥವಾ ಇಂಥವ್ರು ಅಂತ ಹೇಳಿದ್ರೆ ನಂಗೆ ಏನೋ ಒಂದು ಖುಷಿ ಅಂತ ಹೇಳಿದ್ರೆ ಯಾರನ್ನ ಹೇಳ್ಬೋದು? ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಮಾನ್ಸಿ ಇದ್ದಾಳೆ, ಅವಳು ಕಾಮಿಡಿ ಕಿಲಾಡಿಯಲ್ಲಿ ಇದ್ದಾಳೆ. ಸೊ ಅವಳು ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕೆ ಅಂದರೆ ಅವಳನ್ನ ನೋಡಿ ನನ್ನ ಲೈಫ್ ಸ್ಟ್ರಾಂಗ್ ಆಗೋದು ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ನಾನು ಇವಾಗ ಏನೇ ಮಾತಾಡ್ತಿದ್ದೀನಿ ಅವಳ ಹತ್ರ ಹೇಳ್ತೀನಿ, ಮಚ್ಚಿ ನೋಡು ಮಚ್ಚಿ ಹಂಗೆ ಹಿಂಗೆಲ್ಲ ವಿಷಯದಲ್ಲೂ ಅವಳು ಮಾತಾಡಿದಾಗ ಇವಾಗ ನಾನು ಕೆಳಗಡೆ ಬಿದ್ದಾಗಲೂ ನನಗೆ ಹೇಳಿದ್ರು, ನಿಂಗೆ ಹೇಳೋದು ಕೇಳಲ್ಲ, ನೀನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಅವಳು ನನ್ನ ಅಪ್ ಆ್ಯಂಡ್ ಡೌನ್. ಫಸ್ಟ್ ಫೇಮಸ್ ಆಗಿದ್ದು ಅವಳು ಆಮೇಲೆ ನಾನು ಫೇಮಸ್ ಆಗಿದ್ದು. ಅವಳು ಫೇಮಸ್ ಆದಮೇಲೆ ನನಗೆ ತುಂಬ ನನ್ನ ಒಂದು ವಿಡಿಯೋ ಮಾಡಿದ್ಲು, ಯಾಕೆ ಜನರೇ ಫಾಲೋ ಮಾಡಿರೋನ್ನೇ ಫಾಲೋ ಮಾಡ್ತೀರಾ ಜನರೇ, ನಮಗೂ ಫಾಲೋ ಮಾಡಿ ಜನರೇ ಆ ಥರ ಒಂದು ಡೈಲಾಗ್ನ ಬಿಟ್ಟಿದ್ಲು. ಆವಾಗ ನನಗೆ ಅವಳು ಮುಂಚೆನೂ ನನಗೆ ಗೊತ್ತಿತ್ತು, ಯಾಕೆ ನಾನು ಅವಳು ಫ್ಯಾನ್ ಆಗಿದೆ, ನಾನು ಅವಳು ಲೈಕು ಎಲ್ಲನೂ ಮಾಡ್ತಾಯಿದ್ದೆ, ಅವಳನ್ನ ಕಾಂಟೆಂಟ್ ಅವಳು ಮುಂಚೆಯಿಂದನೂ ಇದ್ಲು. ಸೊ ನನಗೆ ಅವಳು ಆ ಥರ ನನಗೆ ಎಂಕರೇಜ್ ಮಾಡಿದಾಗ ಅವಳು ಪ್ರತಿಯೊಂದು ವಿಷಯದಲ್ಲೂ ಅವಳು ಮದುವೆ ಆಗೋಕ್ಕಿಂತ ಮುಂಚೆನೂ ನನಗೆಲ್ಲನೂ ಹೇಳ್ತಾ ಇದ್ಲು, ಮದುವೆ ಆದ್ಮೇಲೂ ಎಲ್ಲನೂ ಹೇಳ್ತಾ ಇದ್ಲು. ಮದುವೆಗೂ ಕರೆದಿದ್ಲು, ನನಗೆ ಹೋಗೋಕ್ಕಾಗಿಲ್ಲ. ಇವಾಗ ಅವಳು ಒಂದು ಸ್ಟೇಜ್ ಕಾಮಿಡಿ ಕಿಲಾಡಿ ನನ್ನ ಅಲ್ಲಿ ಹೋಗಿ ನೋಡಿದ್ಲು. ನನಗೆ ಇವಾಗ ಅವಳನ್ನ ಅಲ್ಲಿ ನೋಡಿ ತುಂಬ ಖುಷಿ ಆಗ್ತಿದೆ. ಅದೇ ಫ್ರೆಂಡ್ಶಿಪ್ ಅಂದರೆ ಬರೀ ಲೈಕ್ ಏನಂದರೆ ನೇಮು ಫೇಮು ದುಡ್ಡು ಅದೆಲ್ಲ ಅವಳು ನಿಜವಾಗ ಅದ್ರ ಬಯಸೇ ಇಲ್ಲ ನನ್ನ ಹತ್ರ. ಅವಳೇನು ನನ್ನ ಹತ್ರ ಮಾತಾಡಿದ್ಲು, ನನ್ನ ಒಳ್ಳೆ ಮನಸ್ಸನ್ನ ಇದು ಮಾಡಿದ್ಲು. ಇವಾಗೂ ಅಷ್ಟೇ ಅವಳು ನನಗೆ ಪ್ರತಿಯೊಂದು ಮೊನ್ನೆ ಅಷ್ಟೇ ನಾನು ಮಾತಾಡಿದ್ದೀನಿ ಅವಳ ಹತ್ರ ಎಲ್ಲನೂ. ಅವಳ ಥರ ನಾನು ಲೈಫ್ ಬ್ಯೂಟಿಫುಲ್ ಮಾಡ್ಕೋಬೇಕು ಅಂತ ಅವಳನ್ನ ನೋಡಿ ನಾನು ಕಳ್ಕೊಂಡಿರೋದೇ. ಅವಳು ಹೇಳೋದು ಒಂದೇ, ನೀನು ಮಾಡೋ ದಾರಿ ನಿನಗೆ ಕರೆಕ್ಟ್ ಅನಿಸಿರ್ಬೇಕು, ಸುಮ್ಮನೆ ಯಾವುದಕ್ಕೂ ಏನೋ ಇವಾಗೂ ಅಷ್ಟೇ ಯಾರ್ದಾದ್ರೂ ನಾನು ರೀಲ್ಸ್ ಮಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಅದಕ್ಕೂ ಹೇಳ್ತಾಳೆ, ನೋಡ್ಕೊಂಡು ಎಚ್ಚರವಾಗಿ ಮಾಡು, ಎಲ್ಲದಕ್ಕೂ ಮಾಡು. ಅವಳು ಇವಾಗ ಲೈಫಲ್ಲಿ ತುಂಬ ಇದ್ದಾಳೆ. ಇವಾಗ ಕಾಮಿಡಿ ಕಿಲಾಡಿಗೆ ಹೋದ್ಲು, ಮದುವೆ ಆದ್ಲು. ಫಸ್ಟು ಮದುವೆ ಆದಮೇಲೆ ಬೆಸ್ಟ್ ಪಾರ್ಟ್ನರ್ ಸಿಕ್ತು, ಕಾಮಿಡಿ ಕಿಲಾಡಿಗೆ ಹೋದ್ಲು. ಅವಳು ಲೈಫಲ್ಲಿ ನೋಡಿದಾಗ ಅವಳು ಅಚೀವ್ಮೆಂಟ್ ಮಾಡಿದ ನನಗೆ ತುಂಬ ಖುಷಿ ಆಯಿತು. ಸೊ ಹಂಗಾಗಿ ಅವಳು ಹಂಗೆ ನಾನು ಬೆಳಿಬೇಕು ಅನ್ನೋಕ್ಕಿಂತ ಅವಳು ಹಂಗೆ ನಾನು ಬ್ಯೂಟಿಫುಲ್ ಲೈಫ್ನ ಮಾಡ್ಕೋಬೇಕು. ಅವಳ ಲೈಫ್ ಚೆನ್ನಾಗಿಲ್ಲ ಅಂತ ಇಲ್ಲಿ ತಕೊಂಡು ಬಯಸ್ತೀನಿ, ಅವಳು ನನಗೆ ಬಯಸ್ತಾನೆ, ನಾನು ಅವಳಿಗೆ ಬಯಸ್ತೀನಿ ಅಷ್ಟೇ. ಓಕೆ, ಕೀರ್ತಿ ಅನ್ನೋ ಒಂದು ಹೆಸರು ಓಕೆ ನಿಮ್ದು. ಕಿಪ್ಪಿ ಕೀರ್ತಿ ಅನ್ನೋ ಹೆಸರಿನ ಸೀಕ್ರೆಟ್ ಏನು? ಕಿಪ್ಪಿ ಅಂದರೆ ಅದು ನನ್ನ ಕಸಿನ್ಸ್ ಇಟ್ಟಿರೋದು. ಕೀರ್ತಿ ಪೂಣೆಚ್ಚ ಕೀರ್ತಿ ಪಾರ್ವತಿ ಪೂಣೆಚ್ಚ ಅಂತ ಇರೋದು. ನಾನು ಆ್ಯಕ್ಚುಲಿ ನನ್ನ ಮನೆ ಹೆಸರು ಇದೆ ಇಟ್ಟಿರಾ ಅಂತ, ಓಕೆನಾ. ಅದು ನನ್ನ ಕಿಪ್ಪಿ ಅಂತ ಇರೋದು. ನನ್ನ ಕಸಿನ್ಸ್ ನನ್ನ ಒಂದು ಪೆಟ್ನೆ ಮನೇಲಿ ಇರ್ತಾರಲ್ಲ, ಏನೇನೋ ಪೆಟ್ನೆ ಇಟ್ಕೋದು, ಹಂಗೆ ನನಗೂ ಏನೋ ಕಿಪ್ಪಿ ಅಂತ ಇಟ್ಟರು. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಕಿಪ್ಪಿ ಕೀರ್ತಿ ಅಂತ ಇಟ್ಕೊಂಡೆ, ಕಿಪ್ಪಿ ಕೀರ್ತಿ ಪೂಣೆಚ್ಚ ಅಂತ ಇಟ್ಕೊಂಡೆ. ಆಮೇಲೆ ಅದು ಕಿಪ್ಪಿದು ಸೀಕ್ರೆಟ್ ಏನಿಲ್ಲ, ಜಸ್ಟ್ ಇಟ್ಕೊಂಡೆ. ಡಿಫ್ರೆಂಟಾಗಿ ಹೆಸರು ಡಿಫ್ರೆಂಟ್ ಆಗಿದೆ. ಇವನ್ ನಾನು ಕ್ರೇಜಿ, ಯಾವಾಗಲೂ ನಾನು ಕ್ರೇಜಿ ಆಗಿರೋದು. ನಾನು ಯಾಕೆ ಕ್ರೇಜಿ ಅಂದರೆ ನನಗೆ ಉಪ್ಪಿ ಸರ್ದು ಮೂವಿಗಳು ತುಂಬ ನೋಡ್ತಿದ್ದೆ. ಉಪ್ಪಿ ಸರ್ದು ಇರೋದಕ್ಕೆ ನಾನು ಕ್ರೇಜಿ. ಇವಾಗ ನನ್ನ ಕ್ರೇಜಿಗೆ ನನ್ನ ಬೆಕ್ಕು ಒಂದಿದೆ, ಅದು ಉಪ್ಪಿ ಸರ್ದು ಒಂದು ಮೂವಿಯಲ್ಲಿ ನಾನು ಅಂತ ಹೆಸರು ಇಟ್ಕೊಂಡಿದ್ದೀನಿ. ನಾನು ಉಪ್ಪಿ ಸರ್ ಹೆಸರು ನಾನು ಅಂತ ಇಟ್ಕೊಂಡಿದ್ದೀನಿ. ನಾನು ಒಂಥರ ಕ್ರೇಜ್. ನನ್ನ ಮನೇಲಿ ನಾನು ಯಾವಾಗಲೂ ಕ್ರೇಜ್ ಆಗಿರ್ತೀನಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಡಿಫ್ರೆಂಟಾಗಿ ಎಲ್ಲರೂ ಡಿಫ್ರೆಂಟಾಗಿರ್ತಾರೆ. ಅದನ್ನು ನಾನು ಎಷ್ಟೇ ನಾಲೆಜಿ ಆಗಿರಬೇಕು ಅಂತ
ಓವರ್ ಆಗಿ ಇರಬೇಕು ಅನ್ನೋ ಥರ ಮೈಂಡಲ್ಲಿ ಬಂತು ನನಗೆ. ಕಲರ್ಫುಲ್ ಆಗಿರಬೇಕು ಅಂತ. ನಾನು ಹುಟ್ಟಿರೋದು ಹಾಗೆ ಜಾಯ್ಫುಲ್ ಆಗಿ, ಅದೇ ಥರ ನನ್ನ ಹೆಸರು ಕೂಡ ಡಿಫ್ರೆಂಟ್ ಆಗಿರಬೇಕು ಅಂತ ನಾನು ಡಿಫ್ರೆಂಟಾಗಿ ವೆರೈಟಿ ಆಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನಿಮ್ಮ ಮೂವಿ ಆಫರ್ಸ್ ಬಗ್ಗೆ ಹೇಳಿ. ನನಗೆ ಮೂವಿಯಲ್ಲಿ ಇವಾಗ ಸದ್ಯಕ್ಕೆ ನಮ್ಮ ಕೊಡೋ ಮೂವಿಯೆಲ್ಲ 2024 ಮಾಡಿದ್ದೀನಿ. ಅದು ರಿಲೀಸು ಕೊಡೋ ಸಮಾಜದಲ್ಲೆಲ್ಲ ರಿಲೀಸ್ ಮಾಡೋದು. ಬಟ್ ನನಗೆ ಲಿಂಕೇ ಸಿಕ್ಕಿಲ್ಲ. ಲಿಂಕ್ ಸಿಕ್ಕಿದ್ರೆ ನಾನು ಎಲ್ಲ ಕಡೆ ಆಗ್ತಿದ್ದೆ, ನನಗೆ ಲಿಂಕೇ ಗೊತ್ತಿಲ್ಲ. ಆಮೇಲೆ ಅದಾದಮೇಲೆ ನಾನು ಮೂರು ಮಾಡಿದ್ದೀನಿ. ಅದಿನ್ನೂ ರಿಲೀಸ್ ಬಂದಿಲ್ಲ. ಅದಕ್ಕಾಗಿ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಇನ್ನು ಅಪ್ಕಮಿಂಗ್ ಮೂವಿ ಕೊಟ್ಟರೆ ಖಂಡಿತ ಮಾಡ್ತೀನಿ. ಯಾಕೆಂದ್ರೆ ನನಗೆ ಮಾಡಬೇಕು ಅಂತ, ಬೆಳಿಬೇಕು ಅಂತ ಒಂದು ಯಾವ್ದಾದ್ರು ಒಂದು ಇಂಥ ಪಾತ್ರನೇ ನಾನು ಮಾಡಬೇಕು ಅಂತ, ಕನಸಿನ ಪಾತ್ರ ಅಂತ ಯಾವ್ದಾದ್ರು ಇದೆಯಾ? ಇಂಥ ರೋಲ್ ಸಿಕ್ಕಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ? ಇಂಥ ಪಾತ್ರ ಅನ್ನೋಕ್ಕಿಂತ ನನಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ. ಆದರೆ ನನಗೆ ಲೈಕ್ ಹೀರೋಯಿನ್ಸ್ ಪಾತ್ರದೆಲ್ಲ ನಂಗೆ ಬೇಡ, ಮಕ್ಳ ಪಾತ್ರ ಕೊಟ್ಟರೆ ಸಾಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಮಗು ಥರ ಇದ್ದೀನಿ. ನಾನು ಎಷ್ಟೇ ಏಜ್ ಇರಲಿ ಎಂಥದೇ ಇರಲಿ, ನಾನು ಮಗು ಥರ ಇದ್ದೀನಿ. ನನಗೆ ಈ ಥರ ಮಕ್ಳ ಪಾತ್ರಗಳು ಕೊಟ್ಟರೆ ನಾನು ಸೂಟ್ ಆಗ್ತೀನಿ ನಾನು ಅದಕ್ಕೆ. ಓಕೆ, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಮಡಿಕೇರಿ, ಕೊಡಗು ಅಲ್ಲೇ. ಕೊಡಗು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಿದೆ? ಕೊಡಗು ಅಂದರೆ ನಮ್ಮ ಸುಂದರವಾದ ಪ್ಲೇಸ್, ಮತ್ತು ನಮ್ಮ ಭಾವನೆಗೆ ಇಷ್ಟ ಆಗಿರೋ ಪ್ಲೇಸ್. ಅಂದರೆ ನನ್ನ ಫೀಲಿಂಗ್ಸ್ಗೆ ಒಂದು ಅರ್ಥಪೂರ್ಣವಾಗಿರೋವಂಥ ಪ್ಲೇಸು. ಇವಾಗ ನನಗೆ ಬೇಜಾರಾದಾಗ ನಾನು ನೇಚರ್ಗಳನ್ನ ತುಂಬ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನನಗೇನೋ ಬೇಜಾರಾದಾಗ ನಾನು ಹಿಂಗೇನೋ ಆಚೆ ಬಂದು ಮೋಡ ನೋಡಿಕೊಂಡು ಜಾಸ್ತಿ ನಾನು ಚಂದಮಾಮನ ಮಾತಾಡಿಸ್ತೀನಿ, ಸೂರ್ಯ ಮಾಮನ ಮಾತಾಡಿಸ್ತಿರ್ತೀನಿ. ನನ್ನ ಕಷ್ಟನ ಅವ್ರ ಹತ್ರ ಹೇಳ್ಕೊಂಡಿರ್ತೀನಿ. ಆಚೆ ತಿರುಗ್ತಾ ಇರ್ತೀನಿ. ನಾನು ನೇಚರ್ಗಳ ಜೊತೆ ಸ್ಪೆಂಡ್ ಜಾಸ್ತಿ ಮಾಡ್ತೀನಿ. ಸೊ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿರೋದಂದ್ರೆ ನಮ್ಮೂರೇ. ನಾನು ಪುಣ್ಯ ಮಾಡಿದ್ದೀನಿ ಇಂಥ ಊರು ಗುಟ್ಟಕ್ಕೆ. ಓಕೆ, ಹೊರಗಿನವ್ರು ಏನಾದರೂ ಕೇಳ್ತಾರೆ, ಹೌದು ನಿಮ್ಮ ಊರಿಗೆ ಬರಬೇಕು ನಾವು, ಈಗ ನಿಮ್ಮ ರೀಲ್ ಸ್ಟಾರ್ಸ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಮಡಿಕೇರಿಗೆ ಬರಬೇಕು, ಕೊಡಗಿಗೆ ಬರಬೇಕು ಅಂತೆಲ್ಲ ಹೇಳ್ತಾರೆ? ತುಂಬ ಜನ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ಗಳು. ಬಂದು ರಾಜಾ ಸೀಟು, ಅಬ್ಬಿ ಫಾಲ್ಸು ಎಲ್ಲನೂ ತೋರಿಸಿದ್ದೀನಿ. ಇನ್ನು ಮುಂದಕ್ಕೆ ನನಗೆ ಏನೇನು ಗೊತ್ತು ಅದನ್ನೆಲ್ಲ ತೋರಿಸಿದ್ದೀನಿ. ನಮ್ಮೂರಾಗೆ ಬರೋಕ್ಕೆ ತುಂಬ ಇಷ್ಟಪಡ್ತೀವಿ. ಇವಾಗ ನನ್ನ ಮನೆಗೆ ಬರೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ನಮ್ಮ ಮನೇಲಿ ಪ್ರೀತಿ ತುಂಬ್ಕೊಂಡಿರುತ್ತೆ. ಬಂದವನ್ನ ನೋವು ಮಾಡದೆ ಚೆನ್ನಾಗಿ ನೋಡ್ಕೊತೀವಿ. ಸೊ ಅದಕ್ಕೆ ಕಾರಣ ನಮ್ಮ ತಾಯಿ. ಯಾಕೆಂದರೆ ನಮ್ಮನ್ನ ಹೇಗೆ ನೋಡ್ಕೊತಾರೆ ಅವ್ರನ್ನೂ ಹಾಗೆ ನೋಡ್ಕೊತಾರೆ. ಬರೋವನ್ನ ನಾವು ಸ್ವಾಗತ ಮಾಡ್ತೀವಿ, ಹೋಗ್ತೀನಿ ಅಂದವನ್ನ ಬಿಟ್ಬಿಡ್ತೀವಿ, ಆ ಥರ. ಓಕೆ, ಫೈನಲ್ ಆಗಿ ನಾವೊಂದು ಜಸ್ಟ್ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಶಾರ್ಟ್ ಆಗಿ ಆನ್ಸರ್ ಮಾಡಿ, ಒಂದು 4 ಕ್ವೆಶನ್ಸ್ ಇದೆ, ಕೇಳ್ಬೋದಲ್ವಾ? ಕೇಳಿ. ಓಕೆ, ನಿಮ್ಮ ಬಗ್ಗೆ ಕೇಳಿರುವಂತಹ ಒಂದು ದೊಡ್ಡ ಸುಳ್ಳು ಸುದ್ದಿ ಅಂತ ಹೇಳಿದ್ರೆ ಅದು ಯಾವುದು? ಏನು? ನಿಮ್ಮ ಬಗ್ಗೆ ಕೇಳಿರುವ, ನೀವು ನಿಮ್ಗೇನೆ ಗೊತ್ತಾಗಿರುವಂತಹ ಒಂದು ದೊಡ್ಡ ಸುಳ್ಳು ಸುದ್ದಿ, ಅದು ಒಂದು ರೂಮರ್ ಅಂತ ಹೇಳ್ತಾರಲ್ವಾ, ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಾಗಿರುವಂತಹ ರೂಮರ್ ಯಾವುದು ಅಂತ? ನನ್ನ ಬಗ್ಗೆ ರೂಮಲ್ಲ, ಅದೇ ನಾನು ಆ ಹುಡುಗರ ಜೊತೆ ಸುತ್ತಾಡಿದ್ದೀನಂತೆ. ಆ ಹುಡುಗ ಈ ಹುಡುಗ ಆ ಹುಡುಗರ ಜೊತೆಲ್ಲ 5-6 ಹುಡುಗರನ್ನ ಲವ್ ಮಾಡಿದ್ದೀನಂತೆ. ಅದೆಲ್ಲ ಒಂದು ರೂಮರ್ ಅಷ್ಟೇ. ಓಕೆ, ಈಗ ನೀವು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದೀರಿ. ಈಗ ಎಲ್ಲ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡೋದು ಹಾಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ. ಇನ್ ಕೇಸ್ ಇದಾಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನಾಗಿರ್ತಾ ಇದ್ರಿ? ಏನು ಇಲ್ಲ, ಸುಮ್ಮನೆ ಮನೆಯಲ್ಲಿ ಅದೇ ಸ್ಕೂಲ್ ಕಾಲೇಜ್ಗೆ ಹೋಗ್ತಿದ್ದೆ, ಅಯ್ಯೋ ಅನ್ಕೊಂಡು ಇಷ್ಟಿಷ್ಟು ಬಡಿತಿದ್ದೆ, ಓದ್ತಾ ಇದ್ದೆ, ಅದೇ ಆಗ್ತಿದ್ದೆ. ಅದು ಬಿಟ್ಟರೆ ಯಾವುದಾದ್ರೂ ಸಣ್ಣ ಪುಟ್ಟ ಏನಾದರೂ ಮಾಡ್ಕೊಂಡಿರ್ತಾ ಇದೆ ಅಷ್ಟೇ. ಓಕೆ, ಈಗ ಮೂವಿ ಹೇಳಿದ್ರಿ ನೀವು, ಮೂವಿ ಆಫರ್ಸ್ ಅದೆಲ್ಲ. ನಿಮ್ಗೆ ಇಂಥ ಒಬ್ಬ ಆಕ್ಟರ್ ಜೊತೆ ಒಂದು ಆಕ್ಟ್ ಮಾಡಬೇಕು ಅಂತ ಆಸೆ ಇದ್ರೆ ಯಾವ ನಟನ ನೀವು? ನನಗೆ ಫೇವ್ರೇಟ್, ಒನ್ ಆ್ಯಂಡ್ ಓನ್ಲಿ ಫೇವ್ರೇಟ್ ಇರೋದು ನಮ್ಮ ಸುದೀಪ್ ಸರ್. ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ಇದೆ. ಮತ್ತು ಸುದೀಪ್ ಸರ್ನ ಮೀಟ್ ಮಾಡಬೇಕು ಅಂತಲೂ ಇಷ್ಟ ಇದೆ. ಯಾಕೆ ಅಂದರೆ ಅವ್ರ ಜೊತೆ ಒಂದು ಸ್ಟೆಪ್ ಹಾಕ್ಬೇಕು, ನಾನು ಅವ್ರ ಜೊತೆ ಡ್ಯಾನ್ಸ್ ಆಡಬೇಕು. ನನಗೆ ಸುದೀಪ್ ಸರು ಅಂತ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ಅವರು ಡ್ಯಾನ್ಸ್ ಆಗಲಿ, ಅವ್ರ ಮಾತು ಆಗಲಿ, ಅವರು ಏನಾದ್ರು ಅವರ ಒಂದು ಗುಣಗಳಾಗಲಿ, ಇವಾಗ ಅವ್ರು ಒಂದೊಂದು ಟಾಟ್ ಹೇಳ್ತಾರೆ, ಅದು ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದಾಗ ಒಂದೊಂದು ಸರಿ ಸಿಗುತ್ತೆ. ಅದನ್ನೆಲ್ಲ ಅವ್ರು ಹೇಳೋದಾಗಲಿ, ಇವಾಗ ಬಿಗ್ ಬಾಸಲ್ಲಿ ಯಾರೇ ತಪ್ಪು ಮಾಡಿದಾಗ ಅದನ್ನ ಖಂಡಿಸೋ ರೀತಿ ಆಗಲಿ, ನನಗೆ ಅದನ್ನೆಲ್ಲ ನೋಡಿದಾಗ ಸುದೀಪ್ ಸರ್ದು ಒಂದೇ ಮೂವಿಯಲ್ಲಿ 3-4 ಸಾಂಗ್ ನನಗೆ ಫೇವ್ರೇಟ್ ಇದೆ. ಅಷ್ಟು ನನಗೆ ಸುದೀಪ್ ಸರ್ ತುಂಬ ಇಷ್ಟ. ಸೊ ಹಂಗಾಗಿ ನನ್ನ ಫೇವ್ರೇಟ್ ಪರ್ಸನ್ ಅಂತಿದ್ರೆ ಸುದೀಪ್ ಸರು, ನನ್ನ ದೇವರು ಅಂತಿದ್ರೆ ಅದು ಅಪ್ಪು ಸರು. ಸೊ ಹಂಗಾಗಿ ನಂಗೆ ಸುದೀಪ್ ಸರ್ನ ನೋಡಬೇಕು ಅಂತ ತುಂಬ ಆಸೆ ಇದೆ. ಅವ್ರು ನೋಡಿದ್ರೆ ನಾನು ತುಂಬ
ಎಕ್ಸೈಟ್ಮೆಂಟ್. ಇವಾಗ ನನ್ನ ಕನ್ಸು ಕೂಡ ಅದೇ ಇದೆ, ನನಗೆ ಮದುವೆ ಆಗೋ ಹುಡುಗ ಸಿಕ್ಬಿಟ್ರೆ ನನಗೆ ಒಂದು ಸುದೀಪ್ ಸರ್ ಥರ ಸ್ಟೈಲು, ಹ್ಯಾಂಡ್ಸಮ್ ಆಗಿರ್ಬೇಕು, ಕ್ಯೂಟ್ ಆಗಿರ್ಬೇಕು, ಒಂದು ಅಪ್ಪು ಸರ್ ಥರ ಗುಣಗಳಿರಬೇಕು. ಆ ಥರ ಇರೋ ಹುಡುಗ ಸಿಕ್ಕಿದ್ರೆ ನಾನು ಪಕ್ಕಾ ಮದುವೆ ಆಗಿ ರೆಡಿ ಇರ್ತೀನಿ. ಯಾಕೆಂದರೆ ಅವ್ರನ್ನ ನೋಡಿದಾಗ, ಸುದೀಪ್ ಸರ್ ನೋಡಿದಾಗ ಅದು ಎಲ್ಲಿಂದನೂ ನನಗೆ ಅವ್ರ ಮೇಲೆ ಒಂದು ಲವ್ವೇ ಆಗ್ಬಿಡುತ್ತೆ ನನಗೆ. ಆ ಥರ ನಂಗೆ ಇಷ್ಟ ಸುದೀಪ್ ಸರು. ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದರೆ ಯಾವಾಗ ಕರೀತಾರೋ ನಮ್ಮನ್ನ ಕರೆಯೋದೆ, ನಮ್ಮನ್ನೆಲ್ಲ ಇಲ್ಲಿ ಕಾಣುತ್ತೆ ನಮ್ಮ ಸುದೀಪ್ ಸರ್ಗೆ ಹೇಳಿ. ಆದಷ್ಟು ಬೇಗ ಆಗ್ಲಿ. ಹಾಗೆ ಈಗ ಹೊಸದಾಗಿ ತುಂಬಾ ಜನ ರೀಲ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಸಜೆಷನ್ ಏನು? ಏನಿಲ್ಲ, ಯಾರೇನಾದ್ರೂ ಅನ್ಕೊಳ್ಳಿ, ಕೆಟ್ಟ ಕಮೆಂಟ್ ಆದ್ರೂ ಹಾಕ್ಲಿ, ಬ್ಯಾಡ್ ಕಮೆಂಟ್ ಆದ್ರೂ ಒಳ್ಳೆ ಕಮೆಂಟ್ ಆದ್ರೂ ಹಾಕ್ಲಿ, ಎಂತ ಆದ್ರೂ ಅನ್ಕೊಳ್ಳಿ, ನೀವು ಕಾಲಿಟ್ಟಿದ್ದೀರಾ, ನೀವು ಅನ್ಕೊಂಡಿರೋದು ನೀವು ಪಕ್ಕಾ ಮಾಡ್ತಾ ಇರಿ, ಜಾಲಿಯಾಗಿರಿ. ಯಾರೇನಾದ್ರೂ ಅನ್ಕೊಳ್ಳಿ, ಹೆಂಗಾದ್ರೂ ಹೋಗ್ಲಿ, ನಿಮ್ಮ ಪಾಡಿಗೆ ನಿಮ್ಮ ವೇ ಅಲ್ಲಿ ಇರಿ, ನಿಮಗೋಸ್ಕರ ನೀವು ಬದುಕಿ, ನಿಮ್ಗೇನು ಸರಿ ಅನ್ಸುತ್ತೆ ಅದನ್ನೇ ನೀವು ಮಾಡಿ, ಬೇರೆ ಒತ್ತಾಯಗಾಗಿ ಮಾಡಬೇಡಿ. ಮತ್ತೆ ಯಾರೇ ಏನೇ ವಿಡಿಯೋ ಮಾಡೋಕೆ ಇಷ್ಟ ಇದ್ರೆ ಮಾಡಿ, ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಅದು ಬಿಟ್ಬಿಟ್ಟು ಅವ್ರೇನು ಅಂತಾರೆ ನೀವು ವಿಡಿಯೋ ಮಾಡಿಲ್ಲ ಅಂದರೂ ನಿಮ್ಗೆ ಖಾಲಿ ಹೇಳಿ ಜನಗಳು ತುಂಬ ಇರ್ತಾರೆ. ಇವಾಗ ಸ್ಕೂಲ್ಗೆ ಹೋದ್ರು ಏನು ಮಾಡಕ್ಕೆ ಕುತ್ಕೊಂಡಿದ್ರು ಜನಗಳು ಅಂತಾರೆ, ಜನ ಏನು ಹೆಂಗಿದ್ರು ಅಂತಾರೆ. ನಿಮ್ಮ ಚಾಯ್ಸು, ನಿಮಗೆ ಪ್ರತಿಯೊಬ್ಬರು ಮನುಷ್ಯನಿಗೆ ಬದುಕುವಂಥ ಹಕ್ಕುಗಳಿರುತ್ತೆ, ನಿಮ್ಮ ಒಂದು ಚಾಯ್ಸ್ ಬಿಟ್ಟಿದಷ್ಟೇ. ತಲೆ ಕೆಡಿಸ್ಕೊಂಡು ಹೋದರೆ ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ತಲೆ ಕೆಡಿಸ್ಕೊಳ್ಳೋದೆ ಏನೇ ಬಂದ್ರೂ ನಾನು ಮಾಡ್ತೀನಿ, ನೀನಿಲ್ಲ ಅಂದರೆ ನಿಮ್ಮ ಅಪ್ಪ ಅನ್ನೋ ಥರ ಹೋದ್ರೆ ದೇವರನ್ನೇ ಎಲ್ಲನೂ ಮಾಡ್ಬೋದು. ಓಕೆ, ನಿಮಗೆ ಬಿಗ್ ಬಾಸ್ ಅಲ್ಲಿ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹೋಗುವ ಪ್ಲಾನ್ ಏನಾದರೂ ಇದೆಯಾ? ಪಕ್ಕಾ ನಾನು ಸುದೀಪ್ ಸರ್ನ ನೋಡೋಕ್ಕಾದ್ರೂ ಹೋಗ್ತೀನಿ. ನಾನು ಅಲ್ಲಿ ಆಡೋಕೆ ಹೋಗ್ತೀನೋ ಏನೋ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೇಳಿದ್ದೆ ಬಿಗ್ ಬಾಸ್ಗೆ ನಮ್ಮಂಥವ್ರಿಗೆಲ್ಲ ಬಿಟ್ಟಿಲ್ಲ ಅಂತ ನಾನು ಸುಮ್ಮನೆ ಹೇಳಿದ್ದೆ. ಬಟ್ ಏನಕ್ಕೆ ಅದು ನಿಜಾನೇ, ನಾನು ಅಲ್ಲೋ ಗೇಮ್ ಆಡೋಕೆ ನಾನು ಹಿಂಗಿದ್ದೀನಿ. ಸೊ ಹಂಗಾಗಿ ನನ್ನ ಒಂದು ಮನಸ್ಥಿತಿ ಅಷ್ಟೇ, ಗೇಮ್ ಆಡ್ಬೋದಾ ಅಂತ. ಬಟ್ ಮೇನಾಗಿ ನಾನು ಗಿಲ್ಲಿ ನಟ ಎಲ್ಲ ಹೋದಾಗ ನನಗೆ ಇನ್ನೂ ಒಂಥರ, ಅವ್ರು ಎಲ್ಲರೂ ಹೋಗ್ತಾರೆ ಬಿಗ್ ಬಾಸ್ಗೆ, ನಾನು ಯಾಕೆ ಹೋಗ್ಬಾರ್ದು, ನಾನು ಯಾಕೆ ಈ ಥರ ರಾಂಗ್ ಥಾಟಲ್ಲಿ ಇದ್ದೀನಿ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಬಂತು. ಸೊ ಹಂಗಾಗಿ ನನಗೆ ಸುದೀಪ್ ಸರ್ನ ನೋಡೋಕ್ಕಾದ್ರೂ ಹೋಗ್ತೀನಿ, ಸುದೀಪ್ ಸರ್ನ ಜೊತೆ ಮಾತು ಕೇಳಿಸ್ಕೊಳಕ್ಕಾದ್ರೂ ಪಕ್ಕಾ ಹೋಗ್ತೀನಿ. ಅವರು ಬಂದು ಸಂಡೇ ಸ್ಯಾಟರ್ಡೆ ಬಂದು ನಮ್ಮ ಮಾತಾಡ್ತಾರಲ್ವಾ, ಅವ್ರ ಮಾತು ಕೇಳಿಸ್ಕೊಳ್ಳೋಕ್ಕೋಸ್ಕರ ಅದು ನಾನು ಹೋಗ್ತೀನಿ. ನಾನು ನೀವೀಗ ನಾರ್ಮಲ್ ಆಗಿ ವಿಡಿಯೋಸ್ ಎಲ್ಲ ಮಾಡ್ತೀರಾ ಅಲ್ಲ, ನೀವು ಈ ಫೋನಲ್ಲೇ ಮಾಡೋದಾ ವಿಡಿಯೋಸ್? ಹೌದು, ಇದೇ ಫೋನಲ್ಲಿ ಇಟ್ಕೊಂಡು ಇದೇ ಫೋನಲ್ಲಿ ನಾವು ಏನು ಹೇಳೋದು, ಇಂಥ ಫೋನಲ್ಲೇ ಮಾಡ್ತೀವಿ ನಾವು. ಓಕೆ, ವಿಡಿಯೋ ಮಾಡೋದು ಯಾರು ನಿಮ್ದು? ಸ್ಟ್ಯಾಂಡ್ ಇವಾಗ ತಗೊಂಬಂದಿದ್ದೀನಿ, ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ತೀನಿ. ಇಲ್ಲಾಂದರೆ ಒನ್ನೊಂದ್ಲಿ ನನ್ನ ಬ್ಯಾಕ್ ಬೋನ್, ನನ್ನ ಸ್ಟ್ರೆಂತ್ ಇರೋ ನನ್ನ ಅಮ್ಮನ ಕೈ ಕೊಡ್ತೀನಿ. ನಮ್ಮ ಅಮ್ಮಂಗೆ ಇವಾಗ ಮುಂಚೆ ಬರ್ತಿದ್ದಿಲ್ಲ, ವಿಡಿಯೋ ಆನ್ ಮಾಡೋಕ್ಕೆಲ್ಲ ಬರ್ತೀವಿ, ಅವ್ರಿಗೆ ಅರ್ಧ ಟೇಕ್ ಹೋಗ್ತೈತಿ. ಇವಾಗ ಏನಿಲ್ಲ, ಆನ್ ಮಾಡೋ ಅಂದರೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಆ ಥರ ಅಮ್ಮಂಗೆ ಇಟ್ಕೊಂಡು ಮಾಡಕ್ಕೆ ಕೊಡ್ತೀನಿ. ಇಲ್ಲ ನಾನೇ ಗೋಡೆ ಗೀಡೆ ಅಲ್ಲೆಲ್ಲೋ ಇಟ್ಕೊಂಡು ನಾನು ಹೆಂಗೆಂಗೋ ಮಾಡ್ಕೊಂಡು ಕೂತ್ಕೊತೀನಿ. ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೀನಿ ಎಲ್ಲ ಹೇಳಿದ್ರಿ. ಹೌದು. ಈ ವಿಡಿಯೋ ಮಾಡೋದ್ರಿಂದ ಅಥವಾ ಈ ವಿಡಿಯೋ ವೈರಲ್ ಆಗೋದ್ರಿಂದ ಏನು ಲಾಭ ನಿಮಗೆ? ಅಂದರೆ ನನಗೆ ಏನು ಲಾಭ ಅನ್ನೋಕ್ಕಿಂತ, ನಾನು ಯೂಟ್ಯೂಬಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡಲ್ಲ. ಏನೋ ಇವಾಗ ಹಾಕ್ತೀವಿ, ಏನೋ ನಮ್ಮ ಒಂದೇನೋ ನನಗೇನು ಬರುತ್ತೆ, ಡ್ಯಾನ್ಸ್ ಬಂದರೆ ಡ್ಯಾನ್ಸ್ ನಾನು ನೋಡಿರ್ತೀರ, ಎಂತೆಂಥ ವಿಚಿತ್ರ, ನಾನು ಡ್ಯಾನ್ಸರು ಅಲ್ಲ, ವಿಚಿತ್ರವಾಗೆಲ್ಲ ಡ್ಯಾನ್ಸ್ ಮಾಡಿ ಹಾಕ್ತಾ ಇರ್ತೀನಿ, ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ಮನೆಯಲ್ಲಿ ಸಪೋರ್ಟ್ ಇಲ್ಲ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಮನೇಲಿ ಏನೋ ಮಾತಾಡ್ತಾರೆ, ಏನೋ ಅವ್ರಿಗೆಲ್ಲ ನಾನು ನಿಲ್ಲಿಸಿ ನಮ್ಮನೆ ಇರೋ ನೇಚರ್ಗಳನ್ನ ತೋರಿಸ್ಕೊಂಡು, ಅದು ಕೆಲವೊಬ್ರು ನಮ್ಮನೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ಬೇರೆ ಮನೆನ ನಮ್ಮನೆ ಅಂತ ತೋರಿಸ್ಕೊಳ್ಳೋ ಸೊಕ್ಕಿಗಳಿಲ್ಲ, ನಮ್ಮನೆ ನಾವು ತೋರಿಸ್ಕೊಂಡು ವೀಡಿಯೋಗಳು ಮಾಡ್ತೀವಿ. ಅದಷ್ಟು ಕಷ್ಟಪಟ್ಟು ಎಡಿಟ್ ಮಾಡಕ್ಕೆ ಬರ್ದಿರ ಕಲಿತು, ಎಡಿಟ್ ಮಾಡೋದು ಕಲಿತು ಕೂಡ ಕಷ್ಟಪಟ್ಟು ನಾನು ವೀಡಿಯೋಗಳು ಮಾಡ್ತೀನಿ ಅಂದರೆ ನಂಗೆ ಎಂಕರೇಜ್ ಮಾಡಲ್ಲ ಅಂದರೆ ನಂಗೆ ಬೇಜಾರಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಂದರೆ ಲೈಕ್ ಮುಂಚೆಯಿಂದ ನೀವೇ ಕರ್ಕೊಬಂದು ಇಲ್ಲಿ ಮಧ್ಯದಲ್ಲಿ ಬಿಟ್ಟಿದ್ದೀರಿ, ಕೈ ಬಿಡೋದು ನಿಮ್ಮದೇ ತಪ್ಪಲ್ವಾ? ನಿಮ್ಮನೆ ಮಗಳನ್ನ ನೀವು ಕೈ ಬಿಟ್ಟರೆ ನಿಮ್ಮದೇ ತಪ್ಪಲ್ವಾ? ವಿಡಿಯೋ ನೀವು ನಾನು ಮಾಡ್ತಾ ಇರ್ತೀನಿ, ನಿಮ್ಗೆ ನಗಿಸ್ತಾ ಇರ್ತೀನಿ, ನೀವು ಕೊನೆ ತನಕ ನನ್ನ ಜೊತೆ ಇರಬೇಕು. ಇವಾಗೆಲ್ಲ ನನ್ನ ಜೊತೆ ಇರ್ತೀನಿ ಅನ್ನೋರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನು ನೀವೇ ಕರ್ಕೊಬಂದು ನಡುವೆ ಬಿಟ್ಟರೆ ನಿಮ್ಮನ್ನು ಹೇಗೆ ನಂಬೋದು ನಾವು? ಮತ್ತೆ ನೀವೇ ನಮ್ಮವ್ರು ಅಂದಮೇಲೆ ಜನಗಳು ನೀವು ಆಕ್ಸೆಪ್ಟ್ ಮಾಡಬೇಕು. ಇವಾಗ ನಾನು ಎಷ್ಟೋ ತಪ್ಪು ಮಾಡಿದಾಗ ನೀವು ತಿದ್ಕೊಂಡು ನಿಮ್ಮ ಮನೆ ಮಗಳು ಥರ ಪ್ರೀತಿ ಕೊಡ್ಕೊಂಡಿದ್ದೀರ ಅಂದಮೇಲೆ ನೀವು ಕೊನೆ ತನಕ ನನ್ನ ಲೈಫ್ನ ಸಾಯೋ ತಕ್ಕ ನೀವು ನಮ್ಮವರೇ ಆಗಿರಬೇಕು. ಎಲ್ಲೋ ನಡುವೆ ಬಿಟ್ಬಿಟ್ರೆ ತಪ್ಪಲ್ವಾ? ಇವಾಗ ನೋಡಿ, ನನಗೆ ಸ್ಟೋರಿ ಕೂಡ ಕೆಲವೊಬ್ರು ನೋಡಲ್ಲ, ಎಷ್ಟು ಕಷ್ಟ ಆಗುತ್ತೆ. ನಾನು ಸ್ಟೋರಿ ಆಗ್ತಾ ಹೇಳ್ತೀನಿ, ಅದು ನೋಡಲ್ಲ ಅಂತಾರೆ. ನಾನು ವೀಡಿಯೋಗಳು ಮಾಡ್ತೀನಿ,
ಅದು ನೋಡೋಣ ಅಂತ ಕೈ ಯಾಕೆ ಬಿಡಬೇಕು. ಎಲ್ಲೋ ನೆಗೆಟಿವ್ ಯಾರಿಗೂ ಬರಲ್ಲಲ್ಲ, ಎಲ್ಲರಿಗೂ ಬರುತ್ತೆ ನೆಗೆಟಿವ್ ಲೈಫಲ್ಲಿ. ಇವಾಗ ಎಂತೆಂಥ ಸ್ಟಾರ್ಗಳಿಗೆ ಪಾಸಿಟಿವ್ ಆದಮೇಲೆ ನೆಗೆಟಿವ್ ಬಂದಿರೋ ಎಷ್ಟೋ ಜನ ಆಗಿದೆ. ಅವ್ರ ತಪ್ಪನ್ನ ತಿದ್ದುಕೊಂಡು ಬದುಕಿದ್ರೆ ಗ್ರೇಟು. ನಾವು ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಅದಕ್ಕೆ ನಾವು ತಿದ್ಕೊಂಡು ಬದುಕ್ತಿದ್ದೀವಿ ಅಂದಮೇಲೆ ನೀವು ನಮ್ಗೆ ಅವಕಾಶ ಕೊಡ್ಬೇಕು ತಾನೆ. ನೀವು ನಮಗೆ ನಮ್ಮ ಜೊತೆ ಇರ್ಬೇಕು ತಾನೆ. ನೀವೇ ಎಲ್ಲೋ ಇದ್ದ ಹುಡುಗಿನ ನೀವೇ ಇಷ್ಟು ಮಟ್ಟಕ್ಕೆ ಕರ್ಕೊಬಂದು ಎಲ್ಲೋ ಬಿಟ್ಬಿಟ್ರೆ ಕಷ್ಟ ಅಲ್ವಾ. ನಾನು ನಿಮ್ಮನ್ನ ಅಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ಆ ಪ್ರೀತಿಗೆ ಒಂದು ಬೆಲೆ ಇರಬೇಕಲ್ಲ. ಅದಕ್ಕೆ ನಾನು ಜನಗಳನ್ನ ಕೇಳ್ಕೊಳ್ಳೋದು ಒಂದೇ, ನಾನು ನಿಮ್ಮನೆ ಮಗಳಾಗಿದ್ದೀವಿ. ಇವಾಗ ನಿಮ್ಮನೆ ಮಕ್ಕಳು ನಿಮ್ಮ ತಪ್ಪು ಮಾಡಿದಾಗ ನೀವು ಹೇಗೆ ಕ್ಷಮೆ ಕೊಡ್ತೀರಾ, ಹಾಗೇನೆ ಟ್ರೋಲರ್ಸ್ಗೆ ನಾನು ಎಲ್ಲರಿಗೂ ತಂಗಿ ಆಗಿದ್ದೀನಿ, ಅಕ್ಕ ಆಗಿದ್ದೀನಿ. ಕೆಲವೊಬ್ರಿಗೆ ನನ್ನ ಫ್ರೆಂಡ್ಸ್ಗಳಿಗೆ ಕೆಲವೊಬ್ರಿಗೆ ನಾನು ತಾಯಿನೇ ಆಗ್ಬಿಟ್ಟಿದ್ದೀನಿ. ಆ ಥರ ಎಲ್ಲ ಪ್ರೀತಿ ಕೊಡ್ತೀನಿ. ಕೊಟ್ಟಿರೋರು ನೀವು ಕೆಳಗಡೆ ಬಿಟ್ಬಿಟ್ರೆ ಹೆಂಗೆ? ಈ ಥರ ಕಂಟೆಂಟ್ ಕ್ರಿಯೇಟರ್ ಯಾರಾದ್ರು ಹೊಂದಿದಾರ? ನೀವು ಬೆಳೆಸಿರೋನ್ನ ಹೆಂಗೆ ಯಾವ ಥರ ಮಾತಾಡ್ತಾರೆ, ಅವ್ರು ಏನು ಮಾಡಿದ್ರು ಹಾಗೆ ಹೇಗೆ. ನಾನು ಟ್ರೋಲರ್ಸ್ ಸ್ಟಾರ್ಟಿಂಗಿನ ಟಿ ವಿಯಿಂದ ಹಿಡಿದು ಇಲ್ಲಿ ತಕ್ಕ ನಾವು ಟ್ರೋಲರ್ಸ್ನ ಎಂಕರೇಜ್ ಮಾಡ್ತಾ ಇದ್ದೀನಿ. ಅವರು ಏನೇ ಮಾಡಿಲ್ಲ ಅವರಿಂದ ನಾನು ಬಂದಿರೋ ಜನಗಳನ್ನ ಎಂಕರೇಜ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಜನಗಳು ಕೊಡೋ ಪ್ರೀತಿಯಿಂದ ತಾನೆ ನಾನು ಇವಾಗ ಖುಷಿಯಾಗಿ ಇರೋಕ್ಕೆ ಸಾಧ್ಯ. ಇಲ್ಲಂದಿದ್ರೆ ನಾನು ಇವಾಗ ಹೆಂಗಿರ್ತಿದ್ದೆ, ನನಗೆ ಎಷ್ಟೋ ಬೇಜಾರಲ್ಲಿ ಫೀಲಲ್ಲಿ ಇರ್ತೀನಿ. ಜನಗಳು ಒಬ್ರೊಬ್ರು ಬಂದು ನನ್ನ ಅಕ್ಕ ನಾವಿದ್ದೀವಿ, ತಂಗಿಮ್ಮ ನಾವಿದ್ದೀವಿ ಅಂತ ಹೇಳ್ತಾರೆ. ಆ ಪ್ರೀತಿ ನನಗೆ ದೊಡ್ಡದು. ಇವಾಗ ಅಪ್ಪು ಸರ್ ಹೇಳಿದ್ದಾರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಹಂಗೆ ನನಗೂ ನೀವು ನಮ್ಮನೆ ದೇವರು ಅನ್ನೋಕ್ಕೆ ನನ್ನ ಫ್ಯಾಮಿಲಿ. ಅಪ್ಪು ಸರ್ ಏನು ಹೇಳಿದೆ ಅದು ನಿಜಾನೇ. ನನಗಿವಾಗ ಅಷ್ಟೇ ನಮ್ಮ ಅಪ್ಪು ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ನಮ್ಮ ಅಪ್ಪು ಸರ್ ನಾನು ಏನೇ ತಪ್ಪು ಮಾಡಿದ್ರು ಏನನ್ನೇ ಮಾಡಿದ್ರು ಅಪ್ಪು ಸರ್ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಅಲ್ಲೇನೋ ನನಗೆ ಪವರ್ ಇದ್ದಂಗೆ ಒಳ್ಳೇದಾಗ್ಬಿಡುತ್ತೆ. ಇವಾಗ ಎಷ್ಟೊಂದು ಸತಿ ನನಗೆ ಕೆಳಗಡೆ ಬಿದ್ದಾಗ ಎಷ್ಟೊಂದು ಸತಿ ನಾನು ಅಲ್ಲಿ ಹೋಗಿದ್ದೀನಿ. ನಾನೇನೋ ತಿಳಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ನಾನು ಚಿಂತೆ ಮಾಡ್ಕೊಂಡಿರ್ತೀನಿ. ಅಲ್ಲಿಂದ ಆಚೆ ಬಂದ್ಮೇಲೆ ಅಪ್ಪು ಸರ್ ಹೆಂಗೋ ಬ್ಲೆಸ್ ಕೊಟ್ಬಿಟ್ಟಿರುತ್ತೆ ನನಗೆಲ್ಲೋ ಒಳ್ಳೇದಾಗ. ನಂಗೆ ಅಲ್ಲಿಂದ ಬಂದ್ಮೇಲೆ ನಾನು ತುಂಬ ಖುಷಿಯಾಗಿರ್ತೀನಿ. ನಂಗೆ ಇಲ್ಲಿಂದ ಏನೋ ಥಿಂಕ್ ಮಾಡಿರ್ತೀನಿ, ಇಲ್ಲಿ ಮರ್ತೇ ಹೋಗ್ಬಿಟ್ಟಿರುತ್ತೆ. ಹೋಗ್ತಾ ಇರ್ತೀರಾ ಸಾಧಾರಣ ನೀವು? ಹೋಗ್ತಾ ಇರ್ತೀನಿ. ನಾನು ಬ್ಯಾಂಗ್ಳೂರ್ ಬಂದಾಗೆಲ್ಲ ಒಂದೊಂದು ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತಾ ಇರ್ತೀನಿ. ನಾನು ಎಲ್ಲ ವಿಷಯದಲ್ಲೂ ನನಗೆ ಇವಾಗ ಬೇಜಾರಾಗಿತ್ತು, ನಾನು ಕೆಳಗಡೆ ಬಿದ್ದಿದ್ದೆ, ನನ್ನೊಂದು ಪ್ರಾಬ್ಲಮ್ ಆಗಿ ಕೆಳಗಡೆ ಬಿದ್ದಿದ್ದೆ. ಆ ಟೈಮಲ್ಲಿ ನನಗೆ ತುಂಬ ಬೇಜಾರಾಯಿತು. ನನ್ನ ಮೈಂಡ್ ಸೆಟ್ಟಲ್ಲಿ ಹೆಂಗೆ ಬಂದ್ಬಿಡ್ತು ಅಂದರೆ, ನನಗೆ ಇವಾಗ ಯಾರೂ ದಿಕ್ಕಿಲ್ಲ, ನನಗೆ ನೀನೇ ದಿಕ್ಕು ಅನ್ನೋ ಥರ. ಅಪ್ಪು ಸರ ನನಗೆ ದಿಕ್ಕು ಅನ್ನೋ ಥರ ಅಲ್ಲಿ ಹೋಗಿ ನಾನು ಕುತ್ಕೊಂಡು ಸಮಾಧಾನ ಒಂದು ಮೈಂಡ್ ಫ್ರೀ ಮಾಡಿಕೊಂಡು ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ಇನ್ನೊಂದು ಸತಿ ನಾನು ದೇವರಾಣೆಗೆ ನಾನು ತಪ್ಪು ಮಾಡಲ್ಲ, ನಾನು ಈ ಥರ ಎಲ್ಲ ಯಾವತ್ತೂ ನಾನು ಹೋಗಲ್ಲ ಅಂತೆಲ್ಲ ನಾನು ಅಂದ್ಕೊಂಡು ಬಂದ್ಮೇಲೆ ಆಚೆ ಬಂದಮೇಲೆ ಫುಲ್ಲು ಮೈಂಡ್ ಫ್ರೀ. ನನಗೆ ಫುಲ್ಲು ಲೈಕ್ ಇವಾಗ ನನಗೆ ಏನೇ ಆಗ್ತಿದ್ದೇನೆ ಅಂದರೆ ಅದು ಕಾರಣ ನಮ್ಮಮ್ಮ ಆಗಿರ್ತಾರೆ, ಒಂದು ನಮ್ಮ ಅಪ್ಪು ಸರ್ ಆಗಿರ್ತಾರೆ. ನನಗೆ ತುಂಬ ಬ್ಲೆಸ್ ಮಾಡ್ತಾ ಇರೋದೇ ನನ್ನ ಅಪ್ಪು ಸರ್. ಯಾಕಂದರೆ ಅವ್ರು ನಾನು ಅವ್ರ ಭಕ್ತೇ ಆಗಿದ್ದೀನಿ, ಅವ್ರು ನನ್ನ ಮನೇಲಿ ದೇವರಾಗಿದ್ದಾರೆ ನಿಜವಾಗ್ಲೂ. ಅದಕ್ಕೆ ನಮ್ಮ ಮನೇಲಿ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತಿರ್ತೀನಿ. ಅವರು ಬರ್ತಡೇ ದಿವಸ ಸತ್ತಿರೋ ದಿವಸ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದರೂ ನಾನು ಪೂಜೆ ಮಾಡಿರ್ತೀನಿ. ನನಗೆ ಯಾವಾಗೂ ಅಷ್ಟೇ ಅವ್ರನ್ನ ನೆನೆಸ್ಕೊಂಡಿರ್ತೀನಿ. ಅದಕ್ಕೆ ನನ್ನ ಫೋಟೋದಲ್ಲೂ ನಾನು ಈ ಬೇರೆಯವ್ರದ್ದೆಲ್ಲ ಹಾಕೊತಿದ್ದೆ. ನಮ್ಮ ಅಪ್ಪು ಸರ್ದು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಬ್ಲೆಸ್ ಮಾಡಲಿ, ನನಗೆ ಯಾವಾಗೂ ಇರಲಿ ಅಂತ. ಯಾಕೆಂದರೆ ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನನ್ನ ವ್ಯಕ್ತಿತ್ವನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ಥರ ಕೆಟ್ಟದಾಗಿ ಪ್ರಚಾರ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಬೇರೆಯವ್ರು ಯಾರು ಅನ್ನೋಂಗಿಲ್ಲ, ನಾನೇ ಸ್ಪೆಷಲ್ ಆಗಿದ್ದೀನಿ. ನಾನು ಕೆಲವರು ಟ್ರೋಲರ್ಸ್ಗೆ ಬಾಯಿ ಬಂದಂಗೆ ಬೈತಾರೆ, ನೀವು ನೋಡಿರ್ತೀರಾ. ಎಂತೆಂಥ ಓಲ್ಡರೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಬೈಯಲ್ಲ, ನಾನು ಪ್ರೀತಿ ಮಾಡ್ತೀನಿ. ಯಾಕೆ ಅಂದರೆ ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಅವ್ರು ಯಾಕೆ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಜನಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಅವ್ರು ಯಾಕೆ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ. ನಾನು ಮಾಡಿದ್ದೀನಿ, ಗೊತ್ತಿದ್ದೋ ಗೊತ್ತಿಲ್ದಿರೋ ನನಗೆ ಒಂದು ನಂಬಿಕೆಯಿಂದ ನಾನು ತಪ್ಪು ಮಾಡಾಕ್ಬಿಟ್ಟಿದ್ದೀನಿ. ಆದರೆ ಇನ್ನು ಮುಂದೆ ಅದು ಮಾಡಲ್ಲ. ಕಿರ್ತಿ ನ್ಯೂ ವರ್ಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೂ ಯಾರು ಫಾಲೋ ಮಾಡ್ತಾ ಇಲ್ಲ, ಯಾರು ಲೈಕ್ ಮಾಡಲ್ಲ. ಈ ಮುಂಚೆ ನಾನು ಎಲ್ಲೋ ಬಿಟ್ಬಿಟ್ಟವ್ರು, ನಂಗೆ ಅದೇ ಬೇಜಾರಾಗ್ತಿರೋದು. ನೀವು ಇವಾಗ ಯಾರೇ ಇಲ್ಲ ಅಂದ್ರೂ ಸಹಿಸ್ಕೋಬೋದು, ನೀವೇ ನನ್ನ ಕರ್ಕೊಬಂದು ಒಂದು ಮಧ್ಯದಲ್ಲಿ ನೀವು ಕೈ ಬಿಟ್ಬಿಟ್ರೆ ದೇವ್ರನ್ನ ಸಹಿಸ್ಕೊಳಕ್ಕೆ ನಾನು ಯಾವಾಗ ಅಪ್ಪು ಸರ್ಗೆ ಹೇಳ್ಕೊಳ್ತಾ ಇರ್ತೀನಿ, ಏನು ದೇವ್ರೆ ಏನು ಅಪ್ಪು ಸರ್ ಈ ಥರ ಮಾಡಾಕ್ತಾವ್ರು ನನ್ನನ್ನು ಅಂತ ಮೈಂಡ್ ಸೆಟ್ಟಲ್ಲಿ ಹೇಳ್ಕೊತಾನೆ ಇರತ್ತೀನಿ. ಅದು ಯಾವಾಗ ನನಗೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಜನಗಳನ್ನ ಕೇಳ್ಕೊಳ್ಳೋದು ಒಂದೇ, ನಾನು ಪದೇ ಪದೇ ಮಾತು ಕೊಡಲ್ಲ, ಇದೇ ಕೊನೆ ಮಾತಾಗಿರುತ್ತೆ ನಂದು. ನಾನು ಏನೇ ನಿಮಗೆ ನೋವು ಮಾಡೋ ಥರ ನಾನು ನಾನು ಮಾಡಲ್ಲ. ಇನ್ನು ಮುಂದೆ ನಾನು ಯಾವ ಕೆಲಸನೂ ಮಾಡಲ್ಲ. ನಿಮಗೆ ಗೊತ್ತಿರುತ್ತೆ, ಇವಾಗ ನಾನು ಹೊಸ ವೀಡಿಯೋಗಳು ಮಾಡ್ತಾಯಿದ್ದೀನಿ, ಏನೋ ಒಂದು ಆರಾಮಾಗಿದ್ದೀನಿ. ಸೊ
ನೀವು ನನ್ನನ್ನು ಸಪೋರ್ಟ್ ಮುಂಚೆ ಥರ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ, ನೀವು ಕೇಳ್ತಾನೆ ಇಲ್ಲ. ಇವಾಗ ನಾನು ಏನು ಮಾಡಬೇಕು? ಬೇರೆಯವ್ರ ಥರ ನನಗೆ ತೋರಿಸ್ಕೊಂಡು ಏನು ಹೇಳೋದು? ಮುಖವಾಡ ಇಲ್ಲ ನನಗೆ ಬೇರೆಯವ್ರ ಥರ ಫಾಲೋ ಮಾಡಿ ನಾನು ಅದು ಕೊಡ್ತೀನಿ, ನಾನು ಇದು ಕೊಡ್ತೀನಿ, ಅದನ್ನೆಲ್ಲ ನಾನು ಹೇಳ್ಕೊಳ್ಳೋ ಅಂಥವಳೆ ಅಲ್ಲ. ನನ್ನ ಹತ್ರ ಏನು ಕೊಡೋಕ್ಕಿಲ್ಲ. ಹೃದಯ ಬೇಕಿದ್ರೆ ಕೊಡ್ತೀನಿ ಹೊರತು ನಾನು ಮನೆ ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ ಅಂಥದ್ದೆಲ್ಲ ನನಗೆ ಬೇಕಾಗಿ. ನನಗೆ ಜೆನ್ಯೂನ್ ಬೇಕು. ಇವಾಗ ಅಪ್ಪು ಸರು ಒಂದು ಮಾತು ಹೇಳಿದ್ದಾರೆ, ಅಭಿಮಾನಿಗಳು ದೇವರು ಅಂತ ಹೇಳಿದ್ರೆ, ಅವ್ರನ್ನ ಒಂದು ಅಭಿಮಾನಿಯಾಗಿ ನಾನು ಅವ್ರು ಹೇಳಿರೋ ಥರ ನಾನು ನಮ್ಮ ದೇವ್ರನ್ನ ನಾವು ಕೇಳ್ಕೊಳ್ಳೇಬೇಕು. ದೇವಸ್ಥಾನದಲ್ಲಿ ಹೆಂಗೆ ಈ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ, ಹಂಗೆ ನನ್ನ ಫಾಲೋ ಮಾಡೋ ಜನಗಳನ್ನ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನನಗೆ ತಾಯಿ ಸ್ಥಾನ ಹೆಂಗೆ ನಾನು ಕೊಟ್ಟಿದ್ದೀನಿ, ಅದೇ ಥರ ಅವರು ನನಗೆ ತಂದೆ ತಾಯಿ ಅಣ್ಣ ತಂಗಿ ಆ ಥರ ನನಗಾಗಿದ್ದಾರೆ. ಸೊ ಅವ್ರು ನನ್ನ ಕೈ ಬಿಟ್ಬಿಟ್ರೆ ನಾನು ಎಲ್ಲಿಗೋಗೋಣ? ಅಪ್ಪು ಸರ್ ಅವ್ರನ್ನ ನೇರವಾಗಿ ಭೇಟಿ ಮಾಡುವ ಅವಕಾಶ ಏನಾದರೂ ನಿಮಗೆ ಸಿಕ್ಕಿತ್ತಾ? ಇಲ್ಲ, ನಾನು ಫೇಮಸ್ ಆಗೋಕ್ಕಿಂತ ಮುಂಚೆನೇ ಅವ್ರು ಹೋಗ್ಬಿಟ್ಟಿದ್ದು. ಅಂದರೆ ಅವರು ತೀರೋದ್ರು. ನಾನು ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ತುಂಬ ಅವ್ರಂದ್ರೆ ನಾನು ಚಿಕ್ಕ ವಯಸ್ಸಿಂದ ಪಂಚಪ್ರಾಣ. ನನಗೆ ಅವರ ಅಪ್ಪು ಮೂವಿ ಫಸ್ಟ್ ನಾನು ನೋಡಿದ್ದು, ನನಗೆ ಕಣ್ಣಿಗೆ ಬಿದ್ದಿದೆ ಆ ಮೂವಿ ನೋಡ್ಸೋದ್ನ ಅವರ ಲವ್ ಸ್ಟೋರಿ ನಂಗೆ ಇಷ್ಟ ಆಯ್ತು. ಅದರಲ್ಲಿ ಲವ್ ಸ್ಟೋರಿ ನನಗೆ ತುಂಬ ಇಷ್ಟ ಆಗೋಯ್ತು. ರಕ್ಷಿತಾ ಅವರಿಗೆ ಪ್ರಪೋಸ್ ಮಾಡೋ ರೀತಿ, ಮತ್ತು ಒಂದು ಡೈಲಾಗ್ ಇದೆ, ನಾನು ಇಲ್ಲಿಂದ ಬಿದ್ದೋಗ್ಬಿಟ್ರೆ ನಿನ್ನನ್ನು ಯಾರು ನೋಡ್ಕೊತಾರೆ ಅಂತ ಒಂದು ಡೈಲಾಗ್ ಇದೆ. ಅದು ನನಗೆ ತುಂಬ ಇನ್ಸ್ಪಿರೇಷನ್ ಆಗೋಯ್ತು. ಅವ್ರ ಸ್ಮೈಲು, ಅವ್ರ ಮಕ್ಳ ಜೊತೆ ಮಕ್ಕಳಾಗೆ ಬೆರೆಯೋದು, ಮತ್ತು ಅವ್ರು ಅಷ್ಟು ದುಡ್ಡು ಇಟ್ಕೊಂಡು ಅಷ್ಟು ಒಂದು ರಿಚ್ ಇದ್ದಾರೆ, ಅಷ್ಟೆಲ್ಲ ಹೆಸರು ಮಾಡಿದ್ದಾರೆ. ಆದರೆ ಸಾಮಾನ್ಯ ಹೋಟ್ಲಲ್ಲಿ ಹೋಗಿ ತಿಂತಾರೆ, ಮತ್ತು ಸಾಮಾನ್ಯ ಯಾರೇ ಬಂದ್ರೂ ಅವ್ರ ಜೊತೆ ಸಾಮಾನ್ಯ ವ್ಯಕ್ತಿಯಾಗಿ ನಡ್ಕೊತಾರೆ. ಅದನ್ನೆಲ್ಲ ನೋಡಿ ನನಗೆ ತುಂಬ ಕೋಟ್ಯಾಧಿಪತಿಯಲ್ಲಿ ಒಬ್ರಿಗೆ ಕಿವಿ ಕೇಳಿಸಲ್ಲ, ಅವ್ರಿಗೆ ಏನು ಹೇಳೋದು ಹೆಲ್ಪ್ ಮಾಡಿದ್ದಾರೆ ಅವರು. ಅದನ್ನೆಲ್ಲ ನೋಡಿದಾಗ ನನಗೆ ತುಂಬ ಅವ್ರ ಮೇಲೆ ಒಂದು ಎಲ್ಲಿಂದನೋ ಒಂದು ಪ್ರೀತಿ ಬಂತು, ರೆಸ್ಪೆಕ್ಟ್ ಬಂತು. ಆಮೇಲೆ ನಾನು ಫಿಕ್ಸ್ ಆಗಿಬಿಟ್ಟೆ, ಅಭಿಮಾನಿ ಅಂತ ಏನಾದರೂ ಆದರೆ ನಾನು ಅವ್ರಿಗೆ ಆಗಬೇಕು. ಇನ್ಸ್ಪಿರೇಷನ್ ಅಂತ ಏನಾದ್ರು ತೊಗೊಂಡ್ರೆ, ಇವಾಗೆಲ್ಲ ಅಬ್ದುಲ್ ಕಲಾಂ ತಗೊತಾರೆ, ಗಾಂಧೀಜಿನ ತಗೊತಾರೆ, ಎಷ್ಟೋ ಜನನ ತಗೊತಾರೆ. ನಾನು ಹಂಗೆ ಏನಾದರೂ ಇನ್ಸ್ಪಿರೇಷನ್ ತಗೋಬೇಕಿದ್ರೆ ನಾನು ಅವ್ರನ್ನೇ ತಗೋಬೇಕು ಅಂತ ಫಿಕ್ಸ್ ಆದೆ. ಬಟ್ ಅವ್ರು ಸತ್ತಾಗ ನಾನು ತುಂಬ ಹತ್ಬಿಟ್ಟೆ. ನನಗೆ ತಡ್ಕೊಳಕ್ಕೆ ಆಗಿಲ್ಲ. ಅದು ಅವ್ರ ಕಲ್ಪನೆಯೇ ನನಗೆ ಸತ್ತೋಗಿದ್ದಾರೆ ಅಂತಲೇ ಫೀಲ್. ಇವಾಗ ಒಂದ್ಸಲ ನನಗೆ ಅವ್ರ ಫೋಟೋ ನೋಡಿದ್ರೆ ಅವ್ರು ಇದ್ದಾರೆ ಅಂತಲೇ ಅನ್ಸೋದು. ನನಗೆ ಇವಾಗ ನಂಗೆ ಒಂದು ಬೇಜಾರು ಅಂದರೆ ದರ್ಶನ್ ಸರ್ದು, ಸುದೀಪ್ ಸರ್ದು ಎಲ್ಲರದು ಮೂವಿ ಬರುತ್ತೆ, ನಮ್ಮ ಅಪ್ಪು ಸರ್ದು ಬರಲ್ಲ. ಅದಕ್ಕೆ ಒಂದು ತುಂಬ ಬೇಜಾರಿದೆ ನನಗೆ. ಯಾಕೆಂದರೆ ಎಲ್ಲರದು ಬರುತ್ತೆ, ನಮ್ಮ ಅಪ್ಪು ಸರ್ದು ಬರಲ್ಲ ಅಂತ. ಅದು ನಾನು ತುಂಬ ಜನ ಬೇಜಾರು ಮಾಡ್ಕೊತಾರೆ. ಅದರಲ್ಲಿ ನಾನು ಹೇಳ್ತೀನಿ, ನಮ್ಮ ಅಪ್ಪು ಸರ್ದು ರೀ ಮೂವಿಗಳೇ ಬರ್ತಾ ಇರುತ್ತೆ, ಅದನ್ನೇ ನೋಡಿ ನಾವು ಕಲಿಬೇಕು. ನಾವೇ ಅಪ್ಪು ಸರ್ ಹೆಸರಲ್ಲಿ ಒಂದು ಮೂವಿ ಮಾಡೋಣ ಅಷ್ಟೇ. ಹೌದು, ಒಳ್ಳೆ ಯೋಚನೆನೇ ಅದು. ಸರಿ, ಈಗ ನಿಮ್ಮ ಜೀವನ ನಿರ್ವಹಣೆ ಮಾಡೋದಕ್ಕೆ ನಿಮ್ಗಿರುವಂತಹ ಇನ್ಕಮ್ ಸೋರ್ಸ್ ಏನು? ಏನಿಲ್ಲ, ಪ್ರಮೋಷನ್ಗಳು ಮಾಡ್ತೀನಿ, ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತು ಯೂಟ್ಯೂಬ್ ಮಾಡ್ತೀನಿ, ಹಿಂಗೆ ಏನೋ ಸಣ್ಣ ಪುಟ್ಟ ಮಾಡ್ತಾ ಇದ್ದೀನಿ ಅಷ್ಟೇ. ಯೂಟ್ಯೂಬಿಂದ ಬರುವಂತಹ ಇನ್ಕಮ್ ಏನಾದರೂ ಹೇಳ್ಬಹುದಾ? ಇಷ್ಟು ಇನ್ಕಮ್ ಬರುತ್ತೆ ಅಂದರೆ ನಾನು ತುಂಬ ರೇಲ್ ವಿಡಿಯೋಗಳು ಮಾಡೋದು, ಒಂದು 11 5 ಅಷ್ಟೇ ಬರೋದು. ಅದ್ರ ಮೇಲೆ ಮಾಡಬೇಕಂದ್ರೆ ವೀಡಿಯೋಸ್ಗಳು ಮಾಡ್ತಾ ಇರಬೇಕು. ನಾನು ಮಾಡೋದೇ, ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನನಗೆ ಯಾವ ವೀಡಿಯೋಗಳು ಇದನ್ನೇ ಹಿಂಗೆ ಬರಬೇಕು ಅಂತಿದ್ದಿಲ್ಲ. ನಾನು ಒಂಥರ ಬೇರೆ ಇದರಲ್ಲಿ ಈಗ ಸಡನ್ನಾಗಿ ವೀಡಿಯೋಸ್ಗಳೆಲ್ಲ ಮಾಡೋದು ನಂಗೆ ಇಂಟ್ರೆಸ್ಟ್ ಇರೋ ಥರ. ನನಗೆ ನನ್ನ ಮೈಂಡ್ ಸೆಟ್, ನನ್ನ ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಹಂಗೆ. ಇವಾಗ ಅಷ್ಟೇ, ನಾನು ಖುಷಿಯಾಗಿದ್ದರೆ ಲವ್ ಸಾಂಗ್ಸ್ ಬರುತ್ತೆ. ಇನ್ಸ್ಟಾಗ್ರಾಮ್ ಹೆಂಗಿದೆ ಅರ್ಥ ಮಾಡ್ಕೊಂಡಿದ್ದೆ ನನ್ನನ್ನು, ಖುಷಿಯಾಗಿದ್ದರೆ ಲವ್ ಸಾಂಗ್ಸ್ ಬರ್ತಾ ಇರುತ್ತೆ. ಅದೇ ಬೇಜಾರಾಗಿದ್ದರೆ ಫೀಲಿಂಗ್ ಸಾಂಗ್ಸ್ ಓಪನ್ ಮಾಡಿದ್ರೆಲ್ಲ ಫೀಲಿಂಗ್ ಸಾಂಗ್ಸ್ ಬರ್ತಾ ಇರುತ್ತೆ. ಅದೇ ಥರ ನಾನು ಖುಷಿಯಾಗಿ ಇಂಟ್ರೆಸ್ಟ್ ಇದ್ದಾಗ ಈ ವಿಡಿಯೋಗಳು ಮಾಡಾಕ್ತೀನಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನೆ ಹಾಕ್ತೀನಿ. ರೀಲ್ಸ್ ಮಾಡೋದಲ್ಲೂ ಅಷ್ಟೇ, ಇಷ್ಟ ಇದ್ದರೆ ನಾನು ವಿಡಿಯೋ ದಿನ ಮಾಡಲ್ಲ. ಡ್ರಾಫ್ಟಲ್ಲಿ ಒಂದೇ ಬಟ್ಟೆಲಿ ಇಷ್ಟೊಂದು ವಿಡಿಯೋಗಳು ಮಾಡಿಟ್ಟಿರ್ತೀನಿ. ಹಂಗೆ ನಾನು ಒಂದೇ ಬಟ್ಟೆಲಿ ಎಷ್ಟೋ ಯಾವ್ದಾದ್ರು ಡಿಫ್ರೆಂಟು ಬೇರೆ ಬೇರೆ ವೆರೈಟಿ ಬಟ್ಟೆ ಹಾಕೊಂಡು ಒಂದೊಂದು ವಿಡಿಯೋ ಮಾಡ್ತೇನೆ. ನಾನು ಹಂಗಲ್ಲ, ಒಂದೇ ಬಟ್ಟೆಲಿ 5-6 ವಿಡಿಯೋ ಮಾಡಿ ಡ್ರಾಫ್ಟಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕೋ ಅವಾಗೆಲ್ಲ ಹಾಕೊಂಡು ಕೂರೋದು ಅಷ್ಟೇ ಅಂತ. ಓಕೆ, ಪ್ರಮೋಷನ್ ವಿಡಿಯೋಸ್ ಆದ್ರೆ ಕಂಟಿನ್ಯೂಸ್ ಮಾಡ್ತಾ ಇರ್ತೀರಾ? ಅದರಿಂದ ಹೇಗೆ ಇನ್ಕಮ್? ಎಷ್ಟು ಅಂದ್ರೆ ನಾವೆಷ್ಟು ಒಂದೊಂದ್ಸರಿ 3K 4K ಅಷ್ಟೇ ಕೊಡ್ತಾರೆ. ಇವಾಗ ನಾನು ಒಂದು ಅವರಲ್ಲಿ ಏನು ಬೇಜಾರಾಗ್ತಿದೆ ಅಂದರೆ, ತುಂಬ ಇವಾಗ ಜಾಸ್ತಿ 15,000 25,000 ಕೇಳೋರಿಗೆ ಹೋಗ್ಬಿಟ್ಟು ಕೊಡ್ತಾರೆ. ನಾವು 3K 4K 5K ಕಮ್ಮಿ ಕೇಳ್ತೀವಿ, ನಮಗೆ ಕೊಡಲ್ಲ. ಯಾಕೆ ಅವರು ಜಾಸ್ತಿ ಕೇಳೋರ ಹತ್ರ ಸಿಗಾಕೊಂಡು ಒದ್ದಾಡ್ತಿರ್ತೀರಾ, ನಮ್ಗೆ ಯಾಕೆ ಕೊಡಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಮತ್ತಿನ್ನೇನು ಅವ್ರ ಥರ ನಾವು ಡಿಮ್ಯಾಂಡ್ ಮಾಡಬೇಕು, ಅವಾಗಲೇ ಅವ್ರಿಗೆ ಅವಾಗ
ಅನ್ಸುತ್ತೆ ಬಟ್ ಡಿಮ್ಯಾಂಡ್ ಮಾಡಿದ್ರೆ ನಾವು ಅವರ ಒಂದು ಸಿಚುವೇಶನ್ ನಾವು ಅರ್ಥ ಮಾಡ್ಕೊತೀವಿ. ಏನಕ್ಕೆ ಅಂದರೆ ಪಾಪ ಅವ್ರಿಗೂ ಬಿಸ್ನೆಸ್ ಅಂದರೆ ಅವ್ರ ಲೈಫಲ್ಲಿ ಪರ್ಸ್ನಲ್ ಲೈಫ್ಗಳಿರುತ್ತೆ. ಅವರು ಎಲ್ಲೋ ಬಾಡಿಗೆ ಕಟ್ಟಬೇಕಿರುತ್ತೆ, ಇಲ್ಲ ಅವ್ರ ಮಕ್ಳು ಮರಿನ ಇರುತ್ತೆ. ನಾವು ಜಾಸ್ತಿ ಕೇಳಿದ್ರೆ ಅವ್ರಿಗೂ ಎಲ್ಲೋ ಎಫೆಕ್ಟ್ ಹೊಡಿಯುತ್ತೆ ಅಂತ ರೀಸನ್ ನಾನು ಅದನ್ನು ಅರ್ಥ ಮಾಡ್ಕೊಂಡು ಕಮ್ಮಿ ಕೇಳ್ತೀನಿ, ಬಟ್ ನಮಗೆ ಕೊಡಲ್ಲ. ಎಲ್ಲೋ 15,000 25,000 ಕೇಳ್ತಾರಲ್ಲ, ಅವ್ರ ಹತ್ರ ಹೋಗಿ ಕೊಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಯಾಕೆ ನಮ್ಮಂಥ ಬರೋ ಮಕ್ಕಳಾಗಲಿ ನಮ್ಮಂಥ ಪಾಪುದವ್ರನ್ನ ನೋಡ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನಿಮಗೆ ಇಷ್ಟು ರೀಲ್ ಸ್ಟಾರ್ಟ್ ಮಾಡಿ ನೀವು 3-4 ಇಯರ್ಸ್ ಆಯಿತು. 3-4 ಇಯರ್ಸಲ್ಲಿ ಅದ 2 ಇಯರ್ಸ್ ಆಯಿತು. 2 ಇಯರ್ಸಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟ ಒಂದು ರೀಲ್ಸ್ ಯಾವುದು? ಇಂಥ ವಿಷಯ ನನಗೆ ತುಂಬ ಖುಷಿಯಾದ ಒಂದು ವಿಷಯ ಅಂತ ಹೇಳಿದರೆ ಅದು ನನಗೆ ತುಂಬ ಖುಷಿ ಕೊಟ್ಟ ರೀಲ್ಸ್ ಅಂದರೆ ನಾನು ಮಾಡೋ ರೀಲ್ಸ್. ನಾನು ಒಂದೊಂದು ಲವ್ ಸಾಂಗ್ಸ್ ಕಣ್ಣೆಲ್ಲ ಹೊಡಿತೀನಿ, ಅದೆಲ್ಲ ನನಗಂತ ನನ್ನ ಮೇಲೆ ನಾನೇ ಲವ್ ಮಾಡ್ತಿರ್ತೀನಿ. ಕನ್ನಡಿ ಮುಂದೆನೂ ಅಷ್ಟೇ, ನಾನೇ ನೋಡ್ತಾ ಇರ್ತೀನಿ, ನಾನೇ ಇಷ್ಟಪಡ್ತಿರ್ತೀನಿ. ನಾನು ಮಾಡೋ ಅಂಥ ಒಂದೊಂದು ರೀಲ್ಸ್ಗಳು ನನಗೆ ಇಷ್ಟ ಆಗುತ್ತೆ. ಮತ್ತು ನನಗೆ ತುಂಬ ಖುಷಿ ಕೊಟ್ಟ ರೀಲ್ಸ್ ಅಂದರೆ ಅಯ್ಯೋ ನೀನಂದರೆ ನಂಗೆ ಇಷ್ಟ ಇಲ್ಲ ಅಂತ ಒಂದು ಡೈಲಾಗು. ಅದು ನನಗೆ ಒಬ್ಬರು ಟ್ರೋಲರು ಆಯಿತಾ, ಭರತ್ ಅಂತ ಒಬ್ಬರು ಟ್ರೋಲರ್ ಇದ್ದಾರೆ. ಅವರು ಚಿನ್ನಿ ಅಂತ ಟ್ರೋಲ್ ಮಾಡ್ತಾ ಇದ್ರು. ಸೊ ಅವರಿಂದನೇ ಮೇನಾಗಿ ನಾನು ಬೆಳೆದಿದ್ದು. ಸೊ ಅವ್ರನ್ನ ಎಲ್ಲೋದ್ರೂ ನಾನು ನೆನೆಸ್ಕೊತೀನಿ. ಅವರು ನನಗೆ ಏನು ಹೇಳೋದು, ನಾನೊಂದು ಡೈಲಾಗ್ ಕೊಡ್ತೀನಿ ನೀನು ಮಾಡು ಅಂತ ಹೇಳಿದ್ರು, ನಾನು ಮಾಡಿದೆ. ಟ್ರೋಲ್ ಆಯಿತು, ಅದು DJ ಕೂಡ ಆಯಿತು. ಮತ್ತು ಬನ್ನಿ ಜನರೇ, ಅದು ನನ್ನ ಇಷ್ಟ ಇರೋ ಒಂದು ಡೈಲಾಗು. ನನ್ನ ಪ್ರತಿಯೊಂದು ಇದಕ್ಕೆ ಅವರು ಕೂಡ ಎಂಕರೇಜ್ ಮಾಡ್ತಿದ್ದಾರೆ. ಇವಾಗ ಮಾತ್ರ ನನ್ನ ಟ್ರೋಲೇ ಮಾಡ್ತಾರೆ. ನನ್ನ ಬಿಟ್ಬಿಟ್ಟು ಬರೀ ಬೇರೆಯವ್ರನ್ನ ಇಟ್ಕೊಂಡವ್ರೆ. ನನಗೆ ಯಾಕೆ ಗೊತ್ತಿಲ್ಲ, ನನಗೆ ಚೆನ್ನಾಗಿಲ್ವಾ ಅಂತ ಗೊತ್ತಾಗ್ತಾಯಿಲ್ಲ ಇವಾಗ. ಮುಂಚೆ ಚೆನ್ನಾಗಿತ್ತು, ಚಿನ್ನಿ ಅನ್ಕೊಂಡು ನನ್ನ ಟ್ರೋಲ್ ಮಾಡ್ತಿದ್ದೀವಿ. ಇವಾಗ ಎಲ್ಲ ಅವರು ಕಳೆದೋಗ್ಬಿಟ್ಟವ್ರೆ. ಆದರೆ ಅವರಿಂದ ನಾನು ಬೆಳೆದಿದ್ದೀನಿ ಅಷ್ಟೇ. ಬಟ್ ಎಲ್ಲೇ ಹೋದ್ರು ನಾನು ಅವ್ರವ್ರು ಆಗ್ತೀನಿ, ಅವ್ರು ನನ್ನವ್ರು ಆಗ್ತಾರೆ ಅಷ್ಟೇ. ಓಕೆ, ಕೊನೆಯದಾಗಿ ನಿಮ್ಮ ಜನರಿಗೆ ಏನಾದರೂ ಒಂದು ಮಾತು ಹೇಳಬೇಕು ಅಂತ ಹೇಳಿದರೆ ಏನಿಲ್ಲ. ನನ್ನ ಕೊನೆಯಾಗಿ ನನ್ನ ಜನರಿಗೆ ನಾನು ಏನು ಹೇಳೋದು ಅಂದರೆ, ನಾನು ನಿಮ್ಮ ಮನೆ ಮಗಳು, ನೀವು ನಮ್ಮ ಮನೆ ಫ್ಯಾಮಿಲಿ ಆಗಿದ್ದೀರಾ. ಇದೇ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಬೇಕು. ಹೀಗೆಲ್ಲ ನಾನು ಸಾಯೋ ತಕ್ಕೂ ಹೀಗೆ ಇರಬೇಕು, ನನಗೆಲ್ಲೂ ಕಮ್ಮಿ ಆಗಬಾರ್ದು. ಇವಾಗ ನಮ್ಮ ಮನೇಲಿ ಫ್ಯಾಮಿಲಿ ಪ್ರೀತಿ ತುಂಬ ಕಮ್ಮಿ. ನಾನು ಯಾರ ಪ್ರೀತಿನೂ ಕಂಡಿಲ್ಲ. ನನ್ನ ಅಮ್ಮನ ಪ್ರೀತಿ ಬಿಟ್ಟರೆ ನಾನು ಇನ್ನು ಯಾರ ಪ್ರೀತಿ ಕಂಡಿಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಿದ್ದೀರ. ನೀವು ನನಗೆ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ. ಸೊ ನಿಮ್ಮನೆ ಮಗಳು ಅಂತ ಅಕ್ಸೆಪ್ಟ್ ಮಾಡಿದ್ದೀರಾ. ಆ ಪ್ರೀತಿ ಕೊನೆ ತನಕ ಇರಬೇಕು. ಮತ್ತು ಜನಗಳಿಗೆ ಒಂದೇ ಹೇಳೋದು, ಯಾರು ನನ್ನ ಬಗ್ಗೆ ಏನೋ ಅಂತಾರೆ ಅಂದರೆ ಅದನ್ನ ಕೇಳ್ಕೊಂಡು ನಮ್ಮನ್ನ ನೋವು ಕೊಡೋದಲ್ಲ, ಅದನ್ನ ನನ್ನ ಹತ್ರ ಬಂದು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನೇನೇ ಮಾಡಿರಲಿ, ಎಂಥದೇ ಮಾಡಿರಲಿ, ಕೊನೆ ಪಕ್ಷ ಈ ವರ್ಷ ಎಂಡ್ ಆಗಕ್ಕೆ ಬಂತು. ನೆಕ್ಸ್ಟ್ ಇಯರ್ ಸ್ವಲ್ಪ ದಿವಸ ಆದರೆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ. ಸೊ ಅವ್ರಿಗೆಲ್ಲರಿಗೂ ನಾನು ಒಂದೇ ಹೇಳೋದು, ಹೊಸ ಕಿಪ್ಪಿ ಕೀರ್ತಿ ವರ್ಷನ್ ಬರ್ತಾ ಇದೆ. ಹಳೆ ಕಿಪ್ಪಿ ಕೀರ್ತಿದ ಬಿಟ್ಟಾಕಿ ಆಯಿತಾ. ಹಿಂಗಾಯಿತು ಹಂಗಾಯಿತು, ಹಳೇದಕ್ಕೆ ಹೊಸದಕ್ಕೆ ನಾನು ನನ್ನ ಲೈಫ್ ಕಲರ್ಫುಲ್ ಆಗೋಕ್ಕೆ ನಿಮ್ಮ ಒಂದು ಸಾಥ್ ಬೇಕು. ಮತ್ತು ಇನ್ನೊಂದು ಹಾಗೆ ಪೂವೆಗಳು ತುಂಬ ವೈರಲ್ ಮಾಡ್ತಾರೆ. ನನ್ನ ಮದುವೆ ಯಾವಾಗ, ನಾನು ಅದೇ ಹಿಂಗೆ ತಿಳ್ಕೊಂಡು ಎಲ್ಲೋದ್ರು ಅದೇ ಕೇಳ್ತಾ ಇರ್ತಾರೆ ನನ್ನ ಮದುವೆ ಯಾವಾಗ ಅಂತ. ನಿಮಗೆ ಗೊತ್ತಿರೋದಿಲ್ಲ ನನ್ನ ಮದುವೆ ಆಗಲ್ಲ ಜನರೇ. ನಿಮಗೆ ಕೊಟ್ಪತ್ತು ನನ್ನ ಮದುವೆ ಆಗ್ತಿಲ್ಲ, ಆದರೆ ಇವಾಗ ಆಗಲ್ಲ. ಆಗೋ ಟೈಮಲ್ಲಿ ನಾನು ಪಕ್ಕಾ ಹೇಳ್ತೀನಿ. ಮತ್ತು ಇನ್ನೂ ಒಂದು ಲೈವಿಗೆ ಬಂದಾಗ ದಯವಿಟ್ಟು ನೋವು ಕೊಡೋದು ಬಿಡಿ. ನನ್ನ ಬಗ್ಗೆ ಮನೆ ಚೆನ್ನಾಗಿಲ್ಲ, ಕೆಲವೊಂದು ಟ್ರೋಲ್ ಪೇಜ್ ಹೆಸರು ಇಟ್ಕೊಂಡೆ ಬಂದು. ನನಗೆ ಮೊನ್ನೆ ಒಂದು ಇನ್ಸಿಡೆನ್ಸ್ ಆಯ್ತು, ನಂಗೆ ತುಂಬ ಬೇಜಾರಾಗೋಯಿತು. ಟ್ರೋಲ್ ಪೇಜ್ ಇಟ್ಕೊಂಡಿದ್ದೆ, ಬಟ್ ಟ್ರೋಲರ್ಸ ನನಗೆ ಏನೋ ನಂಗೆ ಗೊತ್ತಿಲ್ಲ. ಬಟ್ ಟ್ರೋಲರ್ಸ್ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ. ಟ್ರೋಲರ್ಸ್ ಯಾರು ನನಗೆ ಅಲ್ಟ್ ಮಾಡಿಲ್ಲ. ಬಟ್ ಅವ್ರು ಅಲ್ಟ್ ಮಾಡ್ತಿರೋದೇನು ಅಂತ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡ್ತೀನಿ, ನೀನು ಯೂಟ್ಯೂಬಲ್ಲಿ ಚೆನ್ನಾಗೇ ಇಲ್ಲ, ನಿನ್ನ ವೀಡಿಯೋಸ್ ಸಖತ್ತಾಗಿ ಚೆನ್ನಾಗೇ ಮಾಡಲ್ಲ ನೀನು ಅನ್ನೋ ಥರ ಫೀಲ್. ನನಗೆ ಎಲ್ಲಿ ಬೇಜಾರಾಗೋಯ್ತು ಅಂದರೆ, ನಮ್ಮ ಮನೆ ನಾನು ಏನಿದೆ ತೋರಿಸ್ತೀನಿ, ನಾನು ಅದೇ ಥರ ತೋರಿಸ್ತಾ ಇರೋದು ಯೂಟ್ಯೂಬಲ್ಲಿ. ಚೆನ್ನಾಗಿಲ್ಲ ಅಂದಾಗ ನನಗೆ ಒಂಥರ ಫೀಲ್ ಆಗೋಯ್ತು. ಇದು ಯಾಕಿತ್ತು, ನನಗೆ ತುಂಬ ಅಳು ಬಂದ್ಬಿಟ್ಟು. ಮತ್ತು ಬಿಟ್ಟೋಗಿರೋರ ಬಗ್ಗೆ ಹೆಸರು ಬಂದು ಅಲ್ಲಿ ಹಾಕ್ತಾರೆ. ಏನಕ್ಕೆ ಹಾಕಬೇಕು? ಅವ್ರ ಮಾತನ್ನ ನೀವು ನಂಬ್ತಿರೋದ್ಮೇಲೆ ನಾನಾಗೇ ಬೆಳೆದಿರೋದು, ಜನರೇ ಅಂತ ನಾನು ಕ್ರಿಯೇಟ್ ಮಾಡಿರೋದು. ಅಯ್ಯೋ ನೀನಂದರೆ ಇಷ್ಟ ಇಲ್ಲ ಅಂತ ನಾನು ಕ್ರಿಯೇಟ್ ಮಾಡಿರೋದು ಕಂಟೆಂಟು. ಅವ್ರ ಮಧ್ಯದಲ್ಲಿ ಬಂದಿರೋರು, ಅವ್ರ ಮಾತನ್ನ ನೀವು ನಂಬ್ಕೊಂಡು ಹೋಗ್ತಿರಲ್ಲ, ಆಗ ನನ್ನನ್ನು ಯಾಕೆ ನಂಬಲ್ಲ? ಅದೊಂದು ಫೀಲ್ ಆಗೋಯ್ತು ನನಗೆ. ಎಲ್ಲನೂ ಒಂಥರ ಫೀಲ್ ಆಗೋಯ್ತು. ಅದೊಂದು ರಿಕ್ವೆಸ್ಟ್ ಮಾಡೋ ಜನಗಳಿಗೆ, ನೋವು ಕೊಡೋದು ಬಿಡಿ, ಸಾಧ್ಯ ಆದರೆ ನಗಿಸಿ. ನಾವು ನಿಮ್ಮನ್ನು ನಗಿಸ್ತೀವದು, ನೀವು ನಮ್ಮನ್ನು ನಗಿಸಿ. ಅದು ಬಿಟ್ಟು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಅದು ಇದು ಏನೇನೋ ಆಗಿರೋ ವಿಷಯಗಳನ್ನ ತಗೊಂಡು ನೋವು ಕೊಡೋದಲ್ಲ. ಲೈವ್ ಬಂದಾಗ ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ ನಾನು.
ಕಿಪಿ ಕೀರ್ತಿ ಅವರೇ, ಇಷ್ಟು ಹೊತ್ತು ಬಂದು ನಮ್ಮ ಕೂರ್ಗ್ ಬಸ್ನ SMS ಟಾಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕೂರ್ಗ್ ಬಸ್ನ ಸ್ಪೈಸಸ್ನಿಂದ ಶುದ್ಧವಾದಂತಹ ಪೆಟ್ಟಿಗೆ ಜೇನನ್ನ ನಿಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೇವೆ. ವಾವ್, ಥ್ಯಾಂಕ್ ಯು ಸೋ ಮಚ್. ನೀವು ಕಳಿಸಿದ್ದಕ್ಕೆ ಥ್ಯಾಂಕ್ ಯು. ನನಗಿವಾಗ ಲೈಕ್ ಯಾವುದಾದ್ರು ಇಂಟರ್ವ್ಯೂ ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಲೈಕ್ ಕಿಪಿ ಕೀರ್ತಿನ ಎಲ್ಲೋ ಜನಗಳು ಮರ್ತು ಬಿಟ್ಟಿದ್ದಾರೆ, ಅದನ್ನು ಮತ್ತೆ ಕಮ್ಬ್ಯಾಕ್ ಆಗಬೇಕಿತ್ತು. ಸೊ ನೀವು ಕರೆದು ನನಗೆ ಲೈಕ್ ಒಂದು ಚಾನ್ಸ್ ಇಂಟ್ರ್ಯೂ ಮಾಡಿದ್ದೀರಾ ನನ್ನ ಲೈಫ್ ಬಗ್ಗೆ ಆಗಲಿ ಸಮಥಿಂಗ್. ನೀವು ಆ ಮೈಂಡಲ್ಲಿ ಏನೇನು ಪ್ರಶ್ನೆಗಳಿತ್ತು ಕೇಳಿ ನನಗೆ ಎಂಕರೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದರಿಂದ ಅದು ಜನಗಳು ಮತ್ತೆ ನನ್ನನ್ನು ನಡೋದಾರಿ ಬೀಳದೆ ನಾನು ಎತ್ಕೊಂಡು ಹೋಗಲಿ, ನಿಮ್ಮನೆ ಮಗುನ ನೀವು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇ ನಮ್ಮವರಾಗಿದ್ದೀರಾ. ನಾನೊಂದು ಮಾತು ಕೊಡ್ತೀನಿ, ಏನಂದರೆ ಈ ನೆಕ್ಸ್ಟ್ ವರ್ಷ ನನ್ನ ಲೈಫು ಯಾವ ಕಾರಣಕ್ಕೂ ಕೂಡ ನಿಮಗೆ ಎಲ್ಲೋ ಹರ್ಟ್ ಆಗೋದಾಗಲಿ, ನಿಮಗೆ ನನ್ನಿಂದ ಲೈಕ್ ಇಂಥ ಕಂಟೆಂಟ್ ಕೊಡ್ತಾಳೆ ಅಂಥ ಕಂಟೆಂಟ್ ಕೊಡ್ತಾಳೆ, ಅವ್ರ ಜೊತೆ ಅಲ್ಲಿ ಹೋಗ್ತಾಳೆ ಇಲ್ಲಿಗೆ ಹೋಗ್ತಾಳೆ, ಅದೆಲ್ಲ ಯಾವುದೂ ಇಲ್ಲ. ನಾನು ಯಾರ ಜೊತೆ ಸೇರ್ತೀನಿ ಅವರನ್ನು ಒಳ್ಳೆ ಒಂದು ಸಂಘದಲ್ಲಿ ಸೇರ್ತೀನಿ ನಾನು. ಯಾಕೆಂದರೆ ಎಲ್ಲನೂ ಕೆಟ್ಟೋ ಒಂದೇ ತಕ್ಕದಲ್ಲಿ ತೂಗೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಯಾರೋ ಹಂಗೆ ಮಾಡಿದ್ರು ಅಂತೇಳಿ ನನ್ನ ಜೊತೆಲಿರೋ ಎಲ್ಲರೂ ಹಂಗೆ ಮಾಡಲ್ಲ. ನನ್ನ ಜೆನ್ಯೂನಾಗಿ ಇಷ್ಟಪಡೋರು ಇರ್ತಾರೆ. ಸೊ ಹಂಗಾಗಿ ನಾನು ಮಾತು ಕೊಡ್ತೀನಿ, ಇನ್ನು ಮುಂದೆ ನೀವು ನಾನು ಕೊಟ್ಟಿರೋ ಮಾತು ತಕ್ಕನಾಗಿ ನಾನು ಉಳಿಸ್ಕೊತೀನಿ, ಏನಲ್ಲ ಮಾಡಿ ತೋರಿಸ್ತೀನಿ. ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೆಲ್ಲ ಮುಂಚೆಯಿಂದನೂ ಮಾಡ್ತಿದ್ದೀನಿ. ಇವನಿಗೆ ಪ್ರೈವೇಟಲ್ಲಿ ಮಾಡಿ ಪಬ್ಲಿಕ್ಕಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಾದರೂ ಅಪ್ಪು ಸರ್ ಅಭಿಮಾನಿಗಳಿಗೆ ಎಲ್ಲಾದರೂ ಬೇಜಾರಾಗಿದ್ದರೆ ನನ್ನಿಂದ, ಎಲ್ಲ ತುಂಬ ಜನ ಹೇಳ್ತಾರೆ ಅಪ್ಪು ಸರ್ನ ಹೆಸರು ಇಟ್ಕೊಂಡು ಲೈಕ್ ಹಿಂಗೆ ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ. ದೇವರನೇ ಇಲ್ಲ, ಅಪ್ಪು ಸರ್ದೇನು ತಪ್ಪಿಲ್ಲ, ನಂದು ತಪ್ಪು. ಯಾಕೆಂದರೆ ನಾನು ಎಲ್ಲೋ ಚಾಯ್ಸ್ ನಂದೇ ಎಲ್ಲೋ ತಪ್ಪಾಗಾಯ್ತು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ಅಪ್ಪು ಸರ್ದು, ಯಾರು ಅಪ್ಪು ಸರ್ಗೆ ಬೈಬೇಡಿ. ಮತ್ತು ಇನ್ನೊಂದು, ಅಪ್ಪು ಸರ್ ಹೆಸರಿಂದ ನಾನು ಯಾವತ್ತೂ ಮಿಸ್ಯೂಸ್ ಮಾಡಿಕೊಂಡು ಇಲ್ಲ, ಅಪ್ಪು ಸರ್ ಹೆಸರಿಂದ ನಾನು ಬೆಳಿಬೇಕು ಅಂತೀನಿ. ನನ್ನ ಸಂಪೂರ್ಣ ಅಕೌಂಟ್ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದೆಲ್ಲ ಅಪ್ಪು ಸರ್ಗೆ ಅರ್ಪಣೆ ಮಾಡಿದ್ದೀನಿ. ನಾನು 100K ಆದಾಗಲೂ ನಾನು ಕೇಕ್ ಕಟ್ ಮಾಡಿಲ್ಲ. ನಾನು ಹೋಗಿದ್ದೆ ಅಪ್ಪು ಸರ್ ದೇವಸ್ಥಾನಕ್ಕೆ, ಅಲ್ಲಿಗೋಗಿ ನಾನು ಅಲ್ಲಿ ಹೋದಾಗ ನಾನು ನನಗೆ ಅಳು ಬಂದ್ಬಿಡ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದು. ನನಗೆ ಹೆಂಗಾಗೋಯ್ತು ಅಂದರೆ ನನಗೆ ಅನ್ಸ್ಕೊಳ್ಳೋಕ್ಕೆ ಆಗಿಲ್ಲ, ಒಂಥರ ಮೈಯೆಲ್ಲ ರೋಮಾಂಚ. ಇವಾಗ ಅಲ್ಲಿ ಹೋದ್ರೆ ಹಂಗೆ ಅನಿಸ್ಬಿಡ್ತು ನನಗೆ. ಸೊ ಆ ಥರ ಗೋಸ್ಕರ ಮತ್ತು ಎಲ್ಲರಿಗೂ ಲವ್ ಯು ಅಂತ ಹೇಳ್ತಾ, ನನಗೆ ಒಂದು ಇಷ್ಟ ಅಂದರೆ ಸುದೀಪ್ ಸರ್ನ ನೋಡಬೇಕು ಅಂತ. ಅವ್ರನ್ನ ನನಗೆ ಫೇವ್ರೇಟ್ ಇದ್ದಾರೆ, ಅವ್ರದ್ದು ಸಾಂಗ್ಗಳು ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಸುದೀಪ್ ಸರ್ ಫ್ಯಾನ್ಸ್ಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಅವರು ಕೆಲವೊಬ್ರು ಹೇಳ್ತಾರೆ ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬೆಳೀತಿದ್ಯಾ, ಅವ್ರಾಯ್ತು ಇವಾಗ ಇವ್ರಾ ಅಂತ ಹೇಳ್ತಾರೆ. ದೇವರನೇಗಿಲ್ಲ, ಚಿಕ್ಕ ವಯಸ್ಸಿಂದ ನಾನು ಸುದೀಪ್ ಸರ್ ಮೂವಿಗಳು ನೋಡಿದ್ದೀನಿ, ಎಂಕರೇಜ್ ಮಾಡ್ತಿದ್ದೆ, ಎಲ್ಲನೂ ಮಾಡ್ತಿದ್ದೆ. ಬಟ್ ಯಾವಾಗ ಅವ್ರು ನನಗೆ ತುಂಬ ಫೇವ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವ್ರದ್ದು ಒಂದು ಮೂವಿ ಸಾಂಗ್ ಬಂತು, ಮಲಗೆ ಮಲಗೆ ದುಬ್ಬಿ ಮರಿ, ನಿಜಾನ ಈ ಪ್ರೀತಿ ನಿಜಾನ. ಆ ಸಾಂಗ್ ಕೇಳಿದ್ಮೇಲೆ ನನಗೆ ಅವ್ರ ಮೇಲೆ ಒಂದು ಪ್ರೀತಿ ಸ್ಟಾರ್ಟ್. ಎಲ್ಲಿಂದನೂ ಅವ್ರ ಸ್ಟೈಲು ಅವ್ರದ್ದು ಇದು ನೋಡಿದ್ರೆ ನನಗೆ ಎಲ್ಲೋ ಅವ್ರ ಮೇಲೆ ಲವ್ ಸ್ಟಾರ್ಟ್ ಆಗೋಯ್ತು ಸೀರಿಯಸ್ ಆಗಿ. ಅದಕ್ಕೆ ನನ್ನ ಮದುವೆ ಆದರೆ ಅವ್ರ ಥರ ಸ್ಟೈಲ್ ಇರೋ ಅಂಥ ಹುಡುಗ ಸಿಗಬೇಕು, ಮತ್ತು ಅಪ್ಪು ಸರ್ ಥರ ಇರೋ ಗುಣಗಳಿರೋ ಹುಡುಗ ಸಿಗಬೇಕು. ಅದು ಸಿಗ್ತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅಂಥವ್ರು ಸಿಕ್ಕಿದ್ರೆ ನಾನು ನಿಜ ಮದುವೆ ಆಗ್ತೀನಿ. ಅಂಥವ್ರು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನಂಗೆ ಇದ್ರೂ ಪರವಾಗಿಲ್ಲ. ನಾನು ಹೋಗ್ತಾ ನನಗೆ ನಮ್ಮಮ್ಮ ಹೆಂಗೆ ನನಗೆ ಎಂಕರೇಜ್ ಮಾಡ್ತಾರೆ ಆ ಥರ ಇರೋ ಹುಡುಗ ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೀನಿ. ನನ್ನ ಮದುವೆ ಬಗ್ಗೆ ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ತುಂಬ ಜನ ಕೇಳ್ತಾ ಇರ್ತಾರೆ ಯಾವಾಗ ಮದುವೆ ನಿನ್ನನ್ನು ಯಾರು ಮದುವೆ ಆಗ್ತಾರೆ, ನೀನು ಹಿಂಗಿದೆಯಾ, ನೀನು ಹಂಗಲ್ಲ ಅಂತಲ್ಲ, ಅದೆಲ್ಲ ಚಾನ್ಸೇ ಇಲ್ಲ. ನನ್ನ ಫೇವ್ರೇಟ್, ನನ್ನ ಬೆಸ್ಟ್ ಫ್ರೆಂಡ್ ಮಾನ್ಸಿ, ಅವಳಿಗೆ ಮದುವೆ ಆಗಿದೆ. ಅವಳು ಎಷ್ಟು ಕುಲ್ಲುಕಿದ್ದಾಳೆ, ಕುಲ್ಲುಕಿದ್ದಾಳೆ ಅಂದರೆ ಅವಳು ಒಂದು ಪುಟಾಣಿ. ನನಗೆ ಅವಳು ಇಷ್ಟ ಆ್ಯಕ್ಚುಲಿ. ಅವಳ ಲೈಫಲ್ಲೇ ಒಬ್ಬಳು ಬೆಸ್ಟ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂದಮೇಲೆ ನನ್ನ ಲೈಫಲ್ಲಿ ಸಿಗಲ್ವಾ? ನಾನು ಅವಳಿಗೆ ಸಿಕ್ಕಿದ್ದಾರೆ ಅಂದರೆ ನಾನೇನು ಚೆನ್ನಾಗಿಲ್ವಾ? ಅವಳ ಹತ್ರ ನಾನು ಪುಟ್ಟಾಗಿ ಚೆನ್ನಾಗೇ ಇದ್ದೀನಲ್ವಾ? ಸೊ ಅವಳಿಗೆ ಸಿಕ್ಕಿದಾರೆ, ನನಗೂ ಸಿಗ್ತಾರೆ. ಸೊ ನೀವೆಲ್ಲ ತಲೆ ಕೆಡಿಸ್ಕೊಬಾರ್ದು, ಟೈಮ್ ಬೇಕು ಎಲ್ಲದಕ್ಕೂ. ಇವಾಗ ಒಂದು ಮದುವೆ ಆಗೋದಕ್ಕೂ ಒಂದು ಅಚೀವ್ಮೆಂಟ್ ಮಾಡೋದಕ್ಕೂ ಏನೇ ಮಾಡೋದಕ್ಕೂ ಟೈಮ್ ಬೇಕು. ಟೈಮೇ ಬಂದಿರೋ ಸುಮ್ಮನೆ ಮದುವೆ ಆಗೋಕ್ಕಾಗುತ್ತಾ? ಸಿಕ್ಕವ್ರನ್ನೆಲ್ಲ ಲವ್ ಮಾಡೋಕ್ಕಾಗುತ್ತಾ? ಅದಕ್ಕೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ. ನಮಸ್ಕಾರ.